ದೇವರ ಸಮ್ಮುಖದಲ್ಲಿ ಮತ್ತೊಂದು ಆವರ್ತಿ ದೇವರ ವಾಕ್ಯದೊಟ್ಟಿಗೆ ನಿಲ್ಲತಕ್ಕಂತೆ ದೇವರು ಕೊಟ್ಟಂತ ಈ ಉತ್ತಮವಾದಂಥ ಸದವಕಾಶಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯದೊಟ್ಟಿಗೆ ಕರ್ತನ ಆಲೋಚನೆಗಳನ್ನು ಸಭೆಗೆ ತಿಳಿಸುವುದಕ್ಕಾಗಿ ದೇವರು ಒದಗಿಸಿಕೊಟ್ಟಂಥ ಈ ಸುಂದರವಾದಂಥ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಮ್ಮ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ನಾವು ಜನವರಿ ತಿಂಗಳು ಮುಗಿಯಿತು, ನಾವು ಫೆಬ್ರವರಿ ತಿಂಗಳಲ್ಲಿ ಕಾಲಿಡತಕ್ಕಂಥ ದೇವರು ನಮಗೆ ಕೃಪೆ ದಯಪಾಲಿಸಿದ್ದಾನೆ. ಹಿರಿಯ ಬೋಧಕರ ಮುಖಾಂತರವಾಗಿ ದೇವರು ತಿಳಿಸಿಕೊಟ್ಟಂಥ ಆಲೋಚನೆ, ಈ ತಿಂಗಳು ಸಾಧಾರಣವಾದಂಥ ತಿಂಗಳಲ್ಲ. ನಾವು ಸಾಧಾರಣವಾಗಿ ಅದ್ಭುತಗಳನ್ನು ನಾವು ಕಾಣ್ತಾ ಇದ್ವಿ, ಆದರೆ ಈ ತಿಂಗಳ ವಿಶೇಷತೆ ಅದ್ಭುತಗಳಲ್ಲಿ ಅದ್ಭುತವನ್ನು ನಾವು ಕಾಣ್ತೇವೆ. ಮಿರಾಕಲ್ ಆಫ್ ಮಿರಾಕಲ್ಸ್, ನಾವು ಅದ್ಭುತಗಳ ಮೇಲೆ ಒಂದು ಅದ್ಭುತವನ್ನು ಕಾಣತಕ್ಕಂತೆ ಈ ತಿಂಗಳು ದೇವರು ನಮ್ಮ ಪ್ರತಿಯೊಬ್ಬರಿಗೂ ಆತನ ಕೃಪೆಯನ್ನು ದಯಪಾಲಿಸ್ತಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅದ್ಭುತಗಳು ಎನ್ನುವುದು ಅನ್ಯರ ಕಣ್ಣುಗಳಿಂದ ಅಲ್ಲ, ನಮ್ಮ ಸ್ವಂತ ಕಣ್ಣುಗಳಿಂದ ಕಾಣತಕ್ಕಂತೆ ನಾವು ಪ್ರಾರ್ಥನೆ ಮಾಡಿದಂಥ ವಿಷಯಗಳಲ್ಲಿ, ನಾವು ನಿರೀಕ್ಷಿಸಿದಂಥ ವಿಷಯಗಳಲ್ಲಿ, ನಾವು ದೇವರ ಸಮ್ಮುಖದಲ್ಲಿ ಕರ್ತನ ಮುಖವನ್ನು ನೋಡಿದಂಥ ಎಲ್ಲ ವಿಷಯಗಳಲ್ಲಿ ಈ ತಿಂಗಳು ಕಾಣುವಂಥ ಮಂಡಲದಲ್ಲಿ, ಕಾಣದಿರುವಂಥ ಮಂಡಲಗಳಲ್ಲಿ ದೇವರ ಅದ್ಭುತಗಳನ್ನು ನಾವು ಕಾಣುವವರಾಗಿದ್ದೇವೆ. ನಂಬುವ ದೇವ ಜನರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳ್ರಿ. ಇದು ವಿಕ್ಟ್ರಿ ಇಂಟರ್ನ್ಯಾಷನಲ್ AG ಸಭೆಯ ಸ್ತೋತ್ರ ಅಲ್ಲ, ಇದು ನಾನು ಹೇಳಿದ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳೋಣ. ಹಾಲೆಲೂಯ. ಈ ತಿಂಗಳು ದೇವರು ನಮ್ಮ ಜೀವನದಲ್ಲಿ ವಿಶೇಷವಾದಂಥ ಕಾರ್ಯವನ್ನು ದೇವರು ಮಾಡುವವನಾಗಿರ್ತಾನೆ. ಎಲ್ಲ ದೇವರ ಮಕ್ಕಳು ಬಹಳ ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರ್ರಿ. ದೇವರು ನನಗೆ ತಿಳಿಸಿದಂಥ ಒಂದು ಆಲೋಚನೆಯನ್ನು ನಿಮ್ಮ ಮುಂದೆ ನಾನು ಹೇಳಿ ನಾನು ಕುಳಿತುಕೊಳ್ಳಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತಾನೆ. ಇವತ್ತಿನ ಚಿಂತೆಗೋಸ್ಕರವಾಗಿ ನಾನು ಆರಿಸಿಕೊಂಡಂಥ ವೇದ ವಾಕ್ಯ ದೇವರು ನನಗೆ ತಿಳಿಸಿ ಮಾತನಾಡಲಿಕ್ಕೆ ಹೇಳಿದಂಥ ವಿಷಯ ಮಲಾಕಿಯ ಬರೆದ ಪ್ರವಾದಿ ಗ್ರಂಥದಿಂದ ನಾವು ಇವತ್ತು ಚಿಂತೆ ಮಾಡಲಿಕ್ಕಾಗಿ ನಾವು ಹೋಗುವವರಾಗಿರ್ತೇವೆ. ಮಲಾಕಿ ಬರೆದಂಥ ಪ್ರವಾದಿ ಗ್ರಂಥದಿಂದ ಅದರ ಒಳಗಡೆ ಇರುವಂಥ ಕೆಲವೊಂದು ಸತ್ಯಾರ್ಥಗಳನ್ನು, ಗೂಢಾರ್ಥಗಳನ್ನು ದೇವರು ತನ್ನ ಸಭೆಗೂ ದೇವರು ತನ್ನ ಜನರಿಗೂ ತಿಳಿಸ್ಲಿಕ್ಕೆ ಉಳ್ಳಂಥ ಸಂದೇಶವನ್ನು ನಾನು ತಿಳಿಸ್ಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಮಲಾಕಿಯನ್ನು ಹೊಸ ಒಡಂಬಡಿಕೆ ಕಡೆ ಹುಡುಕಬೇಡ್ರಿ, ಹಳೆಯ ಒಡಂಬಡಿಕೆಯಲ್ಲಿದೆ. ಹಳೆಯ ಒಡಂಬಡಿಕೆಯಲ್ಲಿ ಕಡೆಯ ಪುಸ್ತಕ ಮಲಾಕಿ ಬರೆದಂಥ ಪ್ರವಾದಿ ಗ್ರಂಥವಾಗಿರ್ತದೆ. ಮಲಾಕಿ ಬರೆದಂಥ ಪ್ರವಾದಿ ಗ್ರಂಥ ವಿಶೇಷತೆ ಎನ್ನುವುದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ಕಡೆಯ ಪ್ರವಾದಿ ಎಂದು ಕರೆಯಲ್ಪಡುವಂಥ ಸಣ್ಣ ಪ್ರವಾದಿಗಳಲ್ಲಿ ಕಡೆಯ ಪ್ರವಾದಿ ಎಂದು ಕರೆಯಲ್ಪಡತಕ್ಕಂಥ ಒಂದು ಪ್ರವಾದಿ ಮಲಾಕಿಯಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಮಲಾಕಿಯನ್ನು ಬರೆದ ಪುಸ್ತಕವನ್ನು ನಾವು ಮಲಾಕಿಯನ್ನು ಬರೆದ ಪ್ರವಾದಿ ಗ್ರಂಥವನ್ನು ನಾವು ತಿರುಗಿಸಿ ನೋಡಿದಾಗ 4 ಅಧ್ಯಾಯಗಳು ಒಳಪಟ್ಟಿದೆ. ಅದರಲ್ಲಿ 55 ವಾಕ್ಯಗಳು ಒಳಗೊಂಡಂಥ ಒಂದು ಚಿಕ್ಕ ಒಂದು ಪ್ರವಾದನೆ ಗ್ರಂಥವಾಗಿರುತ್ತದೆ. ಈ ಮಲಾಕಿಯನ್ನು ಬರೆದ ಪ್ರವಾದಿ ಗ್ರಂಥ ಮಲಾಕಿ ಸ್ವತಃವಾಗಿ ತನ್ನ ಕೈಗಳಿಂದ ಆತನು ರಚಿಸ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ, ಯಾವ ಕಾಲಘಟ್ಟದಲ್ಲಿ ಇದನ್ನು ರಚಿಸಿದನು ಎಂದು ನಾವು ನೋಡುವುದಾದರೆ 430 BCಯಲ್ಲಿ ಆತನು ಈ ಪ್ರವಾದನೆ ಗ್ರಂಥವನ್ನು ಆತನು ರಚಿಸಿದವನಾಗಿದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ದೇವರ ಪ್ರವಾದನೆಗಳು ಒಂದು ಕಾಲದಲ್ಲಿ ಒಂದು ಟೈಮ್ ಪಾಸ್ಗೋಸ್ಕರನೋ, ಒಂದು ಸುಮ್ಮನೆಯೋ, ಏನೋ ಒಂದು ಕಾಲಹರಣ ಮಾಡುವುದಕ್ಕಾಗಿಯೋ ದೇವರ ಪ್ರವಾದನೆಗಳು ಹೊರಟು ಬರ್ತಾರಲ್ಲ. ಎಲ್ಲ ದೈವಿಕವಾದಂಥ ಪ್ರವಾದನೆಗಳಲ್ಲೂ ದೈವಿಕವಾದ ಶಬ್ದ ಅಡಕವಾಗಿತ್ತು. ಎಲ್ಲ ಪ್ರವಾದನೆಯ ಶಬ್ದಗಳಲ್ಲೂ ದೇವರ ಒಂದು ಬಿಡುಗಡೆ, ದೇವರ ಒಂದು ಮಾನಸಾಂತರಕೊಳ್ಳಂಥ ಒಂದು ಕರೆ, ಒಂದು ಆಶೀರ್ವಾದಕೊಳ್ಳಂಥ ಒಂದು ಕರೆ ನಿಶ್ಚಯವಾಗಿ ಅಡಕವಾಗಿದೆ. ಅದೇ ರೀತಿಯಲ್ಲಿ ಮಲಾಕಿಯನ್ನು ಬರೆದ ಪ್ರವಾದಿ ಗ್ರಂಥದಲ್ಲೂ ದೇವರ ಸ್ವರ ಶಬ್ದವಾಗಿ ಶಕ್ತವಾಗಿ ಮೊಳಗುತ್ತಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಮಲಾಕಿಯನ್ನು ಬರೆದಂಥ ಪ್ರವಾದಿ ಗ್ರಂಥವನ್ನು ಅನೇಕರು ಅಂತ್ಯಕಾಲದ ಸಭೆಗೆ ಹೋಲಿಸಿ ಅವರು ತಿಳಿಸುವಂಥ ಒಂದು ಪ್ರವಾದನೆ ಗ್ರಂಥವಾಗಿರುತ್ತದೆ. ಈ ಮಲಾಕಿಯನ್ನು ಬರೆದಂಥ ಪ್ರವಾದನೆ ಗ್ರಂಥ ರಚಿಸಿದಂಥ ಸಂದರ್ಭ ಯಾವುದು ಎನ್ನುವುದನ್ನು ನಾವು ಗಮನಿಸಿದಾಗ, ನೆಹೆಮಿನ ಮುಖಾಂತರವಾಗಿ, ಎಜ್ರನ ಮುಖಾಂತರವಾಗಿ, ದೇವರು ಜೆರುಬ್ಬಾಬೆಲನ ಮುಖಾಂತರವಾಗಿ, ಯೋಶುವನ ಮುಖಾಂತರವಾಗಿ, ಅಭಿಷಕ್ತರಾದಂಥ ದೇವದಾಸರುಗಳ ಮುಖಾಂತರವಾಗಿ ಆಲಯದ ಬಿದ್ದು ಹೋದಂಥ ಆಲಯವನ್ನು ಪುನರ್ಸ್ಥಾಪನೆ ಮಾಡಿ, ಬಿದ್ದು ಹೋದಂಥ ಪಟ್ಟಣವನ್ನು, ಬಿದ್ದು ಹೋದಂಥ ಬಾಗಿಲುಗಳನ್ನು ಜೀರ್ಣೋದ್ಧಾರ ಮಾಡಿ, ಬ್ಯಾಬಿಲೋನಿನ ದಾಸತ್ವದಿಂದ ಹೊರಗಡೆ ಬಂದಂಥ ಜನರು ತಮ್ಮ ಎಲ್ಲ ವಿಧವಾದಂಥ ರೀತಿಯಲ್ಲಿ ಅವರಿಗೆ ಒಂದು ಅನುಕೂಲತೆಗಳು ಉಂಟಾದಾಗ ಆಲಯ ಕಟ್ಟಲ್ಪಟ್ಟಿದೆ.
ಪಟ್ಟಣಗಳು ಕಟ್ಟಲ್ಪಟ್ಟಿದೆ, ಮನೆಗಳು ಕಟ್ಟಲ್ಪಟ್ಟಿದೆ ಎನ್ನುವಂಥ ಒಂದು ಸಂದರ್ಭದಲ್ಲಿ ಇವರ ಜೀವನದಲ್ಲಿ ಉಂಟಾದಂಥ ಒಂದು ಕಾರ್ಯ ಯಾವಾಗಲೂ ಆಲಕ್ಕೆ ಹೋಗಿ ಇವರ ಜೀವನದಲ್ಲಿ ಒಂದು ಸ್ವಭಾವ ಉದ್ಭವಿಸಿತ್ತು. ಒಂದನೇದಾಗಿ ಅವರು ದೇವರ ಆಲಯದ ವಿಷಯದಲ್ಲಿ ಆಲಸ್ಯ ತೋರಿಸಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ದೇವರ ಆಲಯಕ್ಕೆ ಬರಬೇಕಾದ್ರೆ ಆಲಸ್ಯವಾಗಿ ಬರ್ತಾ ಇದ್ರು. ದೇವರ ಆಲಯಕ್ಕೆ ಬರಬೇಕಾದ್ರೆ ಉದಾಸೀನತೆಯಾಗಿ ಬರ್ತಾ ಇದ್ರು. ದೇವರಿಗೆ ಸಲ್ಲಿಸುವಂತ ಆರಾಧನೆ, ದೇವರಿಗೆ ಸಲ್ಲಿಸುವಂತ ಯಜ್ಞವೇದಿ, ದೇವರಿಗೆ ಸಲ್ಲಿಸುವಂತ ಪಶುಗಳು ಅದು ಕ್ರಮ ಇಲ್ಲದಂತೆ, ಸಿದ್ಧತೆ ಇಲ್ಲದಂತೆ ಆ ಪಶುಗಳಲ್ಲೂ ಸಹ ಉದಾಸೀನತೆಯನ್ನು ತೋರಿಸಿ ದೇವರನ್ನ ರೇಗಿಸುವುದಕ್ಕಾಗಿ ಪ್ರಾರಂಭ ಮಾಡಿದ್ರು. ನಂತರವಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ, ಈ ಜನರು ಅವಿದ್ಯತ್ವ ಉಳ್ಳವರಾಗಿ ಮಾರ್ಪಡಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ಒಂದನೇದಾಗಿ ಆಲಯದ ಕುರಿತಾದಂಥ ಉದಾಸೀನತೆ, ಎರಡನೇದಾಗಿ ಆರಾಧನೆಯ ಕುರಿತಾದಂಥ ಉದಾಸೀನತೆ, ಮೂರನೇದಾಗಿ ದೇವರ ವಾಕ್ಯದ ಕುರಿತಾದಂಥ ಒಂದು ಉದಾಸೀನತೆ ಇವರ ಜೀವಿತದಲ್ಲಿ ಉಂಟಾದಾಗ ದೇವರು ತಾನು ಮಲಾಕಿಯ ಪ್ರವಾದಿಯನ್ನ ದೇವರು ತನ್ನ ಒಂದು ಹೃದಯದ ಭಾರವನ್ನು, ನಾವು ಇಂಗ್ಲಿಷಲ್ಲಿ ನಾವು ಗಮನಿಸಿದಾಗ ಮಲಾಕಿ 1:1 ನಾವು ಓದಿದ್ರೆ ಅಲ್ಲಿ ನಾವು ಈ ರೀತಿ ನಾವು ಗಮನಿಸ್ತೇವೆ, ಯೆಹೋವನು ಇಸ್ರಾಯೇಲರ ಕುರಿತು ಮಲಾಕಿಯ ಮೂಲಕ ನುಡಿದ ದೈವೋಕ್ತಿ ಅಂತ ನಾವು ಗಮನಿಸ್ತೇವೆ. ಆದರೆ ಇಂಗ್ಲಿಷ್ ಬೈಬಲಲ್ಲಿ ನಾವು ಓದಿದ್ರೆ ದ ಬರ್ಡನ್ ಆಫ್ ದ ಲಾರ್ಡ್ ಅಂತ ನಾವು ಗಮನಿಸ್ತೇವೆ. ಅಂದ್ರೆ ಆಲಯದ ಕುರಿತಾಗಿ ಜನ ಉದಾಸೀನತೆ ತೋರಿಸಿದಾಗ, ಆರಾಧನೆಯ ಕುರಿತಾಗಿ ಜನರು ಉದಾಸೀನತೆ ತೋರಿಸಿದಾಗ, ವಾಕ್ಯದ ಕುರಿತಾಗಿ ಜನರು ಉದಾಸೀನತೆ ತೋರಿಸಿದಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಹೃದಯವು ಭಾರವಾಯಿತು. ದೇವರು ಈ ಮಲಾಕಿನ ಬರೆದಂತ ಪ್ರವಾದಿ ಗ್ರಂಥವನ್ನು ಪ್ರವಾದಿಯ ಮುಖಾಂತರವಾಗಿ ಮಾತನಾಡುವಂತ ಪ್ರತಿಯೊಂದು ಮಾತುಗಳನ್ನು ದೇವರು ವೇದನೆಯಿಂದ, ದುಃಖದಿಂದ, ಸಂಕಟದಿಂದ ದೇವರು ಒಂದೊಂದು ಮಾತುಗಳನ್ನು ನುಡಿತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಆದಷ್ಟು ಬೇಗ ಈ ಮಲಾಕಿನ ಬರೆದ ಪ್ರವಾದಿ ಗ್ರಂಥದಲ್ಲಿ ದೇವರು ಸಭೆಗೆ ಏನು ತಿಳಿಸ್ಲಿಕ್ಕಾಗಿ ಇಷ್ಟಪಡ್ತಾನೆ, ನಾವೇನು ಮಾಡಬೇಕು ಎನ್ನುವುದನ್ನು ಬಹಳ ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಿ ಆಗಿರಬೇಕು. ಒಂದು ಮಾತು ಎಚ್ಚರಿಕೆಯಿಂದ ಅದನ್ನು ಆರಂಭಿಸಲಿಕ್ಕಾಗಿ ಇಷ್ಟಪಡ್ತಾನೆ, ಆಲಯದಲ್ಲಿ ಉದಾಸೀನತೆ ಬರಬಾರದು, ಆರಾಧನೆಯ ವಿಷಯದಲ್ಲಿ ಉದಾಸೀನತೆ ಬರಬಾರದು. ವಾಕ್ಯ ಕೇಳೋದ್ರಲ್ಲಾಗಲಿ, ವಾಕ್ಯ ಓದೋದ್ರಲ್ಲಾಗಲಿ, ವಾಕ್ಯವನ್ನು ಕೈಗೊಂಡು ನಡೆಯೋದ್ರಲ್ಲಾಗಲಿ ನೀವು ಉದಾಸೀನತೆಯನ್ನು ತೋರಿಸಿದ್ರೆ ದೇವರ ಹೃದಯವು ನಿಮ್ಮ ವಿಷಯದ ಕುರಿತಾಗಿ ಭಾರವಾಗುತ್ತೆ ಎನ್ನುವುದನ್ನು ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕಾರಣ ನನ್ನ ದೇವರು ಉರಿಯಂತೆ ಬೆಂಕಿ ಉಳ್ಳ ಕಣ್ಣುಳ್ಳವನಾಗಿದ್ದಾನೆ. ನನ್ನ ದೇವರ ಕಣ್ಣಿಗೆ ಮರೆಯಾದದು ಒಂದು ಇಲ್ಲ. ನನ್ನ ದೇವರು ಮನುಷ್ಯರ ಹಾಗೆ ಹೊರಗಡೆ ನೋಡುವ ದೇವರಲ್ಲ, ನನ್ನ ದೇವರು ಮನುಷ್ಯನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹಾಗಾದ್ರೆ ದೇವರ ವಾಕ್ಯದ ಮುಂಭಾಗದಲ್ಲಿ ಕೂಡಿ ಬಂದಿರುವಂತ ದೇವರ ಮಕ್ಕಳೇ, ಆಲಯಕ್ಕೆ ಬಂದ್ರಿ, ಆರಾಧನೆ ಮಾಡಿದ್ರಿ, ಯಾವ ರೀತಿ ಆರಾಧನೆ ಮಾಡಿದ್ರಿ ಅನ್ನೋದು ಯಾವ ಪಾಸ್ಟರ್ಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದಲ್ಲಿರುವಂತ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿದ್ದು, ನಿಮ್ಮ ಆರಾಧನೆ ಅಂಗೀಕರಿಸಿದ್ದು ದೇವರಾಗಿದ್ದಾನೆ. ಯಾವ ರೀತಿ ಆರಾಧನೆ ಮಾಡಿದ್ರಿ ಅನ್ನೋದು ನಿಮ್ಮ ಮನಸಾಕ್ಷಿಗೆ ಚೆನ್ನಾಗಿ ಗೊತ್ತು. ಆದರೆ ವಾಕ್ಯದ ಸಮಯಕ್ಕಾಗಿ ನೀವಿಲ್ಲಿ ಬಂದಾಗ ಒಂದು ಮಾತು ಹೇಳ್ತೇನೆ, ವಾಕ್ಯದ ಮುಂಭಾಗದಲ್ಲಿ ಉದಾಸೀನತೆ ತೋರಿಸಬೇಡ್ರಿ, ವಾಕ್ಯದ ಮುಂಭಾಗದಲ್ಲಿ ಆಲಸ್ಯವಾಗಿ ಕುಳಿತುಕೊಳ್ಳಬೇಡ್ರಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಕುತ್ಕೊಳ್ರಿ. ದೇವರೇ, ಇವತ್ತು ನನ್ನ ಬಳಿಯಲ್ಲಿ ಮಾತನಾಡು, ನಿನ್ನ ವಾಕ್ಯಕ್ಕಾಗಿ ನಿನ್ನ ಶಿರಸ ಬಾಗುತ್ತೇನೆ ಎಂದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋರಾಗಿದ್ರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಕರ್ತನ ವಾಕ್ಯವು ಈ ಕೂಟ ಮುಗಿಯೋದ್ರೊಳಗೆ, ಆರಾಧನೆ ಮುಗಿಯೋದ್ರೊಳಗೆ ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುತ್ತಾನೆ, ದೇವರು ನಿನ್ನ ಕುಟುಂಬದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ದೇವರಿಂದ ಆಗದಿರುವುದು ಒಂದು ಇಲ್ಲ. ಹಾಲೆಲೂಯಾ. ಈ ಮಲಾಕಿನ ಬರೆದ ಪ್ರವಾದಿ ಗ್ರಂಥದಲ್ಲಿ 7 ಸಂಗತಿಗಳನ್ನು ದೇವರು ಪ್ರಧಾನವಾಗಿ ಆತನ ಸಭೆಗೆ, ಇಸ್ರಾಯೇಲ್ ಜನರಿಗೆ ಆತನ ಚಿತ್ರಿಸಿ ಆತನ ಹೇಳ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಅವರು ನಡ್ಕೊಳ್ತಿರುವಂಥ 7 ಸ್ವಭಾವಗಳನ್ನು, ಅವರ ಕರ್ತನಿಗೆ ಅವರು ಏನನ್ನು ಮಾಡಬೇಕು, ಕರ್ತನ ಸಮ್ಮುಖದಲ್ಲಿ ಅವರು ಯಾವ ವಿಷಯಗಳಲ್ಲಿ ತಿದ್ದುಕೊಳ್ಳಬೇಕು, ಯಾವ ವಿಷಯಗಳಲ್ಲಿ ಅವರು ಹಿಂಜಾರಿ ಹೋಗಿದ್ದಾರೆ ಎನ್ನುವುದನ್ನು ದೇವರು ಸ್ಪಷ್ಟವಾಗಿ ಅಲ್ಲಿ ಮಾತನಾಡುತ್ತಾ ತಾನು ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ದೇವರು ಅವರ ಕುರಿತಾಗಿ ಹೇಳ್ತಾ ಇರುವಂಥ ಒಂದು ಆಪಾದನೆ. ನಾವು ದೇವರ ವಾಕ್ಯದಲ್ಲಿ ಮಲಾಕಿಯನ್ನು ಬರೆದ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ಈ ಜನರು ದೇವರ ಪ್ರೀತಿಯನ್ನ ಅವರು ತಿರಸ್ಕರಿಸಿ
ದೇವರ ಪ್ರೀತಿಗೆ ಪ್ರತಿಕರಿಸದಂತೆ ಅವರು ದೇವರನ್ನ ವೇದನೆ ಪಡಿಸ್ತಾ ಇದ್ರು. ಮತ್ತೊಂದು ಆವೃತ್ತಿ ಹೇಳ್ತಾನೆ, ಅವರು ದೇವರ ಪ್ರೀತಿಗೆ ಪ್ರತಿಕರಿಸದಂತೆ, ದೇವರ ಪ್ರೀತಿಯನ್ನ ಅಲ್ಲಗಳೆದು ದೇವರ ಪ್ರೀತಿಗೆ ಬೆಲೆಯನ್ನು ಕೊಡದಂತೆ ಅವರು ದೇವರ ಪ್ರೀತಿಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಂತ ಜನರನ್ನು ನೋಡಿ ದೇವರು ಆತನು ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಗೆ ನೀವು ಪ್ರತಿಕರಿಸಿ ಎಂದು ಒಂದು ಆಹ್ವಾನವನ್ನ ಮೊದಲಿಂದಾಗಿ ದೇವರು ಕೊಡುತ್ತಾ ಇದ್ದಾನೆ. ನಾವು 2ನೇ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಯೆಹೋವನು ಎಂತೆನ್ನುತ್ತಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ಮತ್ತೊಂದು ಆವೃತ್ತಿ ನಾನು ಹೇಳ್ತೇನೆ, ದೇವರು 2ನೇ ವಾಕ್ಯದಲ್ಲಿ ತಾನು ಹೇಳ್ತಾ ಇದ್ದಾನೆ, ಯೆಹೋವನು ಎಂತೆನ್ನುತ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ನೀವು ಜನರ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದಿ ಅಂದುಕೊಳ್ಳುತ್ತೀರಲ್ಲ ಎಂದು ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ನಾವಿಲ್ಲೆಲ್ಲರೂ ಕೂಡಿ ಬಂದಿರೋದು ಒಂದೇ ಒಂದು ಕಾರಣ, ಕರ್ತನ ಪ್ರೀತಿ ಮಾತ್ರವಾಗಿದೆ. ದೇವರ ವಾಕ್ಯದಲ್ಲಿ ಯೋಹನಾನ್ ಬರೆದ ಸುವಾರ್ತೆ 3:16 ನಮಗೆಲ್ಲರಿಗೂ ಸುಪರಿಚಿತವಾದಂಥ ಒಂದು ವಾಕ್ಯ. ನಾವೆಲ್ಲರೂ ಬಾಯಿಪಾಠವಾಗಿ ಹೇಳ್ಬೋದು, ಏನು? ದೇವರು ಲೋಕದ ಮೇಲೆ ಎಷ್ಟು ಗಟ್ಟಿಯಾಗಿ ಹೇಳ್ರಿ, ಎಷ್ಟು ಗಟ್ಟಿಯಾಗಿ ಹೇಳ್ರಿ, ಹಿಂದೆ ಇರೋರು ಹೇಳ್ರಿ, ಎಷ್ಟೋ ಎಲ್ಲರೂ ಒಟ್ಟಾಗಿ ಆಕ್ಷನ್ ಆಗಿ ಹೇಳ್ರಿ, ಎಷ್ಟೋ. ಆ ಪ್ರೀತಿಗೆ ಮಿತಿಯೇ ಇಲ್ಲ. ಆ ಪ್ರೀತಿಯನ್ನ ಇಷ್ಟೇ ಅಂತ ಯಾರು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಲೋಕ ಅಂತ ಕರೆಯಲ್ಪಟ್ಟಾಗ ನಮ್ಮ ಪ್ರತಿಯೊಬ್ಬರನ್ನ ದೇವರು ಎಷ್ಟೋ ಪ್ರೀತಿ ಮಾಡಿದನು. ದೇವರು ನಮ್ಮ ಪ್ರತಿಯೊಬ್ಬರನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಸಹ ಉಳಿಸಿಕೊಳ್ಳದಂತೆ ಆತನ ಮಡಿಲಿನಲ್ಲಿ ಚಲಿಸುತ್ತಾ ಇದ್ದಂತ, ಆತನ ಮಡಿಲಿನಲ್ಲಿ ಆಸೀನನಾದಂತ ತನ್ನ ಏಕ ಕುಮಾರನನ್ನ ನಮಗಾಗಿ ನಿಮಗಾಗಿ ಲೋಕಕ್ಕೆ ಕಳಿಸಿಕೊಟ್ಟನು. ಆತನಲ್ಲಿ ನಂಬಿಕೆಡುವಂತ ಒಬ್ಬರು ನಾಶವಾಗೋದಕ್ಕೆ ಅನುಮತಿ ಕೊಡದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತ ಕುಮಾರನನ್ನೇ ನಮಗಾಗಿ ಆತನು ಕೊಟ್ಟನು. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಅನೇಕರು ಹೇಳ್ತಾರೆ, ದೇವರು ನನ್ನನ್ನು ಪ್ರೀತಿಸಿಲ್ಲ, ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವರು ನನ್ನನ್ನು ತೊರೆದು ಬಿಟ್ಟಿದ್ದಾನೆ ಎಂದು. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನೀವು ಹೇಳುವಂತ ಒಂದು ಆಪಾದನೆಗೆ ದೇವರು ಹೇಳುತ್ತಿರುವಂತ ಒಂದೇ ಒಂದು ಕಾರ್ಯ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ದೇವರು ಅದರದೇ ಆದಂತ ಒಂದು ಗುರುತು ಕೊಡ್ತಾ ಇದ್ದಾನೆ. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಅನ್ನೋದಕ್ಕೆ ಗುರುತು ಏನು? ದೇವರು ಹೇಳ್ತಾ ಇದ್ದಾನೆ, ನಿನ್ನ ಅಣ್ಣನಾದಂಥ ಯಾಕೋಬನ ಅಣ್ಣನಾದಂಥ ಏಸಾವನನ್ನು ತಿರಸ್ಕಾರ ಮಾಡಿ ನಾನು ನಿನ್ನನ್ನು ಆರಿಸಿಕೊಂಡಲ್ಲ, ಅದೇ ನಾನು ನಿನ್ನನ್ನು ಪ್ರೀತಿಸಿದೆ ಎನ್ನುವುದು ಅಂತ ಗುರುತು. ನೀನು ನಾಶವಾಗುವಂಥ ಸ್ಥಳದಲ್ಲಿ ನಾನು ನಿನ್ನ ಬದಲಿಗೆ ಬೇರೆಯವರ ಪ್ರಾಣವನ್ನು ಈಡಾಗಿ ಕೊಟ್ಟು ನಿನ್ನನ್ನು ರಕ್ಷಿಸಿ ನಿನ್ನನ್ನು ಕಾಪಾಡಿ ನಿನ್ನನ್ನು ಪೋಷಿಸ್ನಲ್ಲ, ಅದೇ ಒಂದು ಗುರುತು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ಲೋಕದಲ್ಲಿ ಯೋಗ್ಯರಾಗಿರುವವರು, ಸಾಮರ್ಥ್ಯ ಉಳ್ಳವರು, ವಿದ್ಯಾಭ್ಯಾಸ ಉಳ್ಳವರು, ನಮಗಿಂತ ಬಹಳವಾಗಿ ಪುಣ್ಯ ಕಾರ್ಯ ಮಾಡಿದವರು, ಇವತ್ತು ರಕ್ಷಕನಾದಂಥ ಮದಲಿಂಗನಾದಂಥ ರಾಜಾದಿರಾಜನಾದಂಥ ಯೇಸುವನ್ನು ತಿಳಿದುಕೊಳ್ಳದಂತೆ ಇವತ್ತು ಕತ್ತಲೆಯ ಹಾದಿಯಲ್ಲಿ ನಡೀತಾ ಇರಬೇಕಾದ್ರೆ, ಇವತ್ತು ಯೋಗ್ಯರನ್ನ ದೇವರು ತಳ್ಳಿಬಿಟ್ಟು, ಜ್ಞಾನಿಗಳನ್ನ ದೇವರು ತಳ್ಳಿಬಿಟ್ಟು, ವಿದ್ಯಾಭ್ಯಾಸ ಉಳ್ಳವರನ್ನ ದೇವರು ತಳ್ಳಿಬಿಟ್ಟು, ಅರ್ಹತೆ ಉಳ್ಳವರನ್ನ ದೇವರು ತಳ್ಳಿಬಿಟ್ಟು, ತಾಲಂತ್ ಉಳ್ಳವರನ್ನ ದೇವರು ತಳ್ಳಿಬಿಟ್ಟು, ಹಣವಂತರನ್ನ ದೇವರು ತಳ್ಳಿಬಿಟ್ಟು, ಏನಕ್ಕೆ? ನಿನ್ನ ಮನೆಯಲ್ಲಿರುವಂತ ನಿನ್ನ ಅಣ್ಣ ತಮ್ಮಂದರನ್ನ, ಯೋಗ್ಯತೆ ಉಳ್ಳವರನ್ನ ದೇವರಾತನು ದೂರ ನಿಲ್ಲಿಸಿ, ಆತನು ನಿನಗಾಗಿ ರಕ್ತವನ್ನು ಸುರಿಸಿ, ಆತನು ನಿನ್ನನ್ನು ಆರಿಸಿಕೊಂಡು ತನ್ನ ಮಗನಾಗಿ ತನ್ನ ಮಗಳಾಗಿ ದೇವರು ಇವತ್ತು ಆತನನ್ನು ಆರಾಧಿಸುವುದಕ್ಕೆ ಒಂದು ಭಾಗ್ಯವನ್ನ ದೇವರು ದಯಪಾಲಿಸಿದನಲ್ಲ, ಅದೇ ಒಂದು ಗುರುತು, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಅನ್ನೋದಕ್ಕೆ ಗುರುತು, ಅನೇಕರನ್ನು ನಾನು ತಳ್ಳಿಬಿಟ್ಟು ನಿನ್ನನ್ನು ಆರಿಸಿಕೊಂಡಿದ್ದೇನಲ್ಲ, ಅದೇ ಒಂದು ಗುರುತು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಇವತ್ತು ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ದೇವರ ಪ್ರೀತಿಯಲ್ಲಿ ನೆಲೆ ನಿಲ್ಲುವಂಥ ದೇವರ ಮಕ್ಕಳೇ, ಇವತ್ತು ಕರ್ತನು ನಮ್ಮಿಂದ ನಿರೀಕ್ಷಿಸುತ್ತಾ ಇರುವಂಥ ಮೊದಲೇ ಕಾರ್ಯ, ದೇವರ ಪ್ರೀತಿಗೆ ನಾವು ಪ್ರತಿಕರಿಸುವವರಾಗಿರಬೇಕು. ಇವತ್ತು ಅನೇಕರು ದೇವರ ಪ್ರೀತಿಯನ್ನ ಉಲ್ಲಂಘನೆ ಮಾಡ್ತಾರೆ, ಅನೇಕರು ದೇವರ ಪ್ರೀತಿಯನ್ನ ಅಲ್ಪವಾಗಿ ಎಣಿಸ್ತಾರೆ, ಅನೇಕರು ದೇವರ ಪ್ರೀತಿಯನ್ನ ಸಾಧಾರಣವಾಗಿ ತುಚ್ಛೀಕರಿಸಿ ಬಿಡ್ತಾರೆ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ
ಮಾಡಿಕೊಳ್ಳಬೇಕು. ನಿಮ್ಮನ್ನು ಪ್ರೀತಿಸಿ ಕರ್ತನಾದಂಥ ಯೇಸು ಕ್ರಿಸ್ತನು ಮಾಡಿದ ಕಾರ್ಯವೇನು ಗೊತ್ತಾ? ತನ್ನ ರಕ್ತವನ್ನು ನಿನಗಾಗಿ ಸುರಿಸಿದನು. ಇವತ್ತು ನಿನ್ನನ್ನು ಪ್ರೀತಿಸಿ ಕರ್ತನಾದಂಥ ಯೇಸು ಕ್ರಿಸ್ತನು ಏನು ಮಾಡಿದನು? ಆತನು ನಿನಗಾಗಿ 39 ಬಾಸುಂಡೆ ಏಟುಗಳನ್ನು ತಿಂದನು. ಕರ್ತನಾದಂಥ ಯೇಸು ನಿನ್ನನ್ನು ಪ್ರೀತಿಸಿ ತಾನು ಏನು ಮಾಡಿದನು? ಆತನು ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು. ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿ ತಾನು ಏನು ಮಾಡಿದನು? ಆತನ ಕೈಗಳಿಗೂ ಆತನ ಕಾಲುಗಳಿಗೂ ಆಣಿ ಒಡಿಸಿಕೊಳ್ಳತಕ್ಕಂತೆ ಆತನು ಅನುಮತಿ ಮಾಡಿಕೊಟ್ಟನು. ನಿನ್ನನ್ನು ಪ್ರೀತಿಸಿ ಕರ್ತನಾದಂಥ ಯೇಸು ಕ್ರಿಸ್ತನು ಏನು ಮಾಡಿದನು? ತನ್ನ ಪಕ್ಕೆಯಲ್ಲಿ ಕಿವಿಸಿಕೊಳ್ಳುವುದಕ್ಕೆ ಆತನ ಅನುಮತಿಯನ್ನು ಕೊಟ್ಟನು. ಈ ಪಾಠಗಳೆಲ್ಲ ಏನಕ್ಕೆ ಪಡಬೇಕಾಗಿತ್ತು? ಈ ಬಾಧೆಯೆಲ್ಲ ಏನಕ್ಕೆ ಅನುಭವಿಸಬೇಕಾಗಿತ್ತು? ಆತನು ತನ್ನ ಸ್ವಾರ್ಥಕ್ಕಾಗಿ ಆ ಬಾಧೆಯನ್ನು ಅನುಭವಿಸಲಿಲ್ಲ. ನಿನ್ನನ್ನು ಪ್ರೀತಿಸಿರೋದ್ರಿಂದನೇ ಪರಲೋಕ ರಾಜ್ಯದ ಸಕಲ ವೈಭವಗಳನ್ನು ಬಿಟ್ಟು ಯೇಸು ಈ ಭೂಲೋಕಕ್ಕೆ ಇಳಿದು ಬಂದನು. ನಿನ್ನನ್ನು ಪ್ರೀತಿಸಿನೇ ಯೇಸು ಸ್ವಾಮಿ ಘೋರ ಮರಣವಾಗಿರುವಂತ ಶಿಲುಬೆಯನ್ನು ನಿನಗಾಗಿ ಅನುಭವಿಸಿದನು. ಇವತ್ತು ಕರ್ತನು ನಿರೀಕ್ಷಿಸುತ್ತಿರುವ ಕಾರ್ಯ, ಆತನ ಪ್ರೀತಿಗಾಗಿ ನೀನು ಏನ್ ಪ್ರತಿಕರಿಸಲಿಕ್ಕೆ ಸಾಧ್ಯ? ಇವತ್ತು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು, ಯೇಸು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಯೋನನ ಮಗನಾದಂಥ ಪೇತ್ರನೇ, ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯ? ಅದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯೋನನ ಮಗನಾದಂಥ ಪೇತ್ರನೇ, ಸಿಮೋನನೇ, ನೀನು ನನ್ನನ್ನು ಪ್ರೀತಿಸ್ತೀಯ? ಅದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯೋನನ ಮಗನಾದಂಥ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸ್ತೀಯ? ಕರ್ತನೇ, ನೀನೇ ಬಲ್ಲೆ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ಪ್ರೀತಿಯನ್ನು ದೇವರು ಬಲ್ಲವನಾಗಿದ್ದಾನ. ನೀನು ದೇವರನ್ನು ಎಷ್ಟು ಪ್ರೀತಿಸ್ತೀಯಾ ಎನ್ನೋದು ನಿನ್ನ ದೇವರು ಅರ್ಥಕೊಂಡವನ, ದೇವರು ತಿಳಿದಿದ್ದಾನ. ಇಸ್ರಾಯೇಲರ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪ್ರೀತಿ ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ಪ್ರೀತಿ ನನ್ನ ಅರಿಯದವನಾಗಿದ್ದೇನೆ, ನಿನ್ನ ಪ್ರೀತಿ ನನ್ನವರೆಗೂ ಬರ್ತಾ ಇಲ್ಲ. ನೀನು ಬಾಯಿ ತೆರೆದು ಹೇಳ್ತಾ ಇದೆಯಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಆದರೆ ನಿನ್ನ ಪ್ರೀತಿ ನಾನು ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವರು ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಲ್ಲ, ಆ ಪ್ರೀತಿಗಾಗಿ ಏನಾದರೂ ಪ್ರತಿಕರಿಸು. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 43ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ದೇವರೇನು ಹೇಳ್ತಾನೆ ನೋಡ್ರಿ. ನಮ್ಮ ವಿಷಯದಲ್ಲಿ ದೇವರೇನು ಹೇಳ್ತಾನೆ? ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ದೃಷ್ಟಿಯಲ್ಲಿ ಏನಾಗಿದೀಯಾ? ಗಟ್ಟಿಯಾಗಿ ಹೇಳ್ರಿ, ನೀನು ನನ್ನ ದೃಷ್ಟಿಯಲ್ಲಿ ಏನಾಗಿದೀಯಾ? ಬಾಯಿ ತೆರೆದು ಹೇಳ್ರಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು ಎಂದು. ದೇವರ ವಾಕ್ಯದಲ್ಲಿ ಎರಡನೇದಾಗಿ ದೇವರು ಹೇಳ್ತಾನೆ, ಮಾನ್ಯನು. ಮಾನ್ಯನು, ಪ್ರಿಯನು. ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ. ದೇವರು ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಏನೇ ಜೀವನದಲ್ಲಿ ಸಂಭವಿಸಿದ್ರು ನೀನು ಭಯ ಪಡಬೇಡ. ಕಾರಣ, ನಿನ್ನ ಪ್ರಾಣಕ್ಕೆ ಬದಲಾಗಿ ನಾನು ಏನು ಮಾಡ್ತೇನೆ? ನಾನು ಮನುಷ್ಯರ ಪ್ರಾಣವನ್ನು ನಿನ್ನ ಪ್ರಾಣಕ್ಕೆ ಬದಲಾಗಿ ನಾನು ಕೊಡುತ್ತೇನೆ. ಜನಾಂಗಗಳ ಪ್ರಾಣವನ್ನು ನಿನಗೋಸ್ಕರವಾಗಿ ನಾನು ಕೊಡಲಿಕ್ಕೆ ಸಿದ್ಧ. ಕಾರಣ ಏನು? ನೀ ನನಗೆ ಅಮೂಲ್ಯನಾಗಿದೆಯಾ, ಪ್ರಿಷಿಯಸ್, ಹಾನರ್ಡ್. ದೇವರ ಮಕ್ಕಳೇ ಗಮನಿಸಿ, ದೇವರು ನಮ್ಮನ್ನು ಸಾಧಾರಣವಾಗಿ ದೇವರು ನಮ್ಮನ್ನು ಲೆಕ್ಕ ಹಾಕ್ತಾ ಇಲ್ಲ. ನೀನು ಹಣ ಇಲ್ಲದವನಾಗಿದ್ರು, ನೀನು ವಿದ್ಯಾಭ್ಯಾಸ ಇಲ್ಲದವನಾಗಿದ್ರು, ನೀನು ಸಾಮರ್ಥ್ಯ ಇಲ್ಲದವನಾಗಿದ್ರು, ನೀನು ತೋಳ್ಬಲ ಇಲ್ಲದವನಾಗಿದ್ರು, ದೇವರು ನಿನ್ನನ್ನು ಸಾಧಾರಣವಾಗಿ ದೇವರು ಲೆಕ್ಕ ಹಾಕ್ತಾ ಇಲ್ಲ. ದೇವರು ನಿನ್ನನ್ನು ಲೆಕ್ಕ ಹಾಕುತ್ತಾ ಇರೋದು, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ಇವತ್ತು ಅಷ್ಟು ನಮ್ಮ ಕುರಿತಾಗಿ ಸಾಕ್ಷೀಕರಿಸುವ ದೇವರಿಗೆ ನಮ್ಮ ಪ್ರತಿಕರಣ ಏನು? ನಮ್ಮ ಪ್ರೀತಿ ದೇವರಿಗೆ ತಲುಪುತ್ತಾ ಇದೆಯಾ ಎನ್ನುವುದನ್ನು ದೇವರ ಮಕ್ಕಳು ಮೊದಲನೇದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನನ್ನ ಬಾಯಿಯಿಂದ ಮಾತ್ರ ದೇವರಿಗೆ, ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ದೀನ, ಅಥವಾ ನನ್ನ ಪ್ರೀತಿ ದೇವರವರೆಗೂ ತಲುಪುತ್ತಾ ಇದೆಯಾ? ಯೇಸು ಸ್ವಾಮಿ ತಾನು ಹೇಳಿದನು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರ.
ನೀವು ನನ್ನನ್ನು ಪ್ರೀತಿಸೋರಾಗಿದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರ. ಹಾಗಾದರೆ ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ದೇವರನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ನಮ್ಮ ಸ್ವಂತ ಮಾರ್ಗದಲ್ಲಿ ನಾವು ನಡೆಯೋರಾಗಿರಬಾರ್ದು. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯೋದ್ರಿಂದಲೇ ಆತನ ಪ್ರೀತಿಯನ್ನು ನಾವು ಆತನವರೆಗೂ ತಲುಪಿಸಲಿಕ್ಕೆ ಸಾಧ್ಯ. ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಒಂದನೇದಾಗಿ ರೆಸ್ಪಾಂಡ್ ಟು ದ ಗಾಡ್ಸ್ ಲವ್. ದೇವರ ಪ್ರೀತಿಗೆ ಪ್ರತಿಕರಿಸಿರಿ ಎಂದು ದೇವರು ಆಪಾದನೆ ಮಾಡ್ತಾ ಇದ್ದಾನೆ. ಎರಡನೇ ಆಪಾದನೆ ಮಲಾಕಿನ ಬರೆದ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದ 6ನೇ ವಾಕ್ಯದಿಂದ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ಧಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ಧಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿಯಲ್ಲಿ ಎಂದು ಸೇನಾಧೀಶ್ವರ ಯೆಹೋವನು ನಿಮಗೆ ನುಡಿಯುತ್ತಾನೆ. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾನೆ, ಎರಡನೇ ಆಪಾದನೆ. ಆದರೆ ಗಮನಿಸಿ, ನೀವು ನನ್ನನ್ನು ಮಾನಿಸ್ತಾ ಇಲ್ಲ, ದೇವರನ್ನ ನಾವು ಹಾನರ್ ಘನಪಡಿಸ್ತಾ ಇಲ್ಲ. ನನ್ನನ್ನು ನೀವು ತಂದೆ ಅಂತೀರ, ತಂದೆಗೆ ಕೊಡುವಂಥ ಮಾನ ನೀವು ಕೊಡ್ತಾ ಇದ್ದೀರಾ? ನನ್ನನ್ನು ನೀವು ಯಜಮಾನನೇ ಎಂದು ನೀವು ಕರೀತೀರ, ಯಜಮಾನನಿಗೆ ತೋರಿಸುವ ಭಯಭಕ್ತಿಯನ್ನು ನೀವು ತೋರಿಸ್ತಾ ಇದ್ದೀರಾ? ದೇವರು ಆತನು ಅನೇಕ ಕಾರ್ಯಗಳಲ್ಲಿ ಆತನು ನನಗೆ ನೀವು ಮಾನವನ್ನು ತೋರಿಸ್ತಾ ಇಲ್ಲ ಎನ್ನೋದು ಆಪಾದನೆ ದೇವರು ಹೇಳ್ತಾ ಇದ್ದಾನೆ. ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಅಪ್ಪ ಎಂದು ನಾವು ದೇವರನ್ನ ಕೂಗ್ತೀವಲ್ಲ, ಅಪ್ಪನ ಹಾಗೆ ದೇವರಿಗೆ ಗೌರವ ಕೊಡ್ತಾ ಇದ್ದೀವ? ದೇವರಿಗೆ ನಾವು ಯಜಮಾನನೇ ಅಂತ ಕರಿತೀವಲ್ಲ, ಯಜಮಾನನ ಹಾಗೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀವ? ಯಜಮಾನನಿಗೆ ತಕ್ಕಂಥ ಘನವನ್ನು ಕೊಡ್ತಾ ಇದ್ದೀವ ಎನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ತಂದೆ ಎಂದು ಕರೆಯುವ ದೇವರ ಮಕ್ಕಳೇ, ಇಹಲೋಕದ ಅಪ್ಪನ ಕುರಿತಾಗಿ ದೇವರು ಹೇಳಿದನು, ಈ ರೊಟ್ಟಿಯನ್ನು ಕೇಳುವಂಥ ಮಗನಿಗೆ ತಂದೆ ಅವನು ಕಲ್ಲನ್ನು ಕೊಡೋದಿಲ್ಲ, ಮೀನನ್ನು ಕೇಳಿದ್ರೆ ಬೇರೆ ಏನೋ ಕೊಡೋದಿಲ್ಲ. ದೇವರು ಹೇಳ್ತಾನೆ, ದುಷ್ಟರಾಗಿರುವಂಥ ನೀವು, ಈ ಲೋಕದ ತಂದೆಗಳಿಗೆ ದೇವರ ಹೆಸರು ಕೊಟ್ಟಿದ್ದು ದುಷ್ಟರು ನೀವು ಅಂತ. ಆದರೆ ದೇವರು ಹೇಳಿದನು, ಪರಲೋಕದಲ್ಲಿ ಒಬ್ಬ ಒಳ್ಳೆ ತಂದೆ ಇದ್ದಾನೆ ಎಂದು. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಇಹ ಲೋಕದ ತಂದೆ ಮುಂದೆ ನೀನು ಭಯಭಕ್ತಿ ಉಳ್ಳವನಾಗಿ ನೀನು ನಡ್ಕೊಂಡ್ರೆ, ಪರಲೋಕದ ತಂದೆ ಮುಂದೆ ಇನ್ನೆಷ್ಟು ಭಯಭಕ್ತಿಯಿಂದ ನಡ್ಕೋಬೇಕು ನೀನು. ಆರಾಧನೆಗೆ ಬಂದಾಗ, ಪ್ರಾರ್ಥನೆಗೆ ಬಂದಾಗ 2 ಜನ ಆಗಲಿ, 3 ಆಗಲಿ, 10 ಆಗಲಿ, 1000 ಆಗಲಿ, ಕೋಟಿ ಆಗಲಿ, ತಂದೆ ಬದಲಾಗಲ್ಲ. ಜನರ ಸಂಖ್ಯೆ ಹೆಚ್ಚಾಗತ್ತೆ ಹೊರತು ದೇವರ ಪ್ರಸನ್ನತೆ ಬದಲಾಗಲ್ಲ. ತಂದೆ ಅಂತ ನೀನು ಕೂಗಿ ಹೇಳಿ ತಂದೆಗೆ ನೀನು ಗೌರವ ಕೊಡದೆ ಹೋದ್ರೆ ನಿನ್ನ ಆರಾಧನೆ ಎಲ್ಲಿಗೆ ಹೋಗುತ್ತೆ? ತಂದೆ ಅಂತ ಕರೀತೀರಲ್ಲ, ತಂದೆಗೆ ತಕ್ಕಂಥ ಗೌರವವನ್ನು ನೀವು ಕೊಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಅಪ್ಪ ಅಂತ ಕರೀತೀರಲ್ಲ, ನಿಮ್ಮ ಮನೆಯಲ್ಲಿ ತಂದೆಗೆ ಒಳ್ಳೆ ಸ್ಥಾನ ಇದೆಯಾ? ಇವತ್ತು ನಿಮ್ಮ ಕೆಲಸಕ್ಕೆ ಹೋದಾಗ ತಂದೆಗೆ ಒಳ್ಳೆ ಹೆಸರಿದೆಯಾ? ಇವತ್ತು ತಂದೆ ಅಂತ ಕೂಗುವಂತ ನೀವು ತಂದೆಗೆ ಒಳ್ಳೆ ಗೌರವವನ್ನು ಕೊಡ್ತಾ ಇದ್ದೀರಾ? ಇದು ನಾನಲ್ಲ ಹೇಳ್ತಾ ಇರೋದು, ಇದು ದೇವರೇ ಹೇಳ್ತಾ ಇದ್ದೀನಿ. ಅಪ್ಪ ಅಂತ ನನ್ನನ್ನು ಕರೀತೀರಲ್ಲ, ಅಪ್ಪನ ಗೌರವ ನನಗೆ ಕೊಡ್ತೀರಾ ನೀವು? ಯಜಮಾನನೇ ಅಂತ ಕರೀತೀರಲ್ಲ, ಯಜಮಾನನಿಗೆ ತಕ್ಕಂಥ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ತಾ ಇದ್ದೀರಾ? ಯಾವ ವಿಷಯದಲ್ಲಿ ಇವರು ದೇವರನ್ನು ಘನಪಡಿಸಲಿಲ್ಲ? ಒಂದನೇದಾಗಿ ಕೂಗೋ ರೀತಿ ದೇವರನ್ನ ಗೌರವಿಸ್ತಾ ಇರಲಿಲ್ಲ. ಸಮಯ ಇಲ್ಲದಿರೋದ್ರಿಂದ ಆದಷ್ಟು ಬೇಗ ಹೇಳ್ತಾನೆ. ಎರಡನೇದಾಗಿ ಆರಾಧನೆಗೆ ಬರಬೇಕಾದ್ರೆ ಹೆಂಗೆ ಬರ್ತಾ ಇದ್ರು ಗೊತ್ತಾ? ಕುರುಡು, ಕುಂಟು, ದೋಷವಿರುವಂಥ ಕುರಿಗಳನ್ನು ತಂದು ಯಜ್ಞವೇದಿ ಹತ್ರ ತರ್ತಾ ಇದ್ರು. ದೇವರೊಂದು ಪದ ಬಹಳ ಸುಂದರವಾಗಿ ಹೇಳ್ತಾನೆ. ಎಷ್ಟು ಜನ ಬೈಬಲಲ್ಲಿ ಓದಿದಿರೋ ಇಲ್ಲ ಗೊತ್ತಿಲ್ಲ, ದೇವರೊಂದು ಪ್ರಶ್ನೆಯನ್ನು ಅವ್ರ ಬಳಿಯಲ್ಲಿ ಕೇಳ್ತಾನೆ. ಏನು ಪ್ರಶ್ನೆ ಗೊತ್ತಾ? 8ನೇ ವಾಕ್ಯ ಹೇಳುತ್ತೆ. 8ನೇ ವಾಕ್ಯ, ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ? ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ,
ಇಂಥದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು. ದೇವ್ರು ಹೇಳ್ತಾನೆ, ನನಗೆ ಕೊಡೋದನ್ನ ನನಗೆ ಮಾಡಂಗೆ, ನಿಮ್ಗೆ ಸಂಬಳ ಕೊಡ್ತಾನಲ್ಲ ಅವನಿಗೆ ಮಾಡು. ನನಗೆ ಮಾಡ್ತೀಯಲ್ಲ ಹಂಗೆ ನೀನು ಮಿನಿಸ್ಟ್ರಿಗೆ ಮಾಡು. ಏಸಪ್ಪ ಬಂದರೆ ಕೈ ತಟ್ರಿ ಅಂದರೆ ಒಬ್ಬರು ಕೈ ಕಟ್ಟಲ್ಲ, ಸಿದ್ದರಾಮಯ್ಯ ಬಂದರೆ ವಿಸಿಲ್ ಹೊಡಿತೀರಲ್ಲ. ನೀನು ನನಗೇನು ಮಾಡ್ತಾ ಇದೀಯ ಅದು ನೀನು ಮಿನಿಸ್ಟ್ರಿಗೆ ಮಾಡಿ ನೋಡು. ನಾನೆಲ್ಲ ಹೇಳ್ತಾ ಇರೋದು ಬೈಬಲ್, ದೇವ್ರು ಹೇಳ್ತಾ ಇದ್ದಾನೆ. ನನಗೆ ಮಾಡಂಗೆ ನಿನ್ಗೆ ಸಂಬಳ ಕೊಡೋನಿಗೆ ಮಾಡು, ನನಗೆ ಮಾಡಂಗೆ ನಿನ್ನ ದಣಿಗೆ ಮಾಡು, ಮೆಚ್ಚಿಬಿಡ್ತಾನ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನ್ನ ಹತ್ರ ಬಂದಾಗ ಆರಾಧನೆ ಬಿಟ್ಟು ಮೊಬೈಲಲ್ಲಿ ಇರ್ತೀಯಲ್ಲ, ಹೋಗಿ ನೀನು ಬಾಸ್ ಮುಂದೆ ಮಾಡಂಗೆ. ದೇವರು ಕೇಳ್ತಿರುವ ಕಾರ್ಯ ಯಾವಾಗ ಬೇಕಾದ್ರೂ ನೀನು ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಕಂಪ್ನಿಗೆ ಹೋಗಂಗೆ. ನಾನೆಲ್ಲ ಹೇಳ್ತಾರೆ, ದೇವ್ರು ಹೇಳ್ತಾರೆ. ಆಶೀರ್ವಾದದ ಟೈಮಲ್ಲಿ ಬಂದು ತಲೆ ತೋರಿಸಿ, ದೇವರೇ ನನ್ನನ್ನು ಆಶೀರ್ವಾದ ಮಾಡಂತ ಹೋಗು. ತಿಂಗಳೆಲ್ಲ ಕೆಲಸಕ್ಕೆ ಹೋಗ್ಬೇಡ, ಸಂಬಳಕ್ಕೆ ಹೋಗು, ಮಾಡಿ ತೋರಿಸು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಇಲ್ಲಿ ಏನು ಮಾಡ್ತೀರೋ ಅದೇ ನಿಂಗೆ ಸಂಬಳ ಕೊಡೋನ ಹತ್ರ ಮಾಡು. ಮೆಚ್ತಾನ? ಹಾಗಾದ್ರೆ ಅವನು ಮೆಚ್ಚಲ್ಲ ಅಂದ್ರೆ ನೀನು ಸಭೆಯಲ್ಲಿ ಮಾಡೋ ಕಾರ್ಯ ಯಾರು ಮೆಚ್ತಾರೆ? ನೀವು ಸ್ತೋತ್ರ ಹೇಳದೇ ಇದ್ದಾಗ ನೋಡ್ರಿ, ನಾನು ದೇವ್ರ ಕೈ ತಟ್ರಿ ಅಂದೆ, ಸ್ತೋತ್ರ ನೀವು ತಟ್ಟಕ್ಕೆ ಇದ್ದೆ ಮುಂದೆ ನೋಡ್ತಾ ಇದ್ದೀನ. ಇಲ್ಲಿ ನೀವು ನಡ್ಕೊಳ್ಳೋ ಹಾಗೆ ಹೊರಗಡೆ ಹೋಗಿ ನಡ್ಕೊಳ್ರಿ. ಮೆಚ್ತಾರ ಅವರು? ಅವ್ರು ಮೆಚ್ಚಲ್ಲ ಅಂತಂದ್ರೆ ನಾನು ಹೆಂಗ್ ಮೆಚ್ತೀನಿ ಅಂತ ನೀವು ದೃಢಪಡಿಸ್ಕೊಳ್ತೀರಾ? ನೀನು ಕಂಪನಿಗೆ ಲೇಟ್ ಹಾಕೋದ್ರೆ ಬಾಸ್ ಮೆಚ್ಚಲ್ಲ ಅಂದ್ರೆ ಇಲ್ಲಿ ಲೇಟ್ ಆಗಿ ಬಂದ್ರೆ ನಾನು ಮೆಚ್ಚಿಬಿಡ್ತೀನ? ನೀವು ಯಾರು ಸ್ತೋತ್ರ ಹೇಳಿಲ್ಲ. ನೀನು ಕಂಪನಿಗೆ ಏನಾದರೂ ಒಂದು ಫೈಲ್ ತಗೊಂಡೋಗಿಲ್ಲ ಅಂದ್ರೆ ಯಜಮಾನನು ನಿನಗೆ ಸಂಬಳ ಕೊಡೋನು ಮನೆ ಕಳಿಸ್ತಾನೆ. ಯಜಮಾನನು ಕೊಟ್ಟ ಬೈಬಲನ್ನು ಚರ್ಚೆಗೆ ತರ್ದಿದ್ರೆ ದೇವ್ರು ಮೆಚ್ತಾನ? ಏನ್ ತಗೋ ಬರ್ತಾ ಇದೆಯಾ ಮನೆಯಿಂದ? ಉದಾಸೀನನ? ಕುರುಡಾಗಿರೋದ? ದೋಷವಾಗಿರೋದ? ರೋಗ ಹಿಡ್ದಿರೋದ? ಬಾ ಅಂದ್ರೂ ಬರಲ್ಲ ಹೇಳ್ಕೊಂಡು ಹೆಂಗೋ ಕೊಡೋಣ ಅಂತ ದೇವ್ರು ಕೇಳ್ತಾನೆ. ನಿನ್ ಭಾಷೆ ಮೆಚ್ಚಲ್ಲ ಅಂದ್ರೆ ನಾನು ಹೆಂಗ್ ಮೆಚ್ತೀನಿ ಹೇಳಪ್ಪ ನೀನೆ. ಇವತ್ತು ನನ್ನ ದೇವರು ಆತನು ಬೆಸ್ಟ್ ಅಲ್ಲಿ ಬೆಸ್ಟ್ಗೆ ಯೋಗ್ಯನಾಗಿದ್ದಾನೆ. ಇವತ್ತು ದೇವರಿಗೆ ಕೊಟ್ರೆ ಊನವಾದದ್ದು ಕೊಡಬೇಡ, ದೇವರಿಗೆ ಕೊಟ್ರೆ ದೋಷವಾದದ್ದು ಕೊಡಬೇಡ, ದೇವರಿಗೆ ಕೊಟ್ರೆ ಬಲಹೀನವಾದದ್ದು ಕೊಡಬೇಡ. ದೇವರಿಗೆ ಕೊಡಾಕಿದ್ರೆ ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಗಟ್ಟಿಯಾಗಿ ದೇವರಿಗೆ ಕೊಡು. ಒಂದು ಹಲ್ಲೆಲೂಯ ಹೇಳಿದ್ರೆ ಮೇಲಿರುವ ಎಲ್ಲ ತಡೆಗಳು ಹೊಡೆದು ಪರಲೋಕ ಸಿಂಹಾಸನಕ್ಕೆ ಹೋಗ್ಬೇಕು. ಒಂದು ಸಾರಿ ಚಪ್ಪಾಳೆ ತಟ್ಟಿದ್ರೆ ಈ ಲೋಕದ ಯಾವ ಮಿನಿಸ್ಟ್ರಿಗೂ ತಟ್ಟಿರಬಾರ್ದು. ಅಂತ ದೊಡ್ಡ ಚಪ್ಪಾಳೆಯ ಶಬ್ದ ದೇವರಿಗೆ ಕೊಡಬೇಕು. ಒಂದು ಗಟ್ಟಿಯಾದ ಹಲ್ಲೆಲೂಯ ದೇವರಿಗೆ ಹೇಳಿದ್ರೆ ಶಬ್ದ ತೆಗೆದು ನನ್ನ ಮೂಗಿನಲ್ಲಿ ಉಸಿರು ಕೊಟ್ಟಿದ್ದು ದೇವರು, ನನ್ನ ಗಂಟಲಲ್ಲಿ ಶಬ್ದ ಕೊಟ್ಟಿದ್ದು ದೇವರು, ಜೀವಿತರ ಪಟ್ಟಿಯಲ್ಲಿ ನನ್ನನ್ನು ಇಟ್ಟಿದ್ದು ದೇವರು. ನನ್ನ ಶಬ್ದ ಅದು ದೇವರಿಗೆ. ಕೊಡಂಗಿದ್ರೆ ಬೆಸ್ಟ್ ದೇವರು ಕೊಡಬೇಕು. ಹಾಗಾದ್ರೆ ಇನ್ನು ಮುಂದೆ ಬೆಸ್ಟ್ ಕೊಡದೇ ಇದ್ರೆ ಯೋಚನೆ ಮಾಡಿ, ನಮ್ಮ ಬಾಸಿಂಗ್ ಮಾಡಿದ್ರೆ ಮೆಚ್ತಾನ ಅಂತ ಹೇಳಿ ಸ್ತೋತ್ರ ಹೇಳಬೇಕು. ದೇವರ ವಾಕ್ಯದಲ್ಲಿ ಒಂದನೇದಾಗಿ ದೇವರನ್ನ ಕೂಗ್ತಾರೆ, ದೇವರನ್ನ ಗೌರವಿಸ್ತಾ ಇರಲಿಲ್ಲ. ಎರಡನೇದಾಗಿ ಆರಾಧನೆಗೆ ಬಂದಾಗ ಇಷ್ಟ ಬಂದಿರೋ ತರೋದು. ಮೂರನೇದಾಗಿ ದೇವರ ಮೇಜಿಗೆ ಹಲ್ಲೆಲೂಯ ಘನವನ್ನು ಕೊಡ್ತಾ ಇರಲಿಲ್ಲ.
ಕರ್ತನ ಮೇಜು ಅವರು ಅಶುದ್ಧವೆಂದು ಪರಿಗಣಿಸ್ತಾ ಇದ್ರು. ಮೇಜ್ ತಾನೇ ಅಂತ ದೇವರಿಗೆ ಆಲಸ್ಯ ತೋರಿಸಿದಾಗ ಮುಂದಿನ ವಾರ ಕರ್ತನ ಮೇಜು, ಈ ಯಜ್ಞವೇದಿಯಲ್ಲಿ ಈ ಮೇಜಿನ ಮೇಲೆ ಬರುವಂಥ ಕರ್ತನ ಮೇಜು ಇಷ್ಟ ಬಂದಂಗೆ ಬಂದು ಕೈ ಹಾಕೊಂಡು ಹೋಗೋದೆಲ್ಲ ಪ್ರಿಪ್ರೇಷನ್, ಸಿದ್ಧತೆ ಇರಬೇಕು. ದೇವರ ಮೇಜನ್ನು ಯಾವತ್ತೂ ಅಶುದ್ಧವಾಗಿ ಪರಿಗಣಿಸಬೇಡ. ದೇವರು ಒಂದು ಕಾಲದಲ್ಲಿ ಸಹಿಸೋದಿಲ್ಲ. ಕರ್ತನ ಮೇಜಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಪ್ರಿಪೇರ್ ಯುವರ್ ಸೆಲ್ಫ್. ಅದನ್ನು ಮಾನ್ಯವಾದದ್ದು ಎಣಿಸು, ಅದು ಪರಿಶುದ್ಧವಾದದ್ದು ಎಣಿಸು. ಅದರ ಮುಂಭಾಗದಲ್ಲಿ ನೀನು ಬರಬೇಕಾದ್ರೆ ನಾನು ಪರಿಶುದ್ಧನಾಗಬೇಕೆನ್ನುವಂಥ ಮನಸ್ಸಿನೊಟ್ಟಿಗೆ, ಪರಿಶುದ್ಧವಾದ ಹೃದಯದೊಟ್ಟಿಗೆ, ಪರಿಶುದ್ಧವಾದ ದೇವರ ಸನ್ನಿಧಾನದಲ್ಲಿ ನೀನು ಬಂದಾಗ ಈ ಕರ್ತನ ಮೇಜಿನಲ್ಲಿ ನೀನು ಕೈ ಹಾಕಿದ್ರೆ ವಾಕ್ಯ ಹೇಳೋ ಪ್ರಕಾರ ನಿನಗೆ ಸೌಖ್ಯ, ನಿನಗೆ ಬಿಡುಗಡೆ, ನಿನಗೆ ಅದ್ಭುತ ಎನ್ನುವುದು ನಿಶ್ಚಯ. ಕರ್ತನ ಮೇಜನ್ನ ಯಾವತ್ತೂ ಅಶುದ್ಧವಾಗಿ ಎಣಿಸಬಾರದು. ಅದು ನಿನ್ನ ಜೀವಕ್ಕೂ, ಅದು ನಿನ್ನ ಆರೋಗ್ಯಕ್ಕೂ, ಅದು ನಿನ್ನ ಬಲಕ್ಕಾಗಿ ಮುರಿಯಲ್ಪಟ್ಟಂತ, ಜಜ್ಜಲ್ಪಟ್ಟಂತ ಶರೀರ. ಅಯೋಗ್ಯವಾಗಿ ಕೈ ಹಾಕಿದ್ರೆ ದೇವರು ಎಚ್ಚರಿಕೆ ಕೊಟ್ಟಿದ್ದಾನೆ. ದೇವರು ಎಚ್ಚರಿಕೆ ಕೊಟ್ಟಿದ್ದಾನೆ. ಒಂದು ಮೂರನೇದಾಗಿ ಅವರಲ್ಲಿದ್ದಂಥ ಪ್ರಾಬ್ಲಮ್, ಕರ್ತನ ಮೇಜನ್ನು ಗೌರವಿಸ್ತಾ ಇರಲಿಲ್ಲ. ನಾಲ್ಕನೇದಾಗಿ ಇವರಲ್ಲಿದ್ದಂಥ ಪ್ರಾಬ್ಲಮ್, ಬೈಬಲಲ್ಲಿ ನಾವು ಓದುತ್ತೇವೆ, 13ನೇ ವಾಕ್ಯ ಹೇಳುತ್ತದೆ, ಸೈನ್ಯಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ ಈ ಸೇವೆಯು ಎಷ್ಟೋ ಬೇಸರವೆಂದು ನೀವು ಅಂದುಕೊಂಡು ಅದನ್ನು ಚೀಗಟ್ತೀರಾ ಅಂತ. ಯಾರು ಕೇಳಲಿಲ್ಲ ಅನ್ಸುತ್ತೆ. ಅಯ್ಯೋ ಈ ಸೇವೆಯು ಎಷ್ಟೋ ಬೇಸರವೆಂದು ನೀವು ಅಂದುಕೊಂಡು ಅದನ್ನು ಏನು ಮಾಡ್ತೀರಾ? ಸೇವೆಯನ್ನ ಬೇಸರ ಅಂತ ಯಾರಾದರೂ ನೆನೆಸ್ಕೊಂಡ್ರೆ ನೀನು ದೇವರನ್ನು ಘನಪಡಿಸ್ತಾ ಇಲ್ಲ. ದೇವರು ಸಭೆಯಲ್ಲಿ ಕಸ ಗುಡಿಸೋದಾಗ್ಲಿ ಸೇವೆನೇ, ದೇವರ ಸಭೆಯಲ್ಲಿ ಚೇರ್ ಹಾಕಿದ್ರು ಸೇವೆನೇ, ದೇವರ ಸಭೆಯಲ್ಲಿ ಧೂಳೋಡಿಸ್ರೇನೋ ಸೇವೆನೇ, ದೇವರ ಸಭೆಯಲ್ಲಿ ದೇವರು ನಿನಗೆ ಸ್ಟೇಜಲ್ಲಿ ಮೈಕ್ ಕೊಟ್ಟರು ಸೇವೆನೇ, ಮೈಕ್ ಕೊಡದೆ ಹೋದ್ರು ರಿಸೆಪ್ಷನ್ ಟೀಮಲ್ಲಿ ಜನರನ್ನು ಕುಳಿಸೋದು ಸೇವೆನೇ, ಏನು ಇಲ್ಲದೆ ಹೊರಗಡೆ ಹೋಗ್ಬೇಕಾದ್ರೆ ಪ್ರೈಸ್ ಎಲ್ಲ ಆಡ್ಕೊಡ್ತೀರಲ್ಲ ಅದನ್ನು ಒಂದು ಸೇವೆನೇ. ಇವತ್ತು ದೇವರ ಸೇವೆಯನ್ನ ಬೇಸರ ಎಂದು ಎಣಿಸ್ರೆ, ನಿನಗಿಷ್ಟ ಬಂದಂಗೆ ಸೇವೆ ಮಾಡಂಗಿದ್ರೆ ಯು ಆರ್ ನಾಟ್ ಹಾನರಿಂಗ್ ಗಾಡ್. ಸಮಯ ಸಿಗಲಿ ಸೇವೆ ಆನರ್ ಮಾಡ್ತಾ ಇಲ್ಲ. ನನಗೆ ಬೇಕಾದದ್ದೇ ಮಾಡ್ತೀನಿ ಅಂದರೆ ಸೇವೆ ಅಲ್ಲ. ಸಭೆಯ ಸೇವೆ ವಿಷಯದಲ್ಲಿ ನನಗೇನು ಲಾಭ ಬರಲಿಲ್ಲ, ನನಗೇನು ಆಗಲಿಲ್ಲ, ಬೇಸರ, ಅಯ್ಯೋ ಸೇವೆಗೆ ಹೋಗ್ಬೇಕಾ, ಅಯ್ಯೋ ಚರ್ಚ್ಗೆ ಹೋಗ್ಬೇಕಾ, ಅಯ್ಯೋ ಕರೀತಾರಲ್ಲ, ನೀನು ದೇವರನ್ನ ಘನಪಡಿಸ್ತಾ ಇಲ್ಲ. ಸುವಾರ್ತೆ ಆಗಲಿ, ಕಸ ಗುಡಿಸೋದಾಗ್ಲಿ, ಸೇವೆ ವಿಷಯದಲ್ಲಿ ಬೇಸರ ಬಂದ್ರೆ ಹುಷಾರು. ನೀನು ಏನು ಮಾಡ್ತಾ ಇದೀಯ ಗೊತ್ತೇ? ಚೀ ಅಂತ ಇದೀಯ ಅಂತ, ಸೇವೆಯನ್ನ ಚೀ ಅಂತ ಇದೀಯ. ದೇವರ ಮಕ್ಕಳು ಯಾವತ್ತು ಬೇಸರ ಬಂತೋ ಸೇವೆಯನ್ನು ಉದಾಸೀನ ಮಾಡ್ತಾ ಇದ್ದೀರ. ಚಪ್ಪಾಳೆ ತಟ್ತಾ ಇದ್ದೀವಲ್ಲ ಪಾಸ್ಟರ್, ಸೇವೆ ಕೊಟ್ಟಿದ್ದಾರಲ್ಲ ಆಸಕ್ತಿಯಿಂದ ಮಾಡ್ತಾ ಇದೀಯಾ? ದಶಾಂಶ ಕೊಡ್ತಾ ಇದ್ದೀನಿ ಪಾಸ್ಟರ್, ಸೇವೆ ಕೊಟ್ಟಿದ್ದಾರಲ್ಲ ಸಂತೋಷವಾಗಿ ಮಾಡ್ತಾ ಇದೀಯಾ? ಪಾಸ್ಟರ್ ನಾನು ಅಲ್ಲಿ ಎಲ್ಲ ಮೀಟಿಂಗು ಬರ್ತಾ ಇದ್ದೀನಿ, ಸೇವೆ ಕೊಟ್ಟಿದ್ದಾರಲ್ಲ ಅದನ್ನು ಮಾಡ್ತಾ ಇದೀಯಾ? ಇಲ್ಲ ಪಾಸ್ಟರ್ ನಮ್ಗೆ ಅದೆಲ್ಲ ಆಗಲ್ಲ, ಚೀಗೆಡ್ತಾ ಇದೀಯ. ಸಾಮರ್ಥ್ಯದಿಂದಲೋ ತೋಳ್ಬಲದಿಂದಲಲ್ಲ ಸೇವೆ ಕೊಟ್ಟಿದ್ದು, ದೇವರ ಕೃಪೆಯಿಂದ ದೇವರು ನಿನಗೆ ಒಪ್ಪಿಸಿದ್ದು. ನಂಬಿಗಸ್ತನೆಂದು ಎಣಿಸಿ ದೇವರು ನಿನಗೆ ಸೇವೆ ಒಪ್ಪಿಸಿದ್ದು. ದೇವರ ಸೇವೆಯನ್ನು ಯಾವತ್ತೂ ಬೇಸರ ಎಂದು ನೀನು ಹೇಳಬಾರ್ದು.
ಸೇವೆ ವಿಷಯದಲ್ಲಿ ಯಾವತ್ತು ದೇವರ ಮಕ್ಕಳು ಬೇಸರ ಪಡಬಾರ್ದು. ನೀನು ಏರಿಯಾ ಲೀಡರ್ ಆಗಿದ್ರೆ ಬೇಸರಗೊಳ್ಳಬೇಡ, ನೀನು ಕಸ ಗುಡಿಸೋವನಾಗಿದ್ರೆ ಬೇಸರಗೊಳ್ಳಬೇಡ, ನೀನು ಪ್ರಸಂಗ ಮಾಡೋನಾಗಿದ್ರೆ ಬೇಸರಗೊಳ್ಳಬೇಡ, ನೀನು ಸುವಾರ್ತಿಕನಾಗಿದ್ರೆ ನೀನು ಬೇಸರಗೊಳ್ಳಬೇಡ, ನೀನು ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಬೇಸರಗೊಳ್ಳಬೇಡ. ಕಾರಣ ಇದೆಲ್ಲ ಅಪ್ಪನ ಮನೆನೇ, ಸ್ಟೇಜ್ ಅಪ್ಪನ ಮನೆನೇ, ಚೇರ್ ಅಪ್ಪನ ಮನೆನೇ, ಮೇಲಿರೋ ಟೆರೆಸ್ ಅಪ್ಪನ ಮನೆನೇ, ಮುಂದೆ ಇರೋ ದಾರಿನ ಅಪ್ಪನ ಮನೆ. ಅಪ್ಪನ ಮನೆಯಲ್ಲಿ ಸಂತೋಷವಾಗಿ ಸೇವೆ ಮಾಡಿದ್ರೆ ಮೇಲೆ ಕೆತ್ತೋದು ಅಪ್ಪನೇ. ಅಪ್ಪನ ಮನೆಯಲ್ಲಿ ಸಂತೋಷವಾಗಿ ಮಾಡು. ಅಪ್ಪನ ಮನೆಯಲ್ಲಿ ಸಂತೋಷವಾಗಿ ಸೇವೆ ಮಾಡು. ಮತ್ತೊಂದು ಆವರ್ತಿ ಹೇಳ್ತೀನಿ, ಅಪ್ಪನ ಮನೆಯಲ್ಲಿ ಚಿಕ್ಕ ಕೆಲಸ ಆದ್ರೂ ಸೇವೆಯ ವಿಷಯದಲ್ಲಿ ಬೇಸರಗೊಳ್ಳಬೇಡ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತೀನಿ, ಕ್ಷಮಿಸಿ. ಶೌಚಾಲಯ ಶುಚಿ ಮಾಡೋದಾಗಿದ್ರು ಬೇಸರಗೊಳ್ಳಬೇಡ, ಸಂತೋಷವಾಗಿ ಮಾಡು. ಯಾವತ್ತು ದೇವರ ಸೇವೆಯನ್ನ ಬೇಸರ ಇಷ್ಟೇನಾ ಎಂದು ಉದಾಸೀನತೆ ಮಾಡಬೇಡ. ಅಪ್ಪನ ಮನೆಯಲ್ಲಿದ್ದೀಯಾ, ಅಪ್ಪ ಯಾವ ಟೈಮಲ್ಲಿ ಬೇಕಾದ್ರೆ ನೀನು ತೆಗೆದು ಮೇಲೆ ಕೆತ್ತಬಹುದು. ಅಪ್ಪನ ಯಾವ ಟೈಮಲ್ಲಿ ಬೇಕಾದ್ರೆ ನೀನು ಉನ್ನತಕ್ಕೆ ತರಬಹುದು. ದೇವರನ್ನ ಇವರು ಘನಪಡಿಸಲಿಲ್ಲ, ಯಾವ ವಿಷಯದಲ್ಲಿ ಘನಪಡಿಸಲಿಲ್ಲ? ಸೇವೆಯ ವಿಷಯದಲ್ಲಿ ಅವರು ದೇವರನ್ನ ಘನಪಡಿಸಲಿಲ್ಲ, ಅವರು ಸೇವೆಯ ವಿಷಯದಲ್ಲಿ ಬೇಸರಗೊಂಡ್ರು. ಇವತ್ತು ಸಭೆಯೇ ಸೇವೆಯಿಂದ ದೂರ ಆಗಿದ್ರೆ ಹಿಂತಿರುಗಿ ಬಾ, ಕಮ್ ಬ್ಯಾಕ್. ನಿನಗೊಂದು ಅವಕಾಶ ದೇವರು ದಯಪಾಲಿಸ್ತಾ ಇದ್ದಾನೆ, ನಿನಗೊಂದು ಸಂದರ್ಭ ದೇವರು ದಯಪಾಲಿಸ್ತಾ ಇದ್ದಾನೆ. ಹಿಂತಿರುಗಿ ಬಾ ಎನ್ನುವಂಥ ಒಂದು ಆಹ್ವಾನವನ್ನು ದೇವರು ಕೊಡ್ತಾ ಇದ್ದಾನೆ. ನಾಳೆ ಸೇವೆಯಲ್ಲಿ ಏನೇ ಬೇಸರ ಬಂದರೂ ಬೇಸರವನ್ನು ತೆಗೆದು ಪಕ್ಕಕ್ಕೆ ಹಾಕಿ, ಇದು ಅಪ್ಪನ ಮನೆ ಎಂದು ಅಪ್ಪನ ಮನೆಯಲ್ಲಿ ಸೇವೆ ಮಾಡು. ನಿನ್ನ ಆಶೀರ್ವಾದ ದೊಡ್ಡದಾಗಿರುತ್ತೆ, ನಿನ್ನ ಉನ್ನತಿ ಅನ್ನೋದು ದೊಡ್ಡದಾಗಿರುತ್ತೆ ಎನ್ನೋದು ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ಮೂರನೇದಾಗಿ ಇವರು ಕುರಿತಾಗಿರುವಂಥ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಬೈಬಲ್ ಹೇಳ್ತದೆ, ಮಲಾಕಿ 2:10 ಹೇಳ್ತದೆ, ದೇವರ ಬಳಿಯಲ್ಲಿ ಮಾಡಿಕೊಂಡ ಒಡಂಬಡಿಕೆ ಇವರು ಮುರಿದು ಬಿಟ್ರು. ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದನಲ್ಲ. ಹೀಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ? ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, 3 ರೀತಿಯಾದಂಥ ಒಡಂಬಡಿಕೆ ಇವರು ಮುರಿದಿದ್ದಾರೆ. ಒಂದನೇ ಒಡಂಬಡಿಕೆ ದೇವರ ಸಂಗಡ ಇರುವಂಥ ಒಡಂಬಡಿಕೆ. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ, ದೇವರಿಗೆ ಗಟ್ಟಿಯಾಗಿ ಏನಾದರೂ ಕೊಡ್ಬೇಕಾದ್ರೆ ಹೇಗೆ ಕೊಡಬೇಕು? ಒಂದನೇದಾಗಿ ಇವರು ಮುರಿದಂಥದ್ದು ಏನು? ದೇವರೊಟ್ಟಿಗಿರುವಂಥ ಒಡಂಬಡಿಕೆ. ದೇವರೇ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಜೀವಿಸ್ತೀನಿ, ನಾನು ಆ ರೀತಿ ಜೀವಿಸ್ತೀನಿ, ನಿನಗಾಗಿ ಬದುಕ್ತೀನಿ, ನನ್ನ ಜೀವನ ಎಲ್ಲ, ನನ್ನ ಪ್ರಾಣ ಎಲ್ಲ ನೀನೇ, ನನ್ನ ಉಸಿರೆಲ್ಲ ನೀನೇ ಅಂತ ಮಾಡಿಕೊಂಡ ಒಡಂಬಡಿಕೆ ಮುರಿದು ಬಿಟ್ಟಿದ್ದೀರಾ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಲ್ಲ ಸೇವೆ, ನನಗೆಲ್ಲ ಪ್ರಾರ್ಥನೆ, ನನಗೆಲ್ಲ ನೀನೇ ದೇವರೇ. ನೀನು ಬಿಟ್ಟು ಬೇರೆ ಕಡೆ ಮುಖ ತಿರುಗಿಸೋದೇ ಇಲ್ಲ. ಒಡಂಬಡಿಕೆ ಮುರಿದು ಬಿಟ್ಟಿದ್ದೀರ. ಇವತ್ತು ದೇವರ ಮಕ್ಕಳೇ, ದೇವರ ಒಂದು ಆಪಾದನೆ, ನೀವು ಮಾಡಿಕೊಂಡಂತ ಒಡಂಬಡಿಕೆಯನ್ನು ನೀವು ಮುರಿದಿದ್ದೀರಾ. ಇವತ್ತು ದೇವರ ಸಂಗಡ ಎಲ್ಲಾದರೂ ಮಾಡಿಕೊಂಡಂತ ಒಂದು ಒಡಂಬಡಿಕೆ, ಒಂದು ತೀರ್ಮಾನ, ಒಂದು ಹರಿಕೆ ಎಲ್ಲಾದರೂ ತಪ್ಪಿದ್ರೆ ಹಿಂತಿರುಗಿ ಬಾ. ಇವತ್ತು ಅನೇಕರು ಹೇಳಿದ್ರು, ದೇವ್ರೆ ಇನ್ಮೇಲೆ ಡೈಲಿ 2 ಅವರ್ ಪ್ರೇಯರ್ ಮಾಡ್ತೀನಿ. 2 ನಿಮಿಷನೂ ಮಾಡಿರಲ್ಲ. ನೀವ್ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಇನ್ಮೇಲೆ ಚರ್ಚಿಗೆ ಬಂದಾಗ ನಾನು ಮತ್ತೊಬ್ಬರ ಥರ ಸುಮ್ಮನೆ ಇರೋದಿಲ್ಲ, ಕೈ ತಟ್ಟಿ ಸ್ತೋತ್ರ ಮಾಡ್ತೀನಿ. ಫಸ್ಟ್ ನಿದ್ದೆ ಹೊಡೆಯೋದು ನೀವೇ. ಒಡಂಬಡಿಕೆ ಭಯಂಕರವಾಗಿ ಮಾಡ್ಕೊಳ್ತಾರೆ. ಏನೇ ಬಂದರೂ ಹಿಂತಿರುಗಿ ಹೋಗಲ್ಲ. ಹೇಳ್ಬಿಟ್ಟು ಹೊರಗಡೆ ಹೋಗೋಷ್ಟಲ್ಲೇ ಹಿಂತಿರುಗಿ ಹೋಗೋ ರೂಟ್ ಎಲ್ಲ ಕಂಡು ಇಟ್ಕೊಂಡಿರ್ತಾರೆ. ದೇವರು ನಿನ್ನ ಬಾಯಲ್ಲಿ ಬರುವ ಪ್ರತಿಯೊಂದು ಮಾತುಗಳನ್ನು ಗಮನಿಸ್ತಾ ಇದ್ದಾನೆ. ನೀನು ಸುಮ್ಮನೆ ಅದರಿಂದ ದೇವರ ಸನ್ನಿಧಿಯಲ್ಲಿ ಮಾತಾಡಬೇಡ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ.
ದೇವರೇ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತೀನಿ, ನನ್ನ ಸಭೆಗೆ ಇದು ಕೊಡ್ತೀನಿ, ನನ್ನ ಸಭೆಗೆ ಅದು ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ, ನಾನು ಇಂಥ ಕಾರ್ಯ ಮಾಡ್ತೀನಿ, ಸುವಾರ್ತೆ ಸಾರ್ತೀನಿ, ತಿಂಗಳಿಗೆ ಒಬ್ಬರಿಗಾದ್ರೂ ನಾನು ಸುವಾರ್ತೆ ಹೇಳ್ತೀನಿ, ದೀಕ್ಷಾಸ್ತ್ರದ ಕಡೆ ಕರ್ತಾ ಇರ್ತೀನಿ, ಪಾಸ್ಟರ್ಗೆ ವಿದ್ಯೆನಾಗಿರ್ತೀನಿ, ಪಾಸ್ಟರ್ಗೆ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈ ರೀತಿ ಜೀವಿಸ್ತೇನೆ. ಒಡಂಬಡಿಕೆಗಳು ನೀ ಮರಿಬಹುದು. ನೀನು ಒಂದೊಂದು ಪದ ಹೇಳ್ಬೇಕಾದ್ರೆ ಜ್ಞಾಪಕರ ಪುಟ್ಟಿಯಲ್ಲಿ ದೇವರು, ಜ್ಞಾಪಕರ ಪುಸ್ತಕದಲ್ಲಿ ದೇವರು ಬರೆದಿಡ್ತಾನೆ. ನೀನು ಮಾಡಿದ ಒಡಂಬಡಿಕೆಯಲ್ಲಿ ನೀನು ನಿಂತಿದೆಯಾ, ಅದರಲ್ಲಿ ನಂಬಿಗಸ್ತನಾಗಿದೆಯಾ ಅನ್ನೋದು ಹುಷಾರು. ಎಲ್ಲಿ ಹೋಯ್ತು ಒಡಂಬಡಿಕೆ? ಗಾಳಿಯಲ್ಲಿ ತೂರ್ ಬಿಟ್ಬಿಟ್ರ? ನೀವು ತೂರ್ ಬಿಡ್ಬೋದು, ಅದೇ ಗಾಳಿಯನ್ನು ದೇವರು ಹಿಡಿದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಸಭೆ, ವಿಶ್ವಾಸಿಗಳು, ಕುಟುಂಬಗಳು, ನನ್ನ ಮಗನ ಸೇವೆಗಾಗಿ ಬಿಡ್ತೀನಿ ಅಂತ ಹೇಳ್ದಲ್ಲ, ಎಲ್ಲೇ ನಿನ್ನ ಮಗ? ಚರ್ಚಿಗೆ ಬಂದಿದ್ದಾನ? ನಾನು ಗಾಡಿ ಕೊಟ್ರೆ ನಾನು ಡೈಲಿ ಚರ್ಚಿಗೆ ಬರ್ತೀನಿ ಅಂತ ಗಾಡಿ ತಗೊಂಡು ಪ್ರೇಯರ್ ಮಾಡಿಸ್ಕೊಂಡು ಹೋದವನು ಬಂದೇ ಇಲ್ಲ. ಎಲ್ಲಿ ಹೋಯ್ತು ನಿನ್ನ ಒಡಂಬಡಿಕೆ? ಪಾಸ್ಟರ್ ಹುಷಾರಿಲ್ಲ ಪಾಸ್ಟರ್, ದೇವ್ರು ಸೌಖ್ಯ ಕೊಟ್ರೆ ಇನ್ಮೇಲೆ ಚರ್ಚಲ್ಲೇ ಇರ್ತೀನಿ. ಡಿಸ್ಚಾರ್ಜ್ ಆಗಿ ಮನೆಗೆ ಹೋದವರು ಚರ್ಚ್ಗೂ ಸರಿಯಾಗಿ ಬಂದಿಲ್ಲ. ನೀವ್ಯಾರು ಸ್ತೋತ್ರ ಹೇಳಿಲ್ಲ. ಪಾಸ್ಟರ್, ದೇವರು ನನಗೆ ಇಂಕ್ರಿಮೆಂಟ್ ಕೊಡ್ಲಿ, ನನ್ನ ಫಸ್ಟ್ ಸಂಬಳ ದೇವರಿಗೆ ಕೊಡ್ತೀನಿ ಪಾಸ್ಟರ್. ಸಂಬಳ ಬಂತು, ಸಾಲ ಎಲ್ಲ ತೀರ್ಸ್ಕೊಂಡೆ, ದಶಾಂಶ ಆಗ್ತಾ ಹೋಗ್ಲಿ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನಾನು ಹೇಳದೆ, ದೇವರಿಗೆ ರೋಗ ಇರೋದು ಹೇಳ್ಬೇಡ್ರಿ, ದೇವ್ರಿಗೆ ಕೊಟ್ರೆ ಎಲ್ಲಿ ಹೋಯ್ತಯ್ಯ ಒಡಂಬಡಿಕೆ? ಮನೆ ಕಟ್ಟಿದ ಮೇಲೆ ಪಾಸ್ಟ್ರೇ ಏರಿಯಾ ಮೀಟಿಂಗ್ ನಮ್ಮನೆಲ್ಲೇ ಇಟ್ಕೊಳ್ಳಿ. ಆವತ್ತು ಪಾಸ್ಟ್ ಪ್ರೇಯರ್ ಮಾಡಿ ಹೋದವ್ರು ಇದುವರೆಗೂ ಕರೆದ್ರ? ಎಲ್ಲಿ ಹೋಯ್ತು ಒಡಂಬಡಿಕೆ? ಸಭೆ ಒಡಂಬಡಿಕೆ ಕಡೆ ಹಿಂತಿರುಗಿ ಬರಬೇಕು. ನೀನು ಹೇಳಿದ ಪ್ರತಿಯೊಂದು ಕಾರ್ಯಗಳು ನೋಡಿ ದೇವರು ಭಾರ ಪಡ್ತಾ ಇದ್ದಾನೆ. ನಾನು ಇವ್ರ ಬಳಿಯಲ್ಲಿ ಕೇಳಿಲ್ಲ, ಇವರೇ ಹೇಳಿದ್ದು ನಾನು ಮಾಡ್ತೀನಿ ಅಂತ. ನಾನು ಅದಕ್ಕೆ ಬೇಕಾದ ಕೆಲಸ ಕೊಟ್ಟೆ, ಆರೋಗ್ಯ ಕೊಟ್ಟೆ, ಮನೆ ಕೊಟ್ಟೆ, ಸಾಮರ್ಥ್ಯ ಕೊಟ್ಟೆ, ಬಿಸ್ನೆಸ್ ಕೊಟ್ಟೆ, ಲಾಭ ಕೊಟ್ಟೆ, ಎಲ್ಲ ಕೊಟ್ಟೆ. ಆದರೆ ನಾನಿಂದ ಎಲ್ಲ ತೆಗೆದುಕೊಂಡು ಮಾಡಿದಂಥ ವಾಗ್ದಾನ ಇವರು ನೆರವೇರಿಸಲಿಲ್ವಲ್ಲ. ಒಂದನೇದಾಗಿ ಒಡಂಬಡಿಕೆಯಲ್ಲಿ ಅಪನಂಬಿಕಸ್ಥರಾಗಿಬಿಟ್ರು. ಇವತ್ತು ನೀನೇನಾದರೂ ಒಂದು ಒಡಂಬಡಿಕೆ, ನಿನ್ನ ಚಿಕ್ಕ ಪ್ರಾಯದಿಂದ ಈ ಸಮಯದವರೆಗೆ ಏನಾದರೂ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ರೆ, ನನ್ನ ದೇವರು ಯೆಹೋವ ಒಡಂಬಡಿಕೆಯಲ್ಲಿ ನೆಲೆ ನಿಲ್ಲುವ ದೇವರು. ನನ್ನ ದೇವರು ಯೆಹೋವ ಒಡಂಬಡಿಕೆಯಲ್ಲಿ ನೆಲೆ ನಿಲ್ಲುವ ದೇವರು. ಇವತ್ತು ಮಾಡಿದಂಥ ಒಡಂಬಡಿಕೆಯನ್ನು, ಮಾಡಿದಂಥ ಹರಿಕೆಯನ್ನು ಇದುವರೆಗೂ ತೀರಿಸಿದೆ. ಇವತ್ತು ನೀನು ಮೌನವಾಗಿದ್ರೆ ಇವತ್ತು ನಾನು ಹೇಳ್ತೀನಿ, ಮನ ತಿರುಗಿ ನೀನು ಬರಬೇಕು. ಮಾಡಿದ ಒಡಂಬಡಿಕೆ ನೀನು ನೆರವೇರಿಸು. ಮಾಡಿದ ಒಡಂಬಡಿಕೆ ನೀನು ನೆರವೇರಿಸು. ಎರಡನೇದಾಗಿ ನಿಮ್ಮ ಸಹೋದರರ ಸಂಗಡ ಮಾಡಿಕೊಂಡಂಥ ಒಡಂಬಡಿಕೆ. ಅನೇಕರು ಪಾಸ್ಟ್ಗಳ ಹತ್ರ ಒಡಂಬಡಿಕೆ ಮಾಡಿಕೊಂಡ್ರು. ಪಾಸ್ಟ್ರೇ, ಇನ್ಮೇಲೆ ಎಲ್ಲಿ ಕರೆದ್ರು ನಾನು ಬರ್ತೀನಿ ಪಾಸ್ಟ್ರೇ ಅಂತ. ಫೋನ್ ಮಾಡಿದ್ರೆ ನಾಟ್ ರೀಚಬಲು, ಸ್ವಿಚ್ ಆಫ್. ಮನೆ ಹತ್ರ ಹೋದರೆ ಈಗ ತಾನೇ ಹೋದ್ರು ಪಾಸ್ಟ್ರೇ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನಾನು ಹೇಳಿದೆ, ದೇವರಿಗೆ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು? ಮನುಷ್ಯರ ಬಳಿಯಲ್ಲಿ ಮಾಡಿಕೊಂಡ ಒಡಂಬಡಿಕೆಗೆ ದ್ರೋಹ ಮಾಡಬೇಡ. ಪಾಸ್ಟರ್ಗಳ ಸಂಗಡ, ಬೋಧಕರ ಸಂಗಡ, ನಿನ್ನ ಪಕ್ಕದಲ್ಲಿರುವಂಥ ಮಿತ್ರನ ಸಂಗಡವಾಗಿ ನೀನು ಮಾಡಿಕೊಂಡಂಥ ಒಡಂಬಡಿಕೆಗೆ ದ್ರೋಹ ಬಗೆಬೇಡ. ನಾನು ನಿನ್ನ ಪ್ರಾಣ ಸ್ನೇಹಿತನಂತ ಹೇಳಿ ಹಿಂತಿರುಗಿ ತೆಗಿಸಿದ ತಕ್ಷಣ ಚೂಚಲ್ಲಿ ಹಿಂತಿರುಗಿ ಚುಚ್ಚಿಬಿಟ್ಟಿರ್ತಾರೆ. ನಿನ್ನ ಸಹೋದರನ ಸಂಗಡವಾಗಿ ನೀನು ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ದ್ರೋಹ ಮಾಡಬೇಡ. ದೇವರ ಬಳಿಯಲ್ಲಿ ಕರೆಕ್ಟಾಗಿದ್ದೀವಲ್ಲ, ದೇವರು ಅದನ್ನು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ.
ನಿನ್ನ ಸಹೋದರನ ಬಳಿಯಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಂಡಲ್ಲ, ಮರಣ ತಮ್ಮಲ್ಲಿ ಬೇರ್ಪಡಿಸೋರಿಗೂ ನಿನ್ನನ್ನು ಯಾರು ಬೇರ್ಪಡಿಸೋಕ್ಕಾಗಲ್ಲ. 3 ದಿನಕ್ಕೆ ಹೋಗ್ಬಿಟ್ಟಿರ್ತಾರೆ. ಸ್ತೋತ್ರ ಹೇಳಬೇಕು. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ಬ್ರದರ್ಸ್ಗೆ ಸಿಸ್ಟರ್ಸ್ಗೆ ಐ ಲವ್ ಯು ಬ್ರದರ್, ಐ ಲವ್ ಯು ಸಿಸ್ಟರ್ ಅಂತ ಹೇಳಿ. ಅದನ್ನಾದರೂ ಗಟ್ಟಿಯಾಗಿ ಹೇಳ್ರಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಐ ಲವ್ ಯು ಬ್ರದರ್, ಐ ಲವ್ ಯು ಸಿಸ್ಟರ್ ಅಂತ ಹೇಳಿ. ಹಿಂದೆ ಯಾರು ಕೊಡಲಿಲ್ಲ ಅನ್ಸುತ್ತೆ. ಒಡಂಬಡಿಕೆ ಮುರಿದಿದ್ದೀರಾ? ಇಲ್ಲ ತಾನೇ? ಕೊಡ್ರಿ, ಎಲ್ಲರೂ ಪಕ್ಕದಲ್ಲಿರೋರಿಗೆ ಕೊಡ್ರಿ, ಐ ಲವ್ ಯು ಬ್ರದರ್, ಐ ಲವ್ ಯು ಸಿಸ್ಟರ್ ಅಂತ ಹೇಳಿ ಕೊಡ್ರಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಗಟ್ಟಿಯಾಗಿ ಹೇಳ್ರಿ, ಐ ಲವ್ ಯು ಬ್ರದರ್, ಐ ಲವ್ ಯು ಸಿಸ್ಟರ್ ಅಂತ ಹೇಳಿ ಪಕ್ಕದಲ್ಲಿರೋರಿಗೆ ವಿಶ್ ಮಾಡ್ರಿ. ಸಹೋದರನ ಸಂಗಡವಾಗಿ ಮಾಡಿಕೊಂಡಂತ ದ್ರೋಹ, ಒಡಂಬಡಿಕೆಯನ್ನು ಮುರಿದಂತ ನಿಮಿತ್ತವಾಗಿ ಉಂಟಾದ ದ್ರೋಹಕ್ಕೆ ದೇವರು ಆತನು ಕಾರಣವನ್ನು ಹೇಳ್ತಾ ಇದ್ದಾನೆ. 3ನೇದಾಗಿ 16ನೇ ವಾಕ್ಯ ಹೇಳುತ್ತೆ, 14ನೇ ವಾಕ್ಯ ಹೇಳುತ್ತದೆ, ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ಅಲ್ಲಿ 16ನೇ ವಾಕ್ಯ ಹೇಳುತ್ತೆ, ಹೆಂಡತಿಗೆ ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯವನ್ನು ಮಾಡುವವನಿಗೆ ಹಾಗೆ ಮಾಡುತ್ತೇನೆ ಎಂದು. ಗಂಡಂದ್ರು ನಿಮ್ಮ ಹೆಂಡತಿಗೆ ಅನ್ಯಾಯ ಮಾಡಬಾರ್ದು, ದೇವ್ರು ಸಹಿಸಲ್ಲ. ಸಿಸ್ಟರ್ಸ್ ಒಂದು ಸ್ತೋತ್ರ ಹೇಳ್ತಾರೆ ಅಂತ ಹೇಳಿದ್ರೆ ದೇವ್ರು ನಿಮ್ಮ ಅನುಕೂಲ ಇದ್ದಾನೆ ರೀ. ಇಷ್ಟೇನಾ ಸ್ತೋತ್ರ? ದೇವ್ರು ಹೇಳ್ತಾ ಇದ್ದಾನೆ, ಹೆಂಡತಿಗೆ ಪತ್ನಿ ತ್ಯಾಗವನ್ನು ಮಾಡೋದು, ಬಿಟ್ಟು ಬಿಡೋದು. 2ನೇದಾಗಿ ಹೆಂಡತಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಗಂಡ ಹುಷಾರು, ದೇವ್ರ ಮುಖ ತಿರುಗಿಸ್ಬಿಡ್ತಾನೆ. ಹೆಂಡತಿ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡಲ್ಲ, ಆ ಒಡಂಬಡಿಕೆಯಲ್ಲಿ ನೀನು ಅನ್ಯಾಯ ಮಾಡಬಾರ್ದು. ಸ್ತೋತ್ರ. ನೋಡಿ, ಸಿಸ್ಟರ್ಸ್ಗೆ ಇನ್ನೂ ಸಂತೋಷ ಆಗಲಿಲ್ಲ, ಇನ್ನೂ ಡೀಪಾಗಿ ಇಳಿಯೋಣ ಅಂತ ಹೇಳಿದ್ರೆ ಅದು ಹಿರಿಯ ಬೋಧಕರು ಹೇಳುವಂಥ ಮಾತುಗಳು, ನಾನು ಹೇಳುವಂಥದ್ದಲ್ಲ. ಆದರೂ ಅದ್ರ ಮೇಲೆ ಕವರಿಂಗ್ ಆಗಿ ಹೇಳ್ತಾ ಇದ್ದೀನಿ, ಪುರುಷರೇ ನಿಮ್ಮ ಹೆಂಡತಿಗೆ ಅನ್ಯಾಯ ಮಾಡಬೇಡ್ರಪ್ಪ. ಸ್ತ್ರೀಯರೇ ತಿರುಗಿಸಿ, ಪುರುಷರಿಗೆ ಅನ್ಯಾಯ ಮಾಡಬೇಡ್ರಮ್ಮ. ದೇವರು ಸಹಿಸಲ್ಲ, ದೇವರು ಸಹಿಸಲ್ಲ. ಹೆಂಡತಿಯನ್ನ ನೀನು ಏನಾದರೂ ಅನ್ಯಾಯವಾಗಿ ನಡೆಸ್ಕೊಂಡ್ರೆ, ಹೆಂಡತಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ದೇವರು ನಿನ್ನನ್ನು ಹಾಗೆ ಮಾಡ್ತಾನೆ. ಅವರೆಲ್ಲ ನೀನು ಪಂಚಾಯಿತಿ ಸೇರಿಸಿ ನೀನೇ ರೈಟ್ ಅಂದ್ರೇನು ದೇವರಲ್ಲಿ ಹೋಗಪ್ಪ ಅಂತ ಹೇಳಿ ಮುಖ ತಿರ್ಸಿಬಿಡ್ತಾನೆ. ಹೆಂಡತಿ ಬಳಿಯಲ್ಲಿ ನೀನು ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ನೀನು ನಂಬಿಗಸ್ತನಾಗಿರಬೇಕು. ಹೆಂಡತಿ ಬಳಿಯಲ್ಲಿ ನೀನು ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ನೀನು ಅದರಲ್ಲಿ ನಂಬಿಕಸ್ಥಳಾಗಿರಬೇಕು, ನಂಬಿಕಸ್ಥನಾಗಿರಬೇಕು. ಕಾರಣ ದೇವರ ವಾಕ್ಯ ಹೇಳ್ತೇವೆ, ನಿಮ್ಮ ಒಡಂಬಡಿಕೆಗೆ ಸಾಕ್ಷಿ ಯಾರು ಗೊತ್ತಾ? ಒಡಂಬಡಿಕೆ ದೇವರು ಯೆಹೋವಾ. ನಿಮ್ಮ ದಾಂಪತ್ಯ ಜೀವಿತಕ್ಕೆ ಸಾಕ್ಷಿ, ನಿಮ್ಮನ್ನು ಒಟ್ಟಿಗೆ ಸೇರಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ, ನಿಮ್ಮನ್ನು ಬೆಳೆಸ್ತೀನಿ, ನಿಮ್ಮನ್ನು ಸಂತಾನ ಉಳ್ಳವರಾಗಿ ಮಾರ್ಪಡಿಸ್ತೀನಿ, ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತೀನಿ, ನಿಮ್ಮನ್ನು 1000ದಷ್ಟು ಅನುಗ್ರಹಿಸ್ತೀನಿ, ನಿಮ್ಮ ಸಂತತಿಗಳು ಲೋಕದಲ್ಲಿ ಬಲಿಷ್ಠವಾಗುತ್ತೆ, ನೀತಿವಂತನ ವಂಶವು ಶುಭ ಹೊಂದುತ್ತೆ ಅಂತ ಮನುಷ್ಯನಲ್ಲ ಹೇಳಿದ್ದು, ದೇವರು ಹೇಳಿದ್ದು. ನಿನ್ನ ದಾಂಪತ್ಯ ಜೀವಿತವನ್ನು ಅನುಗ್ರಹಿಸೋದು ದೇವರು, ನಿನ್ನ ಮಕ್ಕಳನ್ನು ಉದ್ಧಾರ ಮಾಡೋದು ದೇವರು, ನಿನ್ನ ಕುಟುಂಬವನ್ನು ಧನ ಐಶ್ವರ್ಯಗಳಿಂದ ತುಂಬೋದು ದೇವರು. ದಾಂಪತ್ಯ ಜೀವನದಲ್ಲಿ ಅನ್ಯಾಯ ನಡೀಬಾರ್ದು. ನಿನ್ನ ಹೆಂಡತಿಗೆ ಅನ್ಯಾಯ ಮಾಡಬಾರ್ದು. ಹಣದ ವಿಷಯದಲ್ಲಾಗಲಿ, ಪ್ರೀತಿಸುವ ವಿಷಯದಲ್ಲಾಗಲಿ, ಒದಗಿಸುವ ವಿಷಯದಲ್ಲಾಗಲಿ, ಪೋಷಿಸುವಂಥ ವಿಷಯದಲ್ಲಾಗಲಿ, ಸಂರಕ್ಷಿಸುವ ವಿಷಯದಲ್ಲಾಗಲಿ, ಸಂಬಂಧಿಕರು ಬಂಧು ಮಿತ್ರಗಳ ಮಧ್ಯದಲ್ಲಾಗಲಿ, ಎಲ್ಲ ಮಧ್ಯದಲ್ಲೂ ನೀನು ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ನಂಬಿಗಸ್ತನಾಗಿರಬೇಕು. ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳೋಣ. ಸಂತೋಷ ಉಳ್ಳವರು ಕೈಗಳೆತ್ತಿ ಮತ್ತೊಂದು ಅವೃತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಬೈಬಲಲ್ಲಿ 4ನೇದಾಗಿ ನಾವು ಗಮನಿಸ್ತೇವೆ, ನಿನಗೆ ದೇವರ ಮೇಲೆ ನಿರೀಕ್ಷೆ ಕಳೆದೋಗ್ಬಿಟ್ಟಿದೆ.
ಯು ಲಾಸ್ಟ್ ಯುವರ್ ಹೋಪ್ ಇನ್ ಗಾಡ್. ದೇವರ ಮೇಲಿರುವಂಥ ನಿರೀಕ್ಷೆ ಕಳೆದೋಗ್ಬಿಟ್ಟಿದೆ ನಿನಗೆ. ಇವತ್ತು ನೀನು ಏನು ಹೇಳ್ತಾ ಇದೆಯಾ ಗೊತ್ತಾ? 2ನೇ ಅಧ್ಯಾಯದ 17ನೇ ವಾಕ್ಯ ಹೇಳುತ್ತೆ, ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ಯಾವ ವಿಷಯದಲ್ಲಿ ಆತನನ್ನು ಬೇಸರಗೊಳಿಸಿದ್ದೇವೆ ಅನ್ನುತ್ತೀರಾ? ಯಾವ ವಿಷಯದಲ್ಲಿ ಆತನನ್ನು ಬೇಸರಗೊಳಿಸಿದ್ದೀವಿ ಅಂದ್ಕೊಳ್ತೀರಾ? ಪ್ರತಿಯೊಬ್ಬ ದುರಾಚಾರಿಯು ಯೆಹೋವನ ದೃಷ್ಟಿಗೆ ಒಳ್ಳೆಯವನು, ಅವರೇ ಆತನಿಗೆ ಇಷ್ಟ. ನ್ಯಾಯ ತೀರಿಸುವ ದೇವರು ಎಲ್ಲಿಯೋ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. ದೇವರ ವಿಷಯವಾಗಿ ನೀವು ಅಲ್ಪವಾಗಿ ಮಾತಾಡ್ತಾ ಇದ್ದೀರಾ. ಆ ಕಳ್ತನ ಮಾಡ್ತಾನಲ್ಲ, ಮೋಸ ಮಾಡ್ತಾನಲ್ಲ, ಬಡ್ಡಿ ವಸೂಲಿ ಮಾಡ್ತಾನಲ್ಲ, ಅನ್ಯಾಯ ಮಾಡ್ತಾನಲ್ಲ, ಲಂಚ ತಗೊಳ್ತಾನಲ್ಲ, ಅವರೇ ದೇವರಿಗೆ ಇಷ್ಟ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದೀವಲ್ಲ, ದೇವರು ನಮ್ಮನ್ನು ಇಷ್ಟನೇ ಪಡಲ್ಲ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಕೆಟ್ಟ ಮಾತು ಹೇಳ್ಕೊಂಡು ಬೈಯೋರು ನಡೆಯೋರನ್ನ ದೇವರು ಕಾರ್ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ, ಮೊಬೈಲ್ ಮೇಲೆ ಮೊಬೈಲ್, ಚಿನ್ನದ ಮೇಲೆ ಚಿನ್ನ, ಸೀರೆ ಮೇಲೆ ಸೀರೆ, ಡ್ರೆಸ್ ಮೇಲೆ ಡ್ರೆಸ್ಸು, ಉನ್ನತಿ ಮೇಲೆ ಉನ್ನತಿ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವರೇ 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 ಅಂತ ಕೂಗ್ತಾ ಇದ್ವಿ. ಇದುವರೆಗೂ ದೇವ್ರು ನಮ್ಮ ಕಡೆ ತಿರುಗೇ ನೋಡಿಲ್ಲ. ಆ ಡೈಲಾಗೇ ದೇವ್ರಿಗೆ ಇಷ್ಟ ಇಲ್ಲ. ನೀನು ದೇವರನ್ನ ಇನ್ಸಲ್ಟ್ ಮಾಡ್ತಾ ಇದೀಯಾ? ನೀನು ದೇವರನ್ನ ಇನ್ಸಲ್ಟ್ ಮಾಡ್ತಾ ಇದೀಯಾ? ಆ ದುರಾಚಾರಿಗಳು, ಪಾಪಿಗಳೇ ದೇವರಿಗೆ ಇಷ್ಟ. ನಮ್ಮಂಥವರೆಲ್ಲ ಅದ್ಬಿಟ್ರೆ ದೇವರು ನಮ್ಮನ್ನವ್ರನ್ನೆಲ್ಲ ಎಲ್ಲಿ ನೋಡ್ತಾನೆ? ಅಯ್ಯ, ದೇವರು ವಿಶ್ವ ಕುರಿತಾಗಿ ಯಾವತ್ತಾಗ ಮಾತಾಡಬೇಡ. ನನ್ನ ದೇವರು ಪಕ್ಷಪಾತಿ ಅಲ್ಲ. ನನ್ನ ದೇವರು ನ್ಯಾಯ ಉಳ್ಳ ದೇವರು. ನನ್ನ ದೇವರು ನೀತಿ ಉಳ್ಳ ದೇವರು. ಆತನು ಕುಕ್ಕಿದವರನ್ನ ಉತ್ತರಿಸುವವನು, ಮನ ಮುರಿದವರ ಸಮೀಪಕ್ಕೆ ನಿಲ್ಲುವವನು, ದಿಕ್ಕಿಲ್ಲದವರಿಗೂ ವಿಧೇಯರಿಗೂ ಆತನೇ ಆಶ್ರಯವಾಗಿದ್ದಾನೆ. ಆತನು ಬಲಹೀನನಿಗೂ ಬಲಿಷ್ಠನಿಗೂ ಯುದ್ಧ ನಡೆದಾಗ ಯಾವಾಗಲೂ ಬಲಹೀನನ ಪಕ್ಷದಲ್ಲಿ ನಿಲ್ಲುವ ದೇವರು. ಯಾವತ್ತು ದೇವರನ್ನ ಅಲ್ಪವಾಗಿ ಮಾತಾಡಬೇಡ ನಿನ್ನ ಬಾಯಿಂದ. ಅವ್ರಿಗೆ ಇವ್ರಿಗೆಲ್ಲ ಮದುವೆ ಆಗ್ತಾ ಇದೆ, ನನ್ನ ಮಗಳಿಗಿನ್ನ ಮದುವೆನೇ ಆಗಲಿಲ್ಲ, ಮಾತಾಡಬೇಡ ಆ ಥರ. ದೇವರ ವಿಷಯದಲ್ಲಿ ಯಾವತ್ತು ಅಲ್ಪವಾಗಿ ಮಾತಾಡಬೇಡ. ಯಾವಾಗಲೂ ಪ್ರಾರ್ಥನೆಗೆ ಬರ್ತೀವಿ, ನಮ್ಮ ಮನೆಯಲ್ಲೇ ಏನೂ ಆಗಲಿಲ್ಲ, ಅವ್ರ ಮನೆಗೆ ಪ್ರೇಯರೇ ಬರಲ್ಲ. ನೋಡಿ ದೇವರು ಎಷ್ಟು ಮಾತಾಡಬೇಡ. ದೇವರು ಹೇಳ್ತಾ ಇದ್ದಾನೆ, ಹುಷಾರು, ಮಾತಾಡಬೇಡ, ಆ ಥರ ಮಾತಾಡಬೇಡ. ಇದು ನನ್ನನ್ನು ನೋವುಪಡಿಸ್ತಾ ಇದೆ ಮಾತು. ನೀನು ಆಡ್ತಾ ಇದೆಯಲ್ಲ, ಆ ಮಾತು ನನ್ನನ್ನು ವೇದನೆ ಪಡಿಸ್ತಾ ಇದೆ. ಆಡಬೇಡ, ಆಡಬೇಡ. ಮುಂದೆ ದೇವರೊಂದು ಪದವನ್ನು ಹೇಳ್ತಾನೆ, ನಿನಗೆ ನಿರೀಕ್ಷೆ ಆಗಬೇಕು ಅಂತ. ದೇವರೊಂದು ಪದವನ್ನು ಅಲ್ಲಿ 5ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ. ಓದೋಣ. ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವನು, ಅಂತೂ ನನಗಂಜದಿರುವ ಇವರೆಲ್ಲರಿಗೆ ವಿರುದ್ಧವಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಅಯ್ಯ, ಬಿಡು ಅಂತ ಹೇಳಿದ್ರೆ ಬಿಡುತ್ತೀರಾ? ಜಂಬುವಾಗಿ ನಡ್ಕೊಳ್ತೀಯಲ್ಲ. ದೇವರು ಶೀಘ್ರವಾಗಿ ಇಳಿದು ಬಂದು ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾನೆ. ಹುಷಾರು. ಹೇಳಲ್ಪಟ್ಟಂತ ಯಾವ್ದಾದ್ರೂ ಲಿಸ್ಟ್ ಅಲ್ಲಿ ಇದ್ರೆ ಹುಷಾರು. ನಿನಗೆ ಶೀಘ್ರ ಸಾಕ್ಷಿ ಹೇಳೋದು ದೇವರು. ಬೈಬಲ್ ಅಲ್ಲಿ ಒಂದು ಪದ ನನಗೆ ಬಹಳ ಸಂತೋಷ ಕೊಡುತ್ತೆ. ಆ ಮುಂದಿನ ಪದ ಹೋದ್ರಿ, 6ನೇ ವಾಕ್ಯ. ಸೇನಾಧೀಶ್ವರ ಯೆಹೋವನ ನುಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಓ, ಮುಂದೆ. ಆದುದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ಇವತ್ತು ದೇವರ ಮಕ್ಕಳು ಈ ಪದಕ್ಕೆ ಸ್ತೋತ್ರ ಹೇಳಬೇಕು. ಅಯ್ಯ, ದುಡ್ಡು ಬಂದಾಗ ಜನ ಬದಲಾಗ್ತಾರೆ, ಸ್ಥಾನ ಬಂದಾಗ ಜನ ಬದಲಾಗ್ತಾರೆ, ಬಿಸ್ನೆಸ್ ಬಂದಾಗ ಜನ ಬದಲಾಗ್ತಾರೆ, ಮಾನ ಹೊಗಳಿಕೆ ಹೂನಾರ ಬಂದಾಗ ಜನ ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಆದ್ರೆ ನಿನ್ನನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರಬೇಕಾದ್ರೆ ನಿನ್ನನ್ನು ಸೃಷ್ಟಿಸಿ, ನಿನ್ನನ್ನು ರೂಪಿಸಿ, ನಿನ್ನನ್ನು ಹೆಸರಿಡಿದ ಕರ್ತನು ಹೇಳ್ತಾ ಇದ್ದಾನೆ, ನಾನು ಮಾರ್ಪಟ್ಟಿಲ್ಲ, ನಾನು ಮಾರ್ಪಟ್ಟಿಲ್ಲ, ನಾನು ಮಾರ್ಪಟ್ಟಿಲ್ಲ, ನಾನು ಮಾರ್ಪಟ್ಟಿಲ್ಲ. ಯಾರಾದ್ರೂ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ.
ನಾನು ಮಾರ್ಪಟ್ಟಿಲ್ಲ. ಆದ್ರಿಂದ ಡೋಂಟ್ ವರಿ, ನೀನು ನಾಶವಾಗಲ್ಲ ಅಂತ ಗ್ಯಾರಂಟಿ ನಾನೇ. ಈ ಪದ ಕೇಳಿದಾಗ ಸ್ತೋತ್ರ ಹೇಳ್ತೀರಾ ಅನ್ಕೊಂಡೆ ನಾನು. ನಿನ್ನ ಜೀವನ ಉದ್ಧಾರ ಆಗುತ್ತೆ ಅನ್ನೋ ಗ್ಯಾರಂಟಿ ನಾನೇ. ನಿನ್ನನ್ನು ತಲೆಯಾಗಿ ಮಾಡ್ತೀನಿ ಅನ್ನೋ ಗ್ಯಾರಂಟಿ ನಾನೇ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡ್ತೀನಿ ಅನ್ನೋ ಗ್ಯಾರಂಟಿ ನಾನೇ. ನಿನ್ನ ಜೀವನದಲ್ಲಿ ಮಹತ್ ಕಾರ್ಯ ಮಾಡ್ತೀನಿ ಅನ್ನೋದ ಗ್ಯಾರಂಟಿ ನಾನೇ. ನಿನ್ನ ಮಕ್ಕಳಿಗೆ ಒಳ್ಳೆ ಮದುವೆ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ನಾನೇ. ನೀನು ಸ್ವಂತ ಮನೆಯನ್ನು ಕಟ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ನಾನೇ. ನಿನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ನಾನೇ. ಕಾರಣ ನಾನು ಮಾರ್ಪಟ್ಟಿಲ್ಲ. ನೀನು ನಾಶ ಆಗಲ್ಲ, ನೀನು ರೋಗದಲ್ಲಿ ಸಾಯಲ್ಲ, ಯಾವ ಸೈತಾನನ ನಿನ್ನ ಮೇಲೆ ದೊರೆತನ ಮಾಡಲ್ಲ, ಯಾವ ಸಾಲದಲ್ಲೂ ನೀನು ಮುಳುಗಿ ಹೋಗಲ್ಲ, ನೀನು ಬಾಲಲ್ಲ ತಲೆಯಾಗಿ ಮಾರ್ಪಡಿಸುತ್ತೇನೆ ಏನೋ ಗ್ಯಾರಂಟಿ ನಾನೇ. ಕಾರಣ ನಾನು ಸತ್ತು ಹೋಗಿಲ್ಲ, ನಾನು ಸತ್ತು ಹೋಗಿಲ್ಲ. ಯುಗ ಯುಗಾಂತರಗಳಲ್ಲಿ ನಾನು ಜೀವಿಸುವವನು. ಒಂದು ನಿಮಿಷ ಸಿದ್ದರಾಮಯ್ಯವರಿಗೆ ಚಪ್ಪಾಳೆ ಹೊಡೆಯಂಗಲ್ಲ, ಜೀವಿಸುವ ದೇವರಿಗೆ ಸ್ತೋತ್ರ ಹೇಳಂಗ ಯಾರಾದ್ರೂ? ಇದು ಸಿದ್ದರಾಮಯ್ಯ ಚಪ್ಪಾಳೆ, ಇದು ಯೇಸು ಸ್ವಾಮಿಗಳದಲ್ಲ. ಯೇಸು ಸ್ವಾಮಿಗಳ ಚಪ್ಪಾಳೆ ನಾನು ಕೇಳಬೇಕು. ಯೇಸು ಸ್ವಾಮಿಗಳ ಹಲ್ಲೆಲೂಯ ಕೇಳಬೇಕು. ನನಗಾಗಿ ರಕ್ಷಕನು ಜೀವಿಸುತ್ತಾ ಇದ್ದಾನೆ, ನನ್ನ ವಿಮೋಚಕನು ಜೀವಿಸುತ್ತಾ ಇದ್ದಾನೆ, ನನ್ನ ಒಡೆಯನು ಜೀವಿಸುತ್ತಾ ಇದ್ದಾನೆ ಎಂದು ನಂಬುವವರ ಒಂದು ಗಟ್ಟಿಯಾದ ಶಬ್ದ. ಜೀವಿಸುವ ದೇವರಿಗೆ ಜೀವ ಉಳ್ಳಂತ ಒಂದು ಅಲ್ಲೇ. ಜೀವಿಸುವ ದೇವರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆ. ಜೀವಿಸುವ ದೇವರಿಗೆ ಒಂದು ಗಟ್ಟಿಯಾದಂತ ಸ್ವರ. ನನ್ನ ದೇವರು ಮಾರ್ಪಟ್ಟಿಲ್ಲ, ನನ್ನ ದೇವರು ಸತ್ತು ಹೋಗಿಲ್ಲ, ನನ್ನ ವಿಮೋಚಕನು ಜೀವಿಸುತ್ತಾ ಇದ್ದಾನೆ. ಒಂದು ಇಬ್ಬರಿಗ ಮೂವರ್ಗ ಹೈ-ಫೈ ಹೊಡೆದು ಹೇಳ್ರಿ, ನನ್ನ ದೇವರು ಮಾರ್ಪಟ್ಟಿಲ್ಲ ಅಂತ. ಅದನ್ನು ಗಟ್ಟಿಯಾಗಿ ಹೇಳ್ರಿ, ನನ್ನ ದೇವರು ಜೀವಿಸ್ತಾ ಇದ್ದಾನೆ, ನನ್ನ ದೇವರು ಬದುಕಿದ್ದಾನೆ, ನನ್ನ ದೇವರು ಸತ್ತು ಮಣ್ಣು ಪಾಲಾಗಿ ಹೋಗಲಿಲ್ಲ. ಬಿಕಾಸ್ ಮೈ ರೆಡೀಮರ್ ಲಿವ್ಸ್. ನನ್ನ ವಿಮೋಚಕನು ಜೀವಿಸ್ತಾ ಇದ್ದಾನೆ, ನನ್ನ ವಿಮೋಚಕನು ಜೀವಿಸ್ತಾ ಇದ್ದಾನೆ. ನೀನು ಆಶೀರ್ವದಿಸಲ್ಪಡ್ತೀಯ ಅನ್ನೋದಕ್ಕೆ ಏನು ಸಾಕ್ಷಿ? ನನ್ನ ದೇವರು ಮಾರ್ಪಟ್ಟಿಲ್ಲ. ಯೇಸುವಿಗೆ, 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 ಜೀವಿಸುವ ನಮ್ಮ ಯೇಸುವಿಗೆ, ಮರಣವನ್ನು ಗೆದ್ದ ನಮ್ಮ ಯೇಸುವಿಗೆ, ರಾಜಾದಿ ರಾಜನಾದ ಯೇಸುವಿಗೆ, ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರಿಗೆ, ನನ್ನನ್ನು ಕರೆ ಹಿಡಿದು ನಡೆಸುವ ನನ್ನ ಯೇಸು. ಯಾರು ಏನೇ ಮಾಡಲಿ ನೀ ನಾಶ ಆಗಲ್ಲ, ಗ್ಯಾರಂಟಿ ನಾನು. ನೀನ್ ಸೂಪರ್ ಆಗಿ ಲೋಕದಲ್ಲಿ ಜೀವನ ನಡೆಸ್ತೀಯ, ಗ್ಯಾರಂಟಿ ನಾನು. ನಿನ್ ಜೀವನದ ಪರಿಸ್ಥಿತಿ ಎಲ್ಲ ಬದಲಾಗುತ್ತೆ, ಗ್ಯಾರಂಟಿ ನಾನು. ಇವತ್ತು ಗಟ್ಟಿಯಾಗಿ ಕೈಗಳೆತ್ತುತ್ತಾ ಒಂದು ನಿಮಿಷ ಯೇಸುವೆ ಎಂದು ಕೂಗ್ತೀರಾ?
ಯೇಸುವೇ, ಯೇಸುವೇ. ಪ್ರಸನ್ನತೆ ತುಂಬುತ್ತಾ ಇದೆ, ಇಲ್ಲಿ ಮಹಿಮೆ ಆವರಿಸ್ತಾ ಇದೆ. ನಾನು ಮಾರ್ಪಟ್ಟಿಲ್ಲ, ಆದ್ರಿಂದ ನೀವು ನಾಶ ಆಗಲ್ಲ, ನಾಶ ಆಗಲ್ಲ. ಗಟ್ಟಿಯಾಗಿ ಹೇಳ್ರಿ, ನಾನು ನಾಶ ಆಗಲ್ಲ, ನನ್ನ ಕುಟುಂಬ ನಾಶ ಆಗಲ್ಲ, ನನ್ನ ಸೇವೆ ನಾಶವಾಗಲ್ಲ. ನನ್ನ ದೇವರು ಜೀವಿಸುತ್ತಾ ಇರೋದ್ರಿಂದ ನಾನು ಎಲ್ಲದರಲ್ಲೂ ಉನ್ನತಿ. ಇನ್ನೊಂದು ಸ್ಟೆಪ್ಗೆ ಹೋಗ್ತೀವಿ, ರೆಡಿ ಆಗ್ರಿ. ಒಂದೇ ಒಂದು ಪಾಯಿಂಟನ್ನು ಹೇಳಿ, ಸಮಯ ಆಯಿತು. ಒಂದು ಪಾಯಿಂಟನ್ನು ಹೇಳಿ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಹೊರಬಲರ ಶಕೆ ಬಲರು ಸೆಂದೆ. ಓಕೆ, 3ನೇ ಅಧ್ಯಾಯದಲ್ಲಿ 5ನೇ ಭಾಗ, ಒಬೇ ಗಾಡ್, ದೇವರಿಗೆ ವಿಧೇಯರಾಗ್ರಿ. ಗಟ್ಟಿಯಾಗ್ರಿ, ನನ್ನ ವಿಧೇಯತ್ವ ದೇವರುಗಳದ್ದು. ದೇವರಿಗೆ ವಿಧೇಯರಾಗ್ರಿ. 3ನೇ ಅಧ್ಯಾಯದ 7ನೇ ವಾಕ್ಯ, ನಿಮ್ಮ ಪಿತೃಗಳ ಕಾಲದಿಂದಲೂ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ದೇವರು ಹೇಳ್ತಾ ಇದ್ದಾನೆ, ವಿದ್ಯತ್ವದ ಕಡೆ ಬಾ, ಹಿಂತಿರುಗಿ. ದೇವರಿಗೆ ವಿದ್ಯತ್ವ, ಕ್ರಿಸ್ತನಿಗೆ ವಿದ್ಯತ್ವ, ವಾಕ್ಯಕ್ಕೆ ವಿದ್ಯತ್ವ, ಪವಿತ್ರಾತ್ಮನಿಗೆ ವಿದ್ಯತ್ವ, ಸಭೆಯ ಬೋಧಕರಿಗೆ ವಿದ್ಯತ್ವ, ಸಭೆಯ ನಾಯಕರುಗಳಿಗೆ ವಿದ್ಯತ್ವ, ಮನೆಯಲ್ಲಿ ತಲೆಯಾಗಿರುವಂತ ಗಂಡನಿಗೆ ವಿದ್ಯತ್ವ, ಜೀವಿತದಲ್ಲಿ ಎಲ್ಲ ಮಂಡಲಗಳಲ್ಲಿ ವಿದ್ಯತ್ವಕ್ಕೆ ಹಿಂತಿರುಗಿ ಬಂದ್ರೆ ದೇವರು ಹೇಳ್ತಾನೆ, ನಾನು ನಿಮ್ಮ ಕಡೆ ಹಿಂತಿರುಗಿ ಬರುತ್ತೇನೆ, ನಾನು ನಿಮ್ಮ ಕಡೆ ಹಿಂತಿರುಗಿ ಬರುತ್ತೇನೆ. ಬೈಬಲಲ್ಲಿ ಗಮನಿಸ್ತೇವೆ, ಯಾವ ವಿಷಯದಲ್ಲಿ ವಿದ್ಯತ್ವ ತೋರಿಸಬೇಕು. 1ನೇದಾಗಿ 8ನೇ ವಾಕ್ಯದಿಂದ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ಏ ನರಮನುಷ್ಯ, ನೀನ್ ದೇವರಿಂದ ಕದ್ದುಕೊಳ್ಳಬಹುದೇ? ಹೌದಪ್ಪ, ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ದೇವರು ಹೇಳ್ತಾನೆ, ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅಂತ. ಆಲ್ರೆಡಿ ನೀವು ನನ್ನಿಂದ ಕದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ನರ ಮನುಷ್ಯ ದೇವ್ರ ಹತ್ರದಿಂದ ಕದ್ಕೊಳ್ಳಕ್ ಸಾಧ್ಯನಾ? ಇಲ್ಲ ದೇವ್ರೆ, ಆದ್ರೆ ನೀನು ಸ್ಟಾರ್ಟ್ ಮಾಡಿದ್ಯಲ್ಲಪ್ಪ. ಏನೇನು ಕದ್ಕೊಂಡಿದ್ಯಾ? ಓದೋಣ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳ್ತೀರಾ? ಇವತ್ತು ಕೇಳ್ತಾ ಇದ್ದೀವಿ. ನಾನು ಎಲ್ಲೋ ಕದ್ದಿಲ್ಲಲ್ಲಪ್ಪ, ಚರ್ಚಲ್ಲಿ ಏನು ಐಟಮು ಎತ್ಕೊಂಡಾಗಿಲ್ಲ, ಮನೆಗೆ ಇನ್ನೇನಲ್ಲಪ್ಪ ಕದ್ಕೊಂಡೆ. ದೇವ್ರು ಹೇಳ್ತಾ ಇದ್ದೀನಿ, ಕದ್ದಿದ್ದೀರಾ? ಹೇಳ್ತೀನಿ, ಏನ್ ಕದ್ದಿದ್ದೀರಾ? ದಶಮಾಂಶ. 1ನೇದಾಗಿ ದಶಾಂಶವನ್ನು ನೀವು ಕದ್ದಿದ್ದೀರಾ. ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲನೇದಾಗಿ ಅವಿದ್ಯತ್ವ ತೋರಿಸಿರೋದು ದಶಾಂಶದ ವಿಷಯದಲ್ಲಿ. 10ರಲ್ಲಿ 1 ಪಾಲು ದೇವರಿಗೆ ನೀನು ಕೊಡಬೇಕು. ನಿನ್ನ ಫಲದ ಮೊದಲೇ ಫಲವನ್ನ, ಪ್ರಥಮ ಫಲವನ್ನ ದೇವರಿಗೆ ಕೊಡಬೇಕು. 10ರಲ್ಲಿ 1 ಭಾಗವನ್ನ ನೀನು ದೇವರಿಗೆ ಕೊಡಬೇಕು. ಇವತ್ತು ಇದುವರೆಗೂ ಯಾರಾದ್ರೂ ದಶಾಂಶನ ಕೊಡದೇ ಇದ್ರೆ, ಫಸ್ಟೇ ನಮ್ಮ ಫ್ಯಾಮಿಲಿಗೆ ಸಾಕಾಗಲ್ಲ. ಈ ಸಾಕಾಗಲ್ಲ ಅನ್ನೋರನ್ನ ದೇವರು ಕೊಟ್ಟ ಮೇಲೆ ಹೆಂಗ್ ಆಶೀರ್ವಾದ ಮಾಡಿದ್ದಾನೆ ಗೊತ್ತಾ?
ಒಂದು ಸಾರಿ ಎಲಿಯನು ಚಾರಾಫಾತಿನ ವಿಧವೆ ಹತ್ರ ಬಂದರು. ಕುಡಿಯೋಕ್ಕೆ ನೀರು ಕೊಡಮ್ಮ, ಓಕೆ ತರ್ತೀನಿ. ಹೋಗ್ಬೇಕಾದ್ರೆ ಒಂದು ರೊಟ್ಟಿ ತಗೋಬಮ್ಮ. ಹೋಗೋ ಸ್ಪೀಡಲ್ಲಿ ಸಡನ್ ಬ್ರೇಕ್ ಆಗಿ ತಿರುಗಿ ಹೇಳಿದ್ಲು, ಒಂದು ಮಡಕೆಯಲ್ಲಿ ಒಂದು ಸ್ವಲ್ಪ ಇಟ್ಟಿದೆ, ಒಂದು ಮಗೆಯಲ್ಲಿ ಸ್ವಲ್ಪ ಒಂದು ಎಣ್ಣೆ ಇದೆ, ಇದನ್ನು ಮಾಡಿಕೊಂಡು ನಾನು ತನ್ನ ಮಗ ತಿಂದು ಸಾಯ್ಬೇಕೆಂದಿದೆ. ಅಂದರೆ ನನಗೆ ಇನ್ನು ಇದು ಬಿಟ್ಟು ಬೇರೆ ಗತಿ ಇಲ್ಲ, ಇದೇ ಲಾಸ್ಟು, ಇನ್ನು ನಮಗೆ ಏನು ಇಲ್ಲ, ಹಸುವಿನಿಂದಲೇ ಬರದಲ್ಲಿ ನಾವು ಸಾಯಬೇಕು. ಯಾರು ಮಳೆ ನಿಲ್ಲಿಸಿದ್ರೋ, ಯಾರು ಪ್ರಾರ್ಥನೆ ಮಾಡಿ ಬರ ತಂದ್ರೋ ನಮಗೆ ಗೊತ್ತಿಲ್ಲ ಸರ್, ಆದರೆ ನಮಗೆ ಸಾವು ಖಂಡಿತ. ಎಲಿಯೇನು ಒಂದು ಮಾತು ಹೇಳ್ತಾನೆ, ನೀನು ಫಸ್ಟ್ ಹೋಗಿ ನನಗೆ ಮಾಡ್ಕೊಂಡು ಬಾ, ನನಗೆ ಮಾಡ್ಕೊಂಡು ನೀನು ಬಾ, ಫಸ್ಟು ಆಲಯಕ್ಕೆ ತಗೊಂಡು ಬಾ, ಫಸ್ಟು ದೇವರನ್ನ ಸನ್ಮಾನಿಸು. ನಿನ್ನ ದುಡಿಮೆಯಲ್ಲಿ ನಿನಗುಳ್ಳದ ಮಡಿಕೆಯಲ್ಲಿ ನಿನಗೂ ನಿನ್ನ ಕುಟುಂಬಕ್ಕೆ ಮಾತ್ರ ಇದ್ರು ಅದನ್ನು ಪಕ್ಕಕ್ಕೆ, ಆ ಚಿಂತೆಯನ್ನು ತೆಗೆದು ಪಕ್ಕಕ್ಕೆ ಹಾಕಿ ಮೊದಲು ನಿನ್ನ ಆಲಯಕ್ಕೆ ತೆಗೆದುಕೊಂಡು ಬಾ. ಅಮ್ಮ ಹೋಗಿ ಆ ಮಡಿಕೆಯಲ್ಲಿ ಇದ್ದದನ್ನೆಲ್ಲ ಬಗ್ಸಿ ನೀರು ಇದು ಹಿಟ್ಟು ಮಾಡಿ, ಅದು ನನಗೆ ವಿವರಿಸೋಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ. ರೊಟ್ಟಿ ಮಾಡಿ ಎಣ್ಣೆ ಹಾಕಿ ತಗೊಬಂದರು, ಒಂದೇ ಒಂದು ಚಪಾತಿ ತಗೊಬಂದು ಎಲೆನಿಗೆ ಕೊಟ್ಟಳು. ಎಲೆನೂ ಸ್ತೋತ್ರ ಮಾಡ್ಕೊಂಡು ತಿಂತಾ ಇದ್ದ. ಇವಳು ನನ್ನ ಭಾವನೆಯಲ್ಲಿ ಹೇಳ್ತೀನಿ, ಆತನ ತಿನ್ನೋ ರೀತಿ ನೋಡಿ, ಒಂದು ಕಡೆ ದುಃಖ ಇರ್ಬೋದು, ಸಂಕಟ ಇರ್ಬೋದು, ಮತ್ತೊಂದು ಕಡೆ ನಂಬಿಕೆ ಇರ್ಬೋದು. ಎಲಿಯೇನು ತಿನ್ನೋ ಟೈಮಲ್ಲಿ ಏನು ಮಾತಾಡಲ್ಲ, ಅವನು ಸೈಲೆಂಟಾಗಿದ್ದ. ಇವಳೇನು ಮಾಡಲು ಗೊತ್ತಾ, ರೊಟ್ಟಿ ತಂದು ಕೊಟ್ಟು ಮತ್ತೆ ಅಡುಗೆ ಮನೆಗೆ ಹೋದಾಗ ಆ ಮಡಿಕೆಯಲ್ಲಿ ಇಟ್ಟು ತುಂಬಿದೆ, ಆ ಮೊಗೆಯಲ್ಲಿ ಎಣ್ಣೆ ತುಂಬಿದೆ. ಇವಳು ಏನು ಮಾಡಿದ್ಲು ಗೊತ್ತಾ, ಮತ್ತೆ ಅದನ್ನು ಬಗ್ಸಿ ಯಜಮಾನನೇ ಪ್ರವಾದಿಯ ತಗೋ ಅಂತ ಇನ್ನೊಂದು ತಂದು ಕೊಟ್ಲು. ಮತ್ತೆ ಹೋಗಿ ನೋಡೋಷ್ಟರಲ್ಲಿ ಮಡಕೆ ತುಂಬಿದೆ, ಇನ್ನ ಮಾಡ್ಕೊಂಡು ಬಂದ್ಲು. ಎಲಿಯನು ಸ್ತೋತ್ರ ಅಂದ ಆದಮೇಲೆ ಮತ್ತೆ ಮಾಡಿಕೊಟ್ಲು. ಅವರು ಒಂದು ಬೋರ್ಡ್ ಹಾಕಿದ್ಲು, ನಿಮಗೆ ಇಲ್ಲಿ ಮೀಲ್ಸು ದೊರಕುತ್ತೆ, ಫುಲ್ ಮೀಲ್ಸು ಅಂತ ಹೇಳಿ ಆಕೆ ಒಂದು ಬೋರ್ಡನ್ನು ಹಾಕಿದ್ಲು. ಬೈಬಲಲ್ಲಿ ಏನು ಹೇಳಿದೆ ಗೊತ್ತಾ, ಎಲಿಯನು ಭೇಟಿಯಾದಾಗ ಸಾಧಾರಣವಾದ ವಿಧವೆ ಅವಳು, ಆ ಮನೆಯಲ್ಲಿ ರೊಟ್ಟಿ ಅಭಿವೃದ್ಧಿ ಆದ್ಮೇಲೆ ಅವಳು ಯಜಮಾನಿ. ಪಾಸ್ಟ್ರೇ, ನಾ ಬಡವರು ಯಜಮಾನಿ ಆಗ್ಬೇಕಾ? ಕದ್ದಿರೋದೆಲ್ಲ ಫಸ್ಟ್ ಇಲ್ಲಿ ತಗೋಬರ್ರಿ. ಯಾರಿಗೂ ಗೊತ್ತಿಲ್ಲದೆ ಮಡಿಕೆಯಲ್ಲಿ ಇದೆಯಲ್ಲ, ಯಾರಿಗೂ ಗೊತ್ತಿಲ್ಲದೆ ನೀನು ಮಡಿಕೆಯಲ್ಲಿ ಇಟ್ಟಿದೆಯಲ್ಲ, ಹೊರಗಡೆ ಬರಲಿ, ಸೇವಕರ ಹತ್ರ ಬರಲಿ, ಪ್ರವಾದಿ ಹತ್ರ ಬರಲಿ, ಆಲಯದ ಹತ್ರ ಬರಲಿ. ದೇವರು ಆತನು ನೀನು ಕೊಡೋದಕ್ಕಾಗಿ ಪ್ರಾರಂಭ ಮಾಡಿದ್ರೆ ನೀನು ಅರ್ಥ ಮಾಡಿಕೊಳ್ಬೇಕು, ನಿನಗೆ ಗೊತ್ತಿಲ್ಲದೆ ನೀನು ಯಜಮಾನಿ ಆಗೋಗ್ಬಿಡ್ತೀಯ. ಇವತ್ತು ನನ್ನನ್ನು ಕೇಳ ದೇವರ ಮಕ್ಕಳು, ವಿಕ್ಟ್ರಿ ಇಂಟರ್ನ್ಯಾಷನಲ್ ಸಭೆಯಲ್ಲಿ ಬಡವರು ಯಾರು ಇಲ್ಲ. ವಿಕ್ಟ್ರಿ ಇಂಟರ್ನ್ಯಾಷನಲ್ ಸಭೆಯಲ್ಲಿ ಇರೋರೆಲ್ಲ ಯಜಮಾನರು, ಯಜಮಾನಿಯರು. ನಾನು ಮತ್ತೊಂದು ಆವರ್ತಿ ಹೇಳುತ್ತೇನೆ, ನೀವು ಯಜಮಾನ, ನೀನು ಯಜಮಾನಿ. ಕಮಾನ್, ಯಾರಾದ್ರೂ ರಿಸೀವ್ ಮಾಡಿ ಹೇಳ್ರಿ, ಈ ವರ್ಷ ನಾನು ಯಜಮಾನ. ನಮಗೆ ಇಲ್ಲಲ್ಲ ಪಾಸ್ಟರ್, ಅದೇ ಬೇಕು ದೇವರಿಗೆ. ನನ್ನ ಕುಟುಂಬಕ್ಕೆ ಇಲ್ಲ ಪಾಸ್ಟರ್, ಅದೇ ಬೇಕು ದೇವರಿಗೆ. ಅದನ್ನು ಕೊಟ್ಟು ಮನೆಗೆ ಹೋಗಿ ನೋಡು, ಮಡಕೆ ತುಂಬಿರುತ್ತೆ. ನಾನು ದಶಾಂಶ ಹಾಕಿದ್ರೆ ಯಾರು ನನ್ನನ್ನು ಮಾತಾಡಿಸಿಲ್ಲ. ಡೋಂಟ್ ವರಿ, ಮಡಿಕೆ ತುಂಬಿಸೋ ಕೆಲಸ ಪ್ರವಾದಿ ಅಲ್ಲ, ದೇವರದು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನೀನು ಕಳ್ಳತನ ಮಾಡಬಾರ್ದು. ದೇವರು ನಿನಗೆ ಕೊಟ್ಟಿರೋದ್ರಲ್ಲಿ 10ರಲ್ಲಿ 1 ಪಾಲು ಸಭೆಗೆ ತರಬೇಕು, ಸಭೆಗೆ ತರಬೇಕು, ಸಭೆಗೆ ತರಬೇಕು. ತಿಂಗಳೆಲ್ಲ ನೀನು 10 ರೂಪಾಯಿ ಸಂಪಾದನೆ ಮಾಡಿದ್ರು 1 ರೂಪಾಯಿ ಅದು ಆಲಯಕ್ಕೆ ಬರಲೇಬೇಕು. ನಾವು ಲಾಜಿಕಲ್ ಅಲ್ಲ ನಂಬೋದು, ನಾವು ವಾಕ್ಯದಲ್ಲಿ ನಂಬ್ತೇವೆ. ಇವತ್ತು ದಶಾಂಶನ ಕೊಡೋದಕ್ಕೆ ಕದ್ದುಕೊಂಡಿರುವಂಥ ದಶಾಂಶವನ್ನು ಆಲಯಕ್ಕೆ ತಂದ್ರಿ. ಈ ವರ್ಷ ದೇವರು ವೇಗವಾಗಿ ಕಾರ್ಯ ಪೂರ್ಣಗೊಳಿಸ್ತಾನೆ.
ಹೆಂಗ ನೀನು ಇಲ್ಲಿಂದ ಆಚೆಯಿಂದ ಒಳಗಡೆ ಹೋಗೋಷ್ಟರಲ್ಲಿ ದೇವರು ಹಿಟ್ಟನ್ನು ಅಧಿಕ ಮಾಡಿದರೆ, ಅಷ್ಟು ಸ್ಪೀಡಲ್ಲಿ ಅಷ್ಟು ಗ್ಯಾಪಲ್ಲಿ ದೇವರು ಅಭಿವೃದ್ಧಿ ಮಾಡಿದರೆ, ಈ ನಿನ್ನ ಬಿಡುಗಡೆ ಏನು ದೊಡ್ಡ ವಿಷಯ ಅಲ್ಲ, ನಿನ್ನ ಅಭಿವೃದ್ಧಿ ಏನು ದೊಡ್ಡ ವಿಷಯ ಅಲ್ಲ. ದೇವರು ವೇಗವಾಗಿ 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 ನಿನಗಾಗಿ ಆರ್ಡರ್ಗಳನ್ನು ದೇವರು ತೆರೆದುಕೊಳ್ತಾನೆ, ವೇಗವಾಗಿ ಚೆಕ್ಗಳನ್ನು ರಿಲೀಸ್ ಮಾಡ್ತಾನೆ. ವರ್ಷಗಳಿಂದ ಮುಚ್ಚಲ್ಪಟ್ಟ ಪಿತ್ರಾರ್ಜಿತ ಆಸ್ತಿ ಆ ಪೇಪರ್ಗಳ ನಿನ್ನನ್ನು ಹುಡುಕಿಕೊಂಡು ಬರತಕ್ಕಂತೆ ದೇವರ ಮಾಡ್ತಾನೆ ವೇಗವಾಗಿ. ಕದ್ಕೋಬಾರ್ದು. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಕದಿಬಾರ್ದು ಕದಿಬಾರ್ದು. ದೇವರ ವಾಕ್ಯದಲ್ಲಿ ಮುಂದೆ ಏನನ್ನ ಕದ್ದಿದ್ದೀರಾ? ದೇವರು ಕೊಡಬೇಕಾದ ಸಮಯ ಕದ್ದಿದ್ದೀರಾ? ಮೀಟಿಂಗ್ ಟೈಮಲ್ಲಿ ಸೀರಿಯಲ್ ನೋಡ್ಕೊಂಡು ಮನೆಯಲ್ಲಿ ಇರೋದು ಕಳ್ತನ. ಅದು ಮೀಟಿಂಗ್ ಇದ್ದ ಟೈಮಲ್ಲಿ ಅಲ್ಲಿ ರೌಂಡ್ ಹೊಡೆಯೋದು ಕಳ್ತನ. ಅದು ಪ್ರಾರ್ಥನೆ ಮಾಡಬೇಕಾದಂಥ ಟೈಮಲ್ಲಿ ಮೊಬೈಲಲ್ಲಿ ಕುತ್ಕೊಂಡಿರೋದು ಕಳ್ತನ. ಅದು ನೀವು ಸ್ತೋತ್ರ ಹೇಳದೇ ಇದ್ದಾಗ ಸ್ತೋತ್ರನು ಕದೀತಾ ಇದ್ದಾರೆ. ಯಾರ್ಯಾರೋ ಸ್ತೋತ್ರ ಕದೀತಾ ಇದ್ದಾರೆ, ಯಾರ್ಯಾರೋ ದೇವರ ಚಪ್ಪಾಳೆ ಕದೀತಾ ಇದ್ದಾರೆ. ಬೈಬಲ್ ಸ್ಟಡಿಗೆ ಬನ್ರಿ ಅಂತ ಪಾಸ್ಟರ್ ನಿಮ್ಮನ್ನು ಕರೀತಾರೆ, ಬೇರೆ ಕಡೆ ಟೈಮ್ ಇರುತ್ತೆ, ವಾಕ್ಯ ಕೇಳಕ್ಕೆ ಟೈಮ್ ಇಲ್ಲ, ಕಳ್ತಾನ. ಏರಿಯಾ ಮೀಟಿಂಗ್ ಮನೆ ಪಕ್ಕದಲ್ಲೇ ಇರುತ್ತೆ, ದೂರದಿಂದ ಬರೋ ನೆಂಟರನ್ನ ಮನೆಯಲ್ಲಿ ಇಟ್ಕೊಂಡು ಏರಿಯಾ ಮೀಟಿಂಗ್ ಬರಲ್ಲ, ಕಳ್ತಾನ. ಅದು ನೀವು ಸ್ತೋತ್ರ ಹೇಳದೇ ಇದ್ದಾಗ ಇವತ್ತು ಕಳ್ಳರ ಮನ ತಿರುಗಿದ್ರೆ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ದೇವರು ಸುರಿತಾನೆ. ಉಪವಾಸ ಪ್ರಾರ್ಥನೆ ಸಭೆಯಲ್ಲಿ ನಡೀತಾ ಇದ್ರು. 3 ಹೊತ್ತು ಒಪ್ಪತ್ತು ತಿನ್ಕೊಂಡು 3 ಹೊತ್ತು ಬಿರಿಯಾನಿ ತಿನ್ಕೊಂಡು ಭಾನುವಾರ ಬಂದು ಅಂದರೆ ಕಳ್ತಾನ. ಅದು ಉಪವಾಸ ಕಳ್ತನ ಮಾಡ್ತಾ ಇದ್ದೀರಾ? ನೀವು ಸ್ತೋತ್ರ ಹೇಳದೇ ಇದ್ದಾಗ ನಾನು ಇದನ್ನೆಲ್ಲ ಫಸ್ಟ್ರೆ ಆ ಲಿಸ್ಟಲ್ಲಿ ಏನು ಮಾಡೋದು ಅಂತ. ಇವತ್ತು ದೇವರು ಕೊಡಬೇಕಾದ ಸಮಯ ದೇವರಿಗೆ, ಲೋಕಕ್ಕೆ ಕೊಡಬೇಕಾದ ಸಮಯ ಲೋಕಕ್ಕೆ, ಕೆಲಸಕ್ಕೆ ಕೊಡಬೇಕಾದ ಸಮಯ ಕೆಲಸಕ್ಕೆ, ವಿದ್ಯಾಭ್ಯಾಸಕ್ಕುಳ್ಳ ಕೊಡಬೇಕಾದ ಸಮಯ ವಿದ್ಯಾಭ್ಯಾಸಕ್ಕೆ. ದೇವರ ವಾಕ್ಯ ಹೇಳ್ತೆ, ಹರಟೆ ಮಾತಿಗೆ ನೀನು ಸಮಯ ಕೊಡಬೇಡ, ಭಕ್ತಿಹೀನನಾಗ್ತೀಯ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ದೇವರಿಗೆ ಕೊಡಬೇಕಾದ ಸಮಯ ದೇವರು ಕೊಡು. ಹೊರಗಡೆ ಬೇಕಾದ್ರೂ 6 ಅವರ್ ರೌಂಡ್ ಹೊಡೆದ್ರೂ ಸುಸ್ತಾಗಲ್ಲ. ಸಭೆಯಲ್ಲಿ 2 ಅವರ್ ಕುತ್ಕೊಂಡ್ರೆ ಕೈ ಕಾಲು ಹಿಡಿಯುತ್ತೆ, ಸೊಂಟ ನೋವುತ್ತೆ, ತಲೆ ನೋವುತ್ತೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾರಿಗೋ ಕಾಲು ನೋವ್ತಾ ಇದೆ. ಭಾನುವಾರನೇ ಸಂಬಂಧಿಕರ ನೆನಪು ಬರೋದು, ಭಾನುವಾರನೇ ಶಾಪಿಂಗ್ ಮಾಲ್ ನೆನಪು ಬರೋದು, ಗುರುವಾರನೇ ಅವ್ರಿವ್ರ ನೆನಪು ಬರೋದು, ಅವ್ರು ಕರೆದ್ರು ಇವ್ರು ಕರೆದ್ರು. ಸ್ತೋತ್ರ. ದೇವರು ನಿನಗೆ ಕೊಟ್ಟ ಸಮಯದಲ್ಲಿ ಕಳ್ತನ ಮಾಡಬಾರ್ದು. ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಡೈಲಿ ವಾಕ್ಯ ಓದ್ತಾ ಇದ್ದೀರಾ? ಡೈಲಿ ದೇವರ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಸಮಯ ಕೊಡಬೇಕು, ಸಮಯ ಕೊಡಬೇಕು. ದೇವರು ಹೇಳ್ತಾನೆ, ಕೊಡದೆ ಹೋದರೆ ನೀವು ಕಳ್ಳಿರು. ದಶಾಂಶ ಕೊಡ್ತಾ ಇದ್ದೀನಿ ಆದರೂ ಆಶೀರ್ವಾದ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲೋ ಬೇರೆ ಕಡೆ ಕಳ್ತನ ಮಾಡ್ತಾ ಇದೀಯಾ. ಹಾಲೆಲೂಯಾ. ಕೈಗಳೆತ್ತಿ ಗಟ್ಟಿಯಾಗಿ ಹೇಳ್ರಿ ಯೇಸುವಿಗೆ ಹಾಲೆಲೂಯಾ. ಕಮಿಟ್ಮೆಂಟ್, ಸಮರ್ಪಣೆಗಳಲ್ಲಿ ಕಳ್ತನ ಮಾಡಬಾರ್ದು. ನಾವು ಸಭೆಯಲ್ಲಿ ಕುಟುಂಬದಲ್ಲಿ ನಾವು ಏನು ಕಮಿಟ್ ಮಾಡಿದ್ದೀವೋ ಅದನ್ನು ಯಾವತ್ತೂ ಕದ್ಕೊಳ್ಬಾರ್ದು. ನಮ್ಮ ಕಮಿಟ್ಮೆಂಟ್ಗಳಲ್ಲಿ ನಮ್ಮ ತೀರ್ಮಾನಗಳಲ್ಲಿ ನಾವು ನಂಬಿಗಸ್ತರಾಗಿ ನಾವು ನಿಲ್ಲಬೇಕು. ಅದಕ್ಕೆ ನಾವು ವಿದ್ಯರಾಗಬೇಕು. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಒಡಂಬಡಿಕೆಗಳಲ್ಲಿ, ನಿನ್ನ ಒಂದು ಕಮಿಟ್ಮೆಂಟ್ ಸಮರ್ಪಣೆಗಳಲ್ಲಿ ನೀನು ವಿದ್ಯತ್ವ ಉಳ್ಳವನಾಗಿರಬೇಕು ಎಂದು ದೇವರು ನಿನ್ನ ಕುರಿತಾಗಿ ಬಯಸ್ತಾನೆ. ನಾನು ಕಡೇ ಪದವನ್ನು ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಸಮಯ ಆಗ್ತಾ ಇರೋದ್ರಿಂದ ಬೇಗವಾಗಿ ನಾವು ಹೋಗೋಣ. ಸಂತೋಷ ಇದೆಯಾ? ಕಟ್ಟೆಗಳಲ್ಲಿ ಸಂತೋಷ ಇದೆಯಾ? ದೇವರ ವಾಕ್ಯದಲ್ಲಿ ಕಡೇದಾಗಿ ದೇವರಿಗೆ ಭಯಪಡಬೇಕು. ಯಾರಿಗೆ ಭಯಪಡಬೇಕು?
ದೇವರಿಗೆ ನೀನು ಭಯ ಪಡಬೇಕು. ದೇವರಿಗೆ ಭಯ ಪಡೋದ್ರಿಂದ ಉಂಟಾಗುವ ಆಶೀರ್ವಾದ ಏನು? ದೇವರ ವಾಕ್ಯದಲ್ಲಿ 13ನೇ ವಾಕ್ಯ 3ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಈ ದೇವರಿಗೆ ವಿದ್ಯರಾದರೆ ಉಂಟಾಗುವಂಥ ಆಶೀರ್ವಾದದ ಪದ ನಾನು ಹೇಳಿ ನಿಲ್ಲಿಸ್ಬಿಡ್ತೀನಿ ನೋಡ್ರಿ. 11ನೇ ವಾಕ್ಯ ಹೇಳುತ್ತೆ, ನೀನು ದೇವರಿಗೆ ನಿನ್ನ ಸಮಯವನ್ನು, ನಿನ್ನ ದಶಾಂಶವನ್ನು, ನಿಮ್ಮ ಸಮರ್ಪಣೆಯನ್ನು ಸರಿಯಾಗಿ ಅರ್ಪಿಸೋದಾಗಿದ್ರೆ ದೇವರು ಏನು ಮಾಡ್ತಾನೆ ಗೊತ್ತಾ? ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳ ಇಡಿಸಲಾರದಂತೆ ಸುವರಗಳನ್ನು ದೇವರು ನಿಮಗೆ ಸುರಿಸುತ್ತಾನೆ. ಎರಡನೇದಾಗಿ ದೇವರ ಆತನು ಹೇಳ್ತಾ ಇದ್ದೇನೆ, ನನ್ನನ್ನು ಪರೀಕ್ಷಿಸು. ಅನಂತರ ದೇವರು ಹೇಳ್ತಾನೆ, ನುಂಗುವ ಹುಳವನ್ನು ನಾನು ನಿಮಗೆ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು, ನಿಮ್ಮ ದ್ರಾಕ್ಷ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಇದು ಸೈನ್ಯಾಧೀಶ್ವರ ಯೆಹೋವನ ನುಡಿ. ದೇವರು ಯಾವುದು ನುಂಗಕ್ಕೂ ಬಿಡಲ್ಲ, ದೇವರು ಯಾವುದು ನಾಶವಾಗೋದಕ್ಕೂ ಬಿಡಲ್ಲ, ದೇವರು ಯಾವುದು ಉದುರೋಗಕ್ಕೂ ಬಿಡಲ್ಲ. 3 ಕಾರ್ಯ. ಒಂದು, ನುಂಗಿದ್ರೆ ಕಾಣಲ್ಲ, ನಾಶ ಆದರೆ ಉಪಯೋಗ ಇಲ್ಲ, ಬಿದ್ದರೆ ಎಲ್ಲ ಉಪಯೋಗಿಸೋದಕ್ಕೆ ಕೆಲಸಕ್ಕೆ ಬರದೇ ಇರೋದು. ದೇವರು ಹೇಳ್ತಾನೆ, ಈ 3 ಮಾಡಕ್ಕೆ ನಾನು ಬಿಡಲ್ಲ. ಇವತ್ತು ಅನೇಕರು ಸಂಬಳ ತಗೊಂಡು ಬರ್ತಾರೆ, ಗೇಟಲ್ಲೇ ನುಂಗ್ಬಿಡ್ತಾರೆ ಯಾರು. ಇವತ್ತು ಅನೇಕರು ಸಂಪಾದನೆ ಮಾಡ್ಕೊಂಡು ಬರ್ತಾರೆ, ರೋಡಲ್ಲೇ ಯಾರೋ ಪಿಕ್ ಪಾಕೆಟ್ ಹೊಡೆದಿರ್ತಾರೆ. ಇವತ್ತು ಅನೇಕರು ಸಂಪಾದನೆ ಮಾಡ್ಕೊಂಡು ಬರ್ತಾರೆ, ನುಂಗೋದಕ್ಕೆ ಯಾವುದೋ ಡಾಕ್ಟ್ರೋ, ಯಾವುದೋ ಬಡ್ಡಿಯವನೋ, ಯಾವನ ಲಾಯರೋ ಕಾಯ್ತಾ ಇರ್ತಾನೆ ನುಂಗೋದಕ್ಕೆ, ನಾಶಪಡಿಸೋದಕ್ಕೆ. ಅಯ್ಯೋ ಕಟ್ಕೊಂಡು ಬಂದೆ ಪಾಸ್ಟ್ರೆ, ಎಲ್ಲ ಉದುರೋಯ್ತು. ದೇವರ ಸಮ್ಮುಖದಲ್ಲಿ ನಿನ್ನ ಸಮಯವನ್ನು, ನಿನ್ನ ಕಾಣಿಕೆಯನ್ನು, ನಿನ್ನ ದೇವರ ಸಮ್ಮುಖದಲ್ಲಿ ನಿನಗೆ ದೇವರು ಕೊಟ್ಟ ಸಮರ್ಪಣೆಯನ್ನು ನೀನು ನಂಬಿಗಸ್ತನಾಗಿದ್ದರೆ ನುಂಗೋದಕ್ಕೆ ದೇವರು ಬಿಡಲ್ಲ. ನೀನು ಸಂಪಾದನೆ ಮಾಡಿದ ಕಷ್ಟಾರ್ಜಿತವನ್ನು ನೀನು ನಿನ್ನ ಮಕ್ಕಳು ಅನುಭವಿಸೋದಕ್ಕೆ ದೇವರು ಕೃಪೆ ದಯ ಪಾಲಿಸ್ತಾನೆ. ಯಾವುದು ನುಂಗಲ್ಲ, ಯಾವುದು ನಾಶವಾಗಲ್ಲ, ಯಾವುದು ಉದುರಿ ಹೋಗೋದಿಲ್ಲ. ದೇವರ ಮಕ್ಕಳು ಒಂದು ತೀರ್ಮಾನ ತೆಗೆದುಕೊಂಡ್ರೆ, ಐ ವಿಲ್ ಒಬೇ, ನಾನು ವಿಧಿಯನ್ನಾಗ್ತೇನೆ. 13ನೇ ವಾಕ್ಯ 3ನೇ ಅಧ್ಯಾಯದ 13ನೇ ವಾಕ್ಯ, 2 ಕಾರ್ಯ, ದ ಪ್ರಾಫೆಸಿ ಆಫ್ ದ ಪ್ರೆಸೆಂಟ್ ಆ್ಯಂಡ್ ದ ಪ್ರಾಫೆಸಿ ಆಫ್ ದ ಫ್ಯೂಚರ್. ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ, ನಾವು ಈಗಿರುವಂಥ ಕಾಲಕ್ಕುಳ್ಳಂಥ ಪ್ರವಾದನೆ, ಮುಂದಿನ ಕಾಲಕ್ಕೆ ಭವಿಷ್ಯತ್ ಕಾಲದಲ್ಲಿ ಉಳ್ಳಂಥ ಒಂದು ಪ್ರವಾದನೆ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಸತ್ಯವೇದ ಗ್ರಂಥದಲ್ಲಿ ದೇವರು 13ನೇ ವಾಕ್ಯದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ನೀವು ನನ್ನ ವಿರುದ್ಧವಾಗಿ ಆಡಿದಂಥ ಮಾತುಗಳನ್ನು ನಾನು ಕೇಳಿದೆನು. ಅನೇಕರು ಅನೇಕ ಕಾರ್ಯಗಳನ್ನು ಹೇಳಿದ್ರು, ಅಹಂಕಾರಿಗಳನ್ನು ಧನ್ಯರೆಂದು ಹೊಗಳುವ ಕಾಲ ಬಂತು. ದೇವರ ನಿಯಮನವು ಅಲ್ಲಿ ಉಲ್ಲಂಘನೆ ಮಾಡುವವರು ಚೆನ್ನಾಗಿದ್ದಾರಲ್ಲ, ನಮಗೇನಕ್ಕೆ ಈ ರೀತಿ ಕಷ್ಟ ಅಂತ ಹೇಳಿ ಒಂದು ಗುಂಪಿನ ಜನ ಹೇಳಬೇಕಾದ್ರೆ 16ನೇ ವಾಕ್ಯ ನನಗೆ ಬಹಳ ಸಂತೋಷ ಕೊಡುವಂತ ಒಂದು ವಾಕ್ಯ. ಅಲ್ಲಿ ದೇವರು ಹೇಳ್ತಾನೆ, ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಆತನು ಬರೆಸಿದನು. ದೇವರ ವಾಕ್ಯ ಹೇಳ್ತೆ, ಸೈನ್ಯಾಧೀಶ್ವರನಾದ ಯೆಹೋವನು ಇಂತು ಹೇಳುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿ ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನ ಕರುಣಿಸುವಂತೆ ನಾನು ಅವರನ್ನ ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನ ಸೇವಿಸುವವರಿಗೂ ಸೇವಿಸದೆ ಇರುವವರಿಗೂ ಇರುವ ತಾರತಮ್ಯವನ್ನ ಮತ್ತೆ ನೀವು ಕಾಣುವಿರಿ. ದೇವರು ಒಂದು ಸವಾಲಾಗ್ತಾ ಇದ್ದಾನೆ. ದೇವರೊಂದು ಸವಾಲಾಗ್ತಾ ಇದ್ದಾನೆ. ದುಷ್ಟನು ಒಂದು ಕಡೆ ಧನ್ಯನೆಂದು ಹೊಗಳಬೇಕಾದ್ರೆ ಬೈಬಲ್ ಹೇಳ್ತದೆ, ನನ್ನ ನಾಮವನ್ನು ಭಯಭಕ್ತಿಯಿಂದ ಸ್ಮರಣೆ ಮಾಡುವವರ ಹೆಸರುಗಳನ್ನು ದೇವರು ಏನು ಮಾಡ್ತಾನೆ ಗೊತ್ತಾ? ಜ್ಞಾಪಕ ಪುಸ್ತಕದಲ್ಲಿ ಬರೆದಿಡ್ತಾನೆ. ಅದಕ್ಕಿಂತ ವಿಶೇಷವಾದದ್ದೇನು ಗೊತ್ತಾ? ಯೆಹೋವನ ಭಕ್ತರು ತಮ್ಮಲ್ಲಿ ಮಾತನಾಡಿಕೊಳ್ಳೋದನ್ನು ಯೆಹೋವನು ಕಿವಿಗೊಟ್ಟು ಕೇಳ್ತಾನೆ ಅಂತ. ಪಕ್ಕದಲ್ಲಿರೋರಿಗೆ ಪ್ರೈಸ್ ಲಾರ್ಡ್ ಹೇಳ್ರಿ ಅಂದ್ರೆ ಅನೇಕರು ಕೈಯೇ ಕೊಟ್ಟಿಲ್ಲ ಇದುವರೆಗೂ. ನೀವಿಬ್ಬರು ಕೈ ಕೊಟ್ಟಾಗ ದೇವ್ರ ಕಿವಿ ನಿಮ್ಮ ಮಧ್ಯದಲ್ಲಿ ಬರುತ್ತೆ ಅಂತ. ಭಯಭಕ್ತಿಯಿಂದ ಇವತ್ತು 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಒಂದು ಮಾತು ಆಶೀರ್ವಾದ ಮಾಡ್ರಿ. ಒಂದು ಮಾತು ಆಶೀರ್ವಾದ ಮಾಡ್ರಿ. ಅವ್ರ ಕುರಿತಾಗಿ ಒಳ್ಳೆ ಮಾತನ್ನು ನೋಡಿರಿ. ಹೇಳ್ರಿ, ನೀವು ಆರೋಗ್ಯವಂತರು, ನೀವು ಉದ್ಧಾರ ಕಾಣುವವರು,
ನೀವು ಅಭಿವೃದ್ಧಿ ಹೊಂದಿದವರು, ನೀವು ಉತ್ತಮರು, ದೇವರ ಪ್ರೀತಿ ಉಳ್ಳವರು. ಒಂದು ಮಾತಿನಲ್ಲಿ ಪಕ್ಕದಲ್ಲಿ ಇರೋರನ್ನ ಕೈ ಕೊಟ್ಟು ಏನಾದರೂ ಒಂದು ಒಳ್ಳೆ ಮಾತು ಹೇಳ್ರಿ. ನೋಡ್ರಿ, ಇನ್ನು ಅನೇಕರು ನನ್ನನ್ನು ನೋಡ್ತಾ ಇದ್ದಾರೆ, ನನಗೆ ಹೇಳ್ಬೇಡ್ರಿ, ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ. ಬೈಬಲ್ ಒಂದು ಕಾಲದಲ್ಲಿ ಸುಳ್ಳು ಹೇಳಲ್ಲ. ಬೈಬಲ್ ಒಂದು ಕಾಲದಲ್ಲಿ ಸುಳ್ಳು ಹೇಳಲ್ಲ. ಇವಾಗ ನೀವಿಬ್ಬರು ಏನು ಮಾತಾಡಿದ್ರಿ ಅನ್ನೋದು ದೇವರು ಕೇಳಿದ್ದಾನೆ. ಈಗ ದೇವರು ಏನು ಮಾಡಿದ್ದಾನೆ ಗೊತ್ತಾ? ಜ್ಞಾಪಕ ಪುಸ್ತಕದಲ್ಲಿ ದೇವರು ಬರೆದಿಟ್ಟಿದ್ದಾನೆ. ಹೇಳ್ದೆ ಇರೋರು ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ. ನಾನು ಹೇಳ್ದೆ ಇರೋರು ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ. ಇವಾಗ ನೀವು ಏನೇನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು ತಮ್ಮಲ್ಲಿ ಹೇಳಿದ್ರಲ್ಲ, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಅನುಗ್ರಹಿಸಲ್ಪಟ್ಟವರು, ನೀವು ಉದ್ಧಾರ ಕಾಣುವವರು, ನೀವು ಆರೋಗ್ಯವಂತರು, ನೀವು ಕೆಳಗಡೆ ಎಲ್ಲ ಮೇಲಾಗ್ತೀರ ಅಂತ ನೀವು ಹೇಳಿದ್ರಲ್ಲ. ಇಬ್ಬರು ನಿಮ್ಮ ಮಾತುಗಳನ್ನು ದೇವರು ಬರೆದಿಟ್ಟ. ಚಂದ್ರಮೌಳಿ ಹೇಳಿದ್ರು, ಹಲ್ಲೆಲೂಯಾ, ಎಡ್ವಿನ್ ಬ್ರದರ್ಗೆ ನೀವು ಉದ್ಧರಿಸಲ್ಪಡುತ್ತೀರಾ, ದೇವರು ಬರೆದಿಟ್ಟು ಹೇಳ್ದ. ಚಂದ್ರಮೌಳಿ ಅವರು ಎಡ್ವಿನ್ ಬ್ರದರ್ ಜೀವನದಲ್ಲಿ ಏನು ಹೇಳಿದ್ರು ಅದು ನೆರವೇರಬೇಕು. ಇದ್ ಕಡೆ ದೇವರು ಹೇಳಿದ, ಚಂದ್ರಮೌಳಿಯನ್ನು ನೋಡಿಕೊಂಡು ಎಡ್ವಿನ್ ಬ್ರದರ್ ಹೇಳಿದ್ರಲ್ಲ, ನೀನು ಕೆಳಗಡೆ ಎಲ್ಲ ಮೇಲಾಗ್ತೀಯ, ದೇವರ ಅದನ್ನು ಬರ್ದಿಟ್ಟು ಹೇಳ್ದ. ಅವರು ಹೇಳಿದ್ದು ಇವರ ಜೀವನದಲ್ಲಿ ನೆರವೇರಬೇಕು. ಇವತ್ತು ನನ್ನನ್ನು ಕೇಳ ದೇವರ ಮಕ್ಕಳು, ದೇವರ ನಾಮವನ್ನು ಭಯಭಕ್ತಿಯಿಂದ ನಾಮ ಸ್ಮರಣೆ ಮಾಡುವ ದೇವರ ಮಕ್ಕಳು, ನೀವು ಹೇಳುವಂತ ಒಂದೊಂದು ಮಾತನ್ನ, ನಿಮ್ಮ ಹೆಸರನ್ನ ದೇವರು ಜ್ಞಾಪಕ ಪುಸ್ತಕದಲ್ಲಿ ದೇವರು ಬರೆದಿಟ್ಟಿದ್ದಾನೆ. ದೇವರು ಹೇಳಿದನು. ಈಗ ನೀವು ಹೇಳಿದಾಗ ಏನು ನಡೀತು? ಏನು ನಡೆದಿಲ್ಲಲ್ಲ. ಆದರೆ ನೀವು ಹೇಳಿದ್ದನ್ನು ಆ್ಯಕ್ಷನ್ಗೆ ತರುವ ಒಂದು ಕಾರ್ಯ ಸಾಧಿಸುವ ದಿನ ಇದೆ. ಗಟ್ಟಿಯಾಗಿದ್ದಕ್ಕೆ ದೇವರ ಮಕ್ಕಳು ಸ್ತೋತ್ರ ಹೇಳಬೇಕು. ನೀವು ಹೇಳಿದ್ದನ್ನು ಆ್ಯಕ್ಷನ್ಗೆ ತರತಕ್ಕಂಥ ಒಂದು ದಿನ ಇದೆ. ಆ ದಿನದ ಕುರಿತಾಗೆ ಹೇಳೋದು ಕಾರ್ಯ ಸಾಧಿಸುವ ದಿನದಲ್ಲಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನಾವಿಲ್ಲಿ ಕುಳಿತುಕೊಂಡು ಏನೇನೋ ಹೇಳ್ತಾ ಇದ್ದೀವಿ, ಬಾಯಿಗೆ ಬಂದಿದ್ದಂತ ಹೇಳಿ ಚಿಂತೆ ಮಾಡಬೇಡ್ರಿ. ನಾವು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರೋದು, ಆ ದಿನಕ್ಕಾಗಿ ಕಾಯ್ತಾ ಇದ್ದೇವೆ. ಕರ್ತನು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸುವಂತ ಒಂದು ದಿನ ಉಂಟು. ಒಂದು ಸವಾಲನ್ನು ದೇವರು ಹಾಕಿದ್ನು. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಏನು ಮಾಡ್ತೀನಿ ಗೊತ್ತಾ? ಒಂದು ತಂದೆ ತನ್ನ ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವನನ್ನು ಕರುಣಿಸುವೆನು. ಒಂದು ಉದಾಹರಣೆ ಹೇಳ್ತೀನಿ, ಇದಕ್ಕೆ ನೀವು ಎಷ್ಟು ಸ್ತೋತ್ರ ಹೇಳ್ತೀರೋ ಅಷ್ಟು ಸ್ತೋತ್ರ ಹೇಳಬೇಕು. ನಾವು ದುಷ್ಟ ಕುಮಾರ ಅಂತ ಕರಿತೀವಿ. ಅವನು ದುಷ್ಟ ಚಿಂತೆಯಲ್ಲಿ ಮನೆ ಬಿಟ್ಟು ಹೋದಾಗ ಎಲ್ಲ ಕಳ್ಕೊಂಡ. ಹೋಗ್ಬೇಕಾದ್ರೆ ಫುಲ್ಲಾಗಿ ಬರಬೇಕಾದ್ರೆ ಎಂಟಿಯಾಗಿ ಬಂದ. ಎಂಟಿಯಾಗಿ ಬರಲಿಲ್ಲ, ವಕ್ರವಾಗಿ ಬಂದ. ಹರಿದೋಗಿರುವಂಥ ವಸ್ತ್ರ, ಅಲ್ಲಿ ಹಂದಿಗಳ ಮಧ್ಯದಲ್ಲಿ ಕೂತುಕೊಂಡು ಹೊಲಸಾಗಿ ವಾಸನೆ ಹೊಡೆದು ನಾರುತ್ತಾ ಅವನ ಅಪ್ಪನ ಮನೆಗೆ ಬರ್ತಾ ಇದ್ದಾನೆ. ಅಪ್ಪನ ಮನೆಗೆ ಬರಬೇಕಾದ್ರೆ ಒಂದು ಚಿಂತೆಯೊಟ್ಟಿಗೆ ಬಂದ, ಅಪ್ಪೋ ನನ್ನನ್ನು ನೀನೊಂದು ಮಗನಾಗಲ್ಲೋ ಸೇವಕನಾಗಿ ಸ್ವೀಕರಿಸು ಅಂತ ಒಂದು ಮನಪಾಠ ಮಾಡಿ ಒಂದು ಡೈಲಾಗನ್ನು ಪಯಟ್ ಮಾಡಿಕೊಂಡು ಅವನ ಅಪ್ಪನ ಹತ್ರ ಬಂದ. ಅಪ್ಪ ಮಗನ ದೂರದಿಂದ ಬರೋದನ್ನು ನೋಡಿದಾಗ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಅಪ್ಪ ಅಂತ ಕರೆಯೋಷ್ಟಲ್ಲೇ ಅಪ್ಪ ಏನು ಮಾಡ್ದ, ಮಗನೇ ಅಂತ ಹೇಳಿ ಗಟ್ಟಿಯಾಗಿ ತಪ್ಪಿಕೊಂಡು ಅವನಿಗೆ ಒಂದು ಮುತ್ತನ್ನು ಕೊಟ್ಟು ಆತನನ್ನ ಆಲಂಗನೆ ಮಾಡಿ ಒಂದು ಮಾತನ್ನು ಹೇಳ್ತಾನೆ. ಅಲ್ಲಿಂದ ಹೇಳಿದನು, ಓಯ್ ಬರ್ರೋ ಅಂತ. ಎಲ್ಲರೂ ಬಂದರು. ಹೇಳಿದ್ರು, ನನ್ನ ಮಗನು ತಗೊಂಡೋಗಿ ಎಲ್ಲ ನಾಶಪಡಿಸ್ಕೊಂಡ. ನೀವೇನು ಮಾಡ್ರಿ ಗೊತ್ತಾ? ಅವನಿಗೆ ಉಂಗುರ, ಅವನಿಗೆ ವಸ್ತ್ರ, ಅವನಿಗೆ ಚಪ್ಪಳಿ, ಅನಂತರ ಒಂದು ಕೊಬ್ಬಿದ ಒಂದು ಕರುವನ್ನು ನೀವು ಕೊಯ್ಬೇಕು, ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ. ಕೆಲವರು ಚಿಂತೆ ಮಾಡಿದ್ರಿ ಅಷ್ಟೇ ಅಂತ. ಇನ್ನ ಇದೆ ಮನೆಯಲ್ಲಿ ಅಪ್ಪ ಮಗ ಬಂದ ಅಂತ ಹೇಳಿ ಮನ ತಿರುಗಿದವನಿಗೆ ಉಂಗುರ ಮತ್ತು ಫೇಶಿಯಲ್ಲು ಮತ್ತು ಎಲ್ಲ ಕ್ರೀಮ್ ಹಾಕಿ ಮತ್ತು ಸೆಂಟೆಲ್ಲ ಹೊಡೆದು ಒಳ್ಳೆ ರಾಯಲ್ ಡ್ರೆಸ್ ಹಾಕಿ ಚಪ್ಪಲಿ ಹಾಕಿ ಜನರ ಮುಂದೆ ಕರೆತಂದ, ಸತ್ತವನಾಗಿದ್ದ ನನ್ನ ಮಗ ಹಿಂತಿರುಗಿ ಬಂದ ಅಂತ ಹೇಳಿ ಎಲ್ಲರಿಗೂ ತೋರಿಸ್ಬೇಕಾದ್ರೆ ದೂರದಿಂದ ದೊಡ್ಡ ಮಗ ಬರ್ತಾ ಇದ್ದಾನೆ. ದೊಡ್ಡ ಮಗ ಗುದ್ಲಿ ಹೊತ್ಕೊಂಡು ಬರ್ತಾ
ಬರ್ತಾ ಇದ್ದಾನೆ. ಗುದ್ಲಿ ಓಡ್ಕೊಂಡು ಬರ್ಬೇಕಾದ್ರೆ ನೋಡ್ತಾ ಇದ್ದೇನೆ ಮನೆಯಲ್ಲಿ ಜಿಗ 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 ಅಂತ ಲೈಟು, ಎಲ್ಲರೂ ಅಲ್ಲಿ ಡೋಲು, ನೃತ್ಯ, ಡ್ಯಾನ್ಸು, ಪಾರ್ಟಿ ನಡೀತಾ ಇದೆ. ಇವನು ಹೊಲದಿಂದ ಬರಬೇಕಾದ್ರೆ ಈತನು ಮನಸ್ಸಲ್ಲಿ ಅಂದ್ಕೊಂಡು ಬಂದ, ನಾನು ಇಷ್ಟೆಲ್ಲ ಕಷ್ಟ ಬಿಡ್ತೀನಲ್ಲ ಅಪ್ಪ, ನನಗೊಂದು ದಿವಸ ಹೋಗಿ ಮಗನೇ ಪಾರ್ಟಿ ಮಾಡ್ಕೊ ಅಂತ ಒಂದು ಕುರಿನೂ ನನಗೆ ಕೊಡಲಿಲ್ಲ, ಒಂದು ರೂಪಾಯಿನೂ ಕೊಡಲಿಲ್ಲ, ಹಾಳು ಮಾಡಿದವನಿಗೆಲ್ಲ ಅಪ್ಪ ಕೊಟ್ಟ, ನನಗೇನು ಕೊಡಲಿಲ್ಲ ಅಂತೇಳಿ ಅಪ್ಪನ ಹತ್ರ ಬಂದು ಇವನು ಕಂಪ್ಲೇಂಟ್ ಹೇಳಿದಪ್ಪ, ನಿನಗಾಗಿ ಇಷ್ಟು ಕಷ್ಟ ಬಿದ್ದೆಯಪ್ಪ, ನನಗೇನು ಕೊಡಲಿಲ್ಲ, ನೀನು ಅಲ್ಲಿ ಹೊಲವನ್ನು ನಾನು ಹೋಗಿ ನೋಡಿಕೊಂಡೆ, ನಿನ್ನ ಕರುಗಳನ್ನು ನಾನು ಸಾಕಿದೆ, ನಿನ್ನ ಪಶುಗಳನ್ನು ನಾನು ನೋಡಿಕೊಂಡೆ, ನಿನ್ನ ಹೊಲೆ ಗದ್ದೆಗಳಿಗೆ ನೀರನ್ನು ನಾನು ಬಿಟ್ಟು ನಿನಗಾಗಿ ನಾನು ಎಲ್ಲವನ್ನು ಮಾಡಿದೆಯಪ್ಪ, ಆಳನಾಗೆ ನಾನು ದುಡ್ದೆಯಪ್ಪ, ಆಳನಾಗೆ ಸೇವೆ ಮಾಡಿದೆಯಪ್ಪ, ಅಪ್ಪ ನಿನ್ನ ಮಗನಾಗಲ್ಲ ಆಳಾಗಿ ನಾನು ಸೇವೆ ಮಾಡಿದೆಯಪ್ಪ, ಒಂದು ದಿವಸ ಸಂತೋಷ ಪಡೋ ಅಂತ ಹೇಳಿ ಒಂದು ಕರುನ ಇಲ್ಲ ಒಂದು ಕುರಿನ ನೀನು ನನಗೆ ಕೊಡಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗು, ನೀರು ಹಾಕು, ಕುರಿದನ ಹೊಡಿ, ಸೇವಕರಿಗೆ ಅದು ಕೊಡು, ಇವ್ರಿಗೆ ಅದು ಕೊಡು, ಇದು ಕೊಡು ಅಂತ ಹೇಳಿ ನನ್ನ ಕೆಲಸ ಮಾಡಿಸ್ದಲ್ಲಪ್ಪ, ಯಾಕಪ್ಪ ಹಿಂಗೆ ಅನ್ಯಾಯ ಮಾಡ್ತೀಯ, ಮೋಸ ಮಾಡ್ದವನಿಗೆಲ್ಲ ಕೊಟ್ಟೆ, ನನಗೇನಪ್ಪ? ಅಪ್ಪ ಹೇಳ್ದ, ಮಗನೇ ಮನೆಯಲ್ಲಿರೋದೆಲ್ಲ ನಿಂದೆ, ನಾನು ಇಷ್ಟು ಸ್ತೋತ್ರ ನಿರೀಕ್ಷಿಸಲಿಲ್ಲ. ನಾನು ಹೇಳಿದೆ ಪರಲೋಕದ ಅಪ್ಪನ ಮನೆಯಲ್ಲಿರೋದೆಲ್ಲ ನಿಮ್ಮದೇ ಅಂತ. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನ ಕರುಣಿಸುವಂತೆ, ದೇವರೇ ಕಾಣಿಕೆ ಇಲ್ಲ ಅಂತ ಹೇಳಿ ಬಸ್ ಚಾರ್ಜ್ ಕೊಡ್ದಿರ ನಡ್ಕೊಂಡು ಬಂದಲ್ಲ, ಪೆಟ್ರೋಲ್ ಇಲ್ಲದೆ ಗಾಡಿನಲ್ಲಿ ದೂರ ನಿಲ್ಲಿಸ್ಬಿಟ್ಟು ಸಭೆಗೆ ಬಂದಲ್ಲ, ಮನೆಯಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ದುಡ್ಡು ಇಲ್ದಿದ್ರು ಕಾಣಿಕೆಗೆ ಅವ್ರಿಗೆ ದುಡ್ಡು ತಪ್ಪಿಸ್ತಾ ಇರಲಿಲ್ಲ, ಬೈಬಲ್ ಮನೆಯಲ್ಲಿ ಓದ್ತಾ ಇದ್ದೆ, ಯಾವಾಗೋ ಬರೋರು ಕ್ರಿಸ್ಮಸ್ಗೆ ಬರೋರು ಕಾರಲ್ಲಿ ಬರ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಅವ್ರನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದೆಯಾ, ಎಲ್ಲ ಕೂಟಕ್ಕೆ ಬಂದಾಗ ಮೊಣಕಾಲು ಊರ್ತೀನಿ, ದೇಶಕ್ಕಾಗಿ ಅಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಅವ್ರಿಗೆ ಉಂಗುರ ಇದೆ, ಅವ್ರಿಗೆ ಚಪ್ಪಲಿ ಇದೆ, ನಮ್ಮನ್ನು ನೋಡಿ ಇವತ್ತು ಅವರು ಅಲ್ಲಿಗೆ ಎಳಿತಾರೆ. ದೇವ್ರೆ ನನಗೇನು ಮಾಡಿದೆ? ಮನೆಯಲ್ಲಿರೋದೆಲ್ಲ ನಿಂದೆ. ಮನೆಯಲ್ಲಿರೋದೆಲ್ಲ ನಂದೇ ಅನ್ನೋರು ಮಾತ್ರ ಒಂದು ಸ್ತೋತ್ರ ಹೇಳ್ರಿ. ನನ್ನ ಮಕ್ಕಳು ಟೈಮ್ ಕೊಡ್ದಿರ ನಾನು ಸೇವೆ ಮಾಡಿದೆ, ನನ್ನ ಹೆಂಡತಿ ನೋಡ್ದಿರ ಸೇವೆ ಮಾಡಿದೆ. ಯಾವಾಗಲೂ ಏಸು 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 ಅಂತ ಓಡ್ತೀಯಲ್ಲ, ಏನಾಯಿತು? ಯಾವಾಗಲೂ ಏಸು 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 ಅಂದ್ಕೊಂಡು ಹೋದಲ್ಲ, ಪ್ರಾರ್ಥನೆ ಪ್ರಾರ್ಥನೆ ಅಂದ್ಕೊಂಡು ಹೋದಲ್ಲ, ಇನ್ನ ಇದ್ದಂಗೆ ಇದೆಯಾ? ಯಾವಾಗಲೂ ಚರ್ಚು 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 ಅಂದ್ಕೊಂಡು ಬಂದಲ್ಲ, ಏನು ಆಗಲಿಲ್ಲಲ್ಲ? ನಿನ್ನ ಮೇಲೆ ಯಾವಾಗಲೂ ಒಂದು ನೇಗಿಲಿದ್ರೆ ಅದರ ಅರ್ಥ ಮನೆಯಲ್ಲಿರೋದೆಲ್ಲ ನಿಂದೆ, ಮನೆಯಲ್ಲಿರೋದೆಲ್ಲ ನಿಂದೆ. ಮಗನೇ, ನೀನು ಖರ್ಚು ಮಾಡೋ ಅವಶ್ಯಕತೆ ಅಲ್ಲ, ಈ ಮನೆಯ ಯಜಮಾನನು ನೀನೇ. ಈ ಪದ ಹೇಳ್ಬೇಕಾದ್ರೆ ದೇವ ಪ್ರಸನ್ನತೆ ಕೆಲವರು ನಡೀತಾ ಇದೆ. ನನಗಿದುವರೆಗೂ ಏನಾಗಲಿಲ್ಲಲ್ಲ ದೇವರೇ, ದೇವರು ನಿನಗಾಗಿ ಕಾರ್ಯ ಸಾಧಿಸುವ ಒಂದು ದಿನ ಇದೆ. ನಥಿಂಗ್ ಇಸ್ ಗೋಯಿಂಗ್ ಟು ಬಿ ವೇನ್. ಯಾವುದು ವ್ಯರ್ಥವಾಗಿ ಹೋಗಲ್ಲ. ನೀನು ಆರಾಧನೆ ಮಾಡಿದ್ದು, ನೀನು ಪ್ರಾರ್ಥನೆ ಮಾಡಿದ್ದು, ಉಪವಾಸ ಮಾಡಿದ್ದು ಒಂದು ಕಾಲದಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ. ದೇವರು ತನ್ನ ಸೇವಿಸುವಂತ ಸ್ವಂತ ಮಗನನ್ನು ಕರುಣಿಸುವ ಹಾಗೆ ಯೆಹೋವನು ನಿನ್ನನ್ನು ಕರುಣಿಸುತ್ತಾನೆ. ಫಿಯರ್ ಗಾಡ್. ದೇವರಿಗೆ ಭಯಪಡು. ದೇವರೊಂದು ಸವಾಲನ್ನು ಹಾಕ್ತಾನೆ. ದೇವರನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸುವವರೆಗೂ ಸೇವಿಸದಿರುವಂಥ ವ್ಯತ್ಯಾಸ ನಾನು ತೋರಿಸ್ತೀನಿ. ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ಇವತ್ತು ಯಾವುದಾದ್ರೂ ಭಾರ ನಿನ್ನ ಹೃದಯದಲ್ಲಿದ್ದರೆ ಇವತ್ತು ಒಂದು ಕಾರ್ಯ ಹೇಳ್ತಾನೆ,
ನಿನಗಾಗಿ ಒಂದು ದಿನ ಉಂಟು. ನಿನಗಾಗಿ ದೇವರೊಂದು ಅದ್ಭುತ ಮಾಡುವಂಥ ಒಂದು ದಿನ ಉಂಟು. ನಿನ್ನ ಕುಟುಂಬಕ್ಕಾಗಿ ದೇವರು ಮಹತ್ ಕಾರ್ಯ ಮಾಡುವಂಥ ಒಂದು ದಿನ ಉಂಟು. ಆವತ್ತು ದಿನ ಸಾಧಾರಣವಾಗಿ ವ್ಯರ್ಥವಾಗಿ ಹೋಗೋದಿಲ್ಲ. ಮನೆಯಲ್ಲಿರೋದನ್ನೆಲ್ಲ ಅಪ್ಪ ತಗೋ 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 ಅಂತ ಸ್ಥಳ ಹಿಡಿಸಲಾರ್ದಂತೆ ಸುವರಗಳಿಂದ ದೇವರು ದಿನ ಮನೆಯನ್ನ ತುಂಬುತ್ತಾನೆ. ಹೀಗೋ ಆ ದಿನವು ಬರುತ್ತಾ ಇದೆ. ಆ ದಿನ ದೂರ ಇಲ್ಲ, ಆ ದಿನ ಹತ್ತಿರವಾಗೇ ಇದೆ. ಒಲೆಯಂತೆ ಉರಿಯುತ್ತಾ ಇದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು, ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗಿರುವುದು. ಬೂಡರಂಬೆಗಳಾವುದನ್ನು ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರು ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ನಾನು ನಿಮ್ಮನ್ನು ಕುಳಿಸ್ತೀನಿ, ನೀವು ಕುಡಿಬೇಕು. ಇದೊಂದು ಪ್ರವಾದನೆ ಕ್ರಿಯೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಕಾರ್ಯದ ಪ್ರತ್ಯೇಕತೆ ಏನು ಗೊತ್ತಾ? ಒಂದೇ ಸೂರ್ಯ ಎರಡು ಫಲ. ಗಟ್ಟೆಗಳ್ರಿ, ಒಂದು ಸೂರ್ಯ. ಗಟ್ಟೆಗಳ್ರಿ, ಒಂದು ಸೂರ್ಯ ಎರಡು ಫಲ. ದೇವರ ವಾಕ್ಯ ಹೇಳುತ್ತದೆ, ಒಂದು ಸೂರ್ಯನು ಉದಯಿಸುತ್ತಾನೆ. ಆ ಸೂರ್ಯನ ಪ್ರತ್ಯೇಕತೆ ದುಷ್ಟರಿಗೂ, ಅಹಂಕಾರಿಗಳಿಗೂ, ದುಷ್ಕರ್ಮಿಗಳಿಗೆ ಅವರು ಒಟ್ಟಿನಂತಿರುವರು. ಹಿಂಗೆ ಮೂಡ್ ಬರಬೇಕಾದ್ರೆ ಹಿಂಗೆ ಮಾಡೋಗ್ತಾರೆ ಅವರು. ಆ ಬೆಳಕು ತಡೆಯೋಕ್ಕಾಗಲ್ಲ ಅವರು. ಈ ಡಮಾಸ್ಕಸ್ ಹೆಬ್ಬಾಗಿಲಿನಲ್ಲಿ ಇದೇ ಸೂರ್ಯನು ಸೌಲನ ಮೇಲೆ ಬಿದ್ದಾಗ ಅವನ ಕಣ್ಣು ಕುರುಡಾಯಿತು. ಅಹಂಕಾರಿ ಅವನು. ಆದರೆ ಅವನಿಗೆ ಏನು ಕಾಣಕ್ಕಾಗಿದೆ, ಒಟ್ಟಿನಂತೆ ದೇವರೇ ಅಂತ ಹೇಳಿ ಕೂಡನಾಗಿ ಹಿಂಗೆ ಅಲ್ದಾಡಬೇಕಾಗಿತ್ತು. ಯಾರು ಕರ್ಕೊಂಡು ಹೋದ್ರ, ಯಾರು ಬಿಡಬೇಕು? ಅದೇ ಇದೇ ಸೂರ್ಯ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನ ಮೇಲೆ ಬಿದ್ದಾಗ ಅವನೇನ್ ಮಾಡಿದ ಗೊತ್ತಾ? ಅಡ್ಡ ಬಿದ್ದ. ಅಡ್ಡ ಬಿದ್ದಾಗ ಯೇಸು ಸ್ವಾಮಿ ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ದ, ನಾನೇ ಆಲ್ಫಯು ಒಮೇಗನು, ನಾನೇ ಮರಣ ಮತ್ತು ಬೀಗದ ಜೀವ ಮರಣಗಳ ಬೀಗದ ಕೈಯುಳ್ಳವನು, ನಾನೇ ಆದಿಯು ಅಂತ್ಯನು, ಸತ್ತವನಾಗಿದ್ದನು, ಈಗ 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 ಅಂದ್ರೆಗಳಲ್ಲೂ ನಾನು ಬದುಕುವವನಾಗಿದ್ದೇನೆ. ಇವತ್ತು ನನ್ನ ಕೇಳುವ ದೇವರ ಮಕ್ಕಳೇ, ಒಂದು ಸೂರ್ಯ ಕೆಲವರನ್ನ ಒಟ್ಟಿನಂತೆ ಮಾಡಿದಾಗ ಯೆಹೋವನ ನಾಮವನ್ನ ಭಯಭಕ್ತಿಯಿಂದ ಸ್ಮರಣೆ ಮಾಡುವ ದೇವರ ಮಕ್ಕಳೇ, ಆ ಸೂರ್ಯ ಏನ್ ಮಾಡ್ತಾನೆ ಗೊತ್ತಾ? ಆ ಕಿರಣ ನಿಮ್ಮ ಮೇಲೆ ಬಂದಾಗ ಬಾಣ 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 ಬಾಣ, ಈ ಸೂರ್ಯ ಬಾಣ ಹತ್ ಕಡೆ ತಿರ್ಗೋಣ. ಸೂರ್ಯ ಉದಯಿಸೋದಕ್ಕಾಗಿ ಪ್ರಾರಂಭ ಮಾಡಿದಾಗ ಇವರು ಕಷ್ಟ ಬಿದ್ದು ಬಾಧೆ ಅನುಭವಿಸಿ ಶರೀರ ಎಲ್ಲ ಗಾಯ ಆಗಿದೆ, ಹುಣ್ಣಾಗಿದೆ, ಶರೀರದಲ್ಲಿ ಎಲ್ಲ ನೋವಿದೆ, ವೇದನೆ ಇದೆ, ಕೆಸರಿದೆ, ಮಣ್ಣಿದೆ. ಆದರೆ ಸೂರ್ಯನ ಉದಯಿಸಿ ಬರಬೇಕಾದ್ರೆ ನೆತ್ತಿಯಿಂದ ಪಾದದವರೆಗೂ ಒಂದು ಪ್ರಕಾಶ, ಒಂದು ಸ್ವಸ್ಥತೆ, ಒಂದು ಜೀವ, ಒಂದು ಬಿಡುಗಡೆ ಅದು ಅರ್ಧ ಬರ್ಲಿಕ್ಕೆ ಹೋಗುತ್ತೆ. ಯಾರಾದ್ರೂ ಕೂಗಿ ಹೇಳ್ರಿ, ಆ ಸೂರ್ಯನು ನನ್ನ ಮೇಲೆ ಉದಯಿಸುತ್ತಾನೆ. ಆ ಸೂರ್ಯನು ಗಾಯ ಆಯ್ತಲ್ಲ, ಎಲ್ಲ ವೇದನೆ ಆಯ್ತಲ್ಲ, ಎಲ್ಲ ಕೆಸರು ಆಯ್ತಲ್ಲ, ಮುಖ ಬಾಡಿ ಹೋಯ್ತಲ್ಲ, ಡೋಂಟ್ ವರಿ, ಒಂದು ಸೂರ್ಯನು ಉದಯಿಸುತ್ತಾ ಇದ್ದಾನೆ.
ನಿನ್ನ ಕುಟುಂಬಕ್ಕೆ ಸ್ವಸ್ಥತೆ, ನಿನ್ನ ಮಕ್ಕಳಿಗೆ ಸ್ವಸ್ಥತೆ, ನಿನ್ನ ಸೇವೆಗೆ ಸ್ವಸ್ಥತೆ, ನಿನ್ನ ಭಾರಪಡ ವಿಷಯದಲ್ಲಿ ಸ್ವಸ್ಥತೆ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ, ನಿನ್ನ ಶರೀರಕ್ಕೆ ಸ್ವಸ್ಥತೆ. ಕಿರಣಗಳು, ಸೂರ್ಯನ ಕಿರಣ ನೀನು ಬಂದ ಮೇಲೆ ಬಂದಿದೆ ತಡ, ಏನಾಗುತ್ತೆ ಗೊತ್ತಾ? ಸ್ವಲ್ಪ ಹಿಂಗೆ ಕಾಲು ಲಿಫ್ಟ್ ಆಗುತ್ತೆ. ಶತ್ರು ನಾನು ಕುಣಿದಾಡಬಾರ್ದಂತ ಹೇಳಿ ನನ್ನ ಮೇಲೆ ಕೆಸರಾಕ್ದ, ಆದರೆ ಸ್ವಸ್ಥ ಮಾಡೋ ಕಿರಣ ಬಂದ ಮೇಲೆ ನಾನೊಂದು ಕುಡಿತೀನಿ, ನಾನು ಕುಣಿತೇನೆ. ನನ್ನ ದುಃಖವನ್ನು ನೀಗಿಸಿದ ದೇವರು ನನ್ನ ಗೋಳಾಟವನ್ನು ತೆಗೆದುಹಾಕಿ ನನ್ನ ಜೀವನದಲ್ಲಿ ನೃತ್ಯವನ್ನು ದೇವರು ಉಂಟು ಮಾಡಿದನು. ನಾನು ತಲೆ ತಗ್ಸ್ಕೊಂಡಿರೋದಕ್ಕಲ್ಲ, ಇದನ್ನು ಹೇಳಿ ನಿಲ್ಲಿಸ್ತೀನಿ ನೋಡ್ರಿ. ಈ ಕರು ಕಟ್ಟಿರ್ತಾರೆ, ಕಟ್ಟಿದಂಥ ಈ ಕರು ಯಾವಾಗ ಬಿಚ್ತಾರೋ ಅಂತ ನೋಡ್ತಾ ಇರುತ್ತೆ, ಯಾವಾಗ ನನ್ನನ್ನು ಬಿಚ್ತಾರೋ ಅಂತ ನೋಡ್ತಾ ಇರುತ್ತೆ. ಒಂದು ಸಾರಿ ಕುತ್ತಿಗೆ ಬಿಚ್ಚಿದ್ರೆ, ಈ ಸರಪಳಿ ಬಿಚ್ಚಿದ್ರೆ ಅದು ಫಸ್ಟ್ ಏನು ಮಾಡುತ್ತೆ ಗೊತ್ತಾ? ಅದು ಫಸ್ಟು ಹಿಂಗೆ ಜಿಗಿಯುತ್ತೆ, 2-4 ಕಾಲಿನ ಮೇಲಕ್ಕೆ ಹಾಕಿ ಓಡುತ್ತೆ 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 ಓಡುತ್ತೆ. ಆಗ ಯಜಮಾನ ಏನು ಹೇಳ್ತಾನೆ ಗೊತ್ತಾ? ಯಾರು ಅಡ್ಡ ಬರಬೇಡ್ರಿ, ತುಳಿದು ಬಿಡುತ್ತೆ ಅಂತ. ಯಾರಾದ್ರೂ ಕುಣಿಯೋರಿದ್ದೀರಾ? ಇವತ್ತು ಸೈತಾನನ ಹೆಡ್ ಕ್ವಾರ್ಟರ್ಸ್ಗೆ ಒಂದು ರಿಪೋರ್ಟ್ ಅನ್ನ ಲೂಸಿಫರ್ನ ಕಳಿಸುತ್ತಾ ಇದ್ದಾನೆ. ವಿಕ್ಟರಿ ಇಂಟರ್ನ್ಯಾಷನಲ್ ಏಜಿ ಸಭೆಯಲ್ಲಿರೋ ವಿಶ್ವಾಸಿಗಳಿಗೆ ಅಡ್ಡ ಬರಬೇಡ, ತುಳಿದು ಬಿಡ್ತಾರೆ. ಕಾರಣ ಈಗ ತಾನೇ ಕರು ಬಿಚ್ಚಿದೆ, ಈಗ ತಾನೇ ಕರು ಬಿಚ್ಚಿದೆ. ಕಮ್ ಆನ್, ಮೇಕ್ ಎ ಲೌಡ್ ವಾಯ್ಸ್. ಗಟ್ಟಿಯಾಗಿ ಕುಣಿದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ರೋಗದ ಸೈತಾನ ನಿನ್ನ ಕಾಲಿನ ಕೆಳಗಡೆ, ಆ ಸಾಲ ನಿನ್ನ ಕಾಲಿನ ಕೆಳಗಡೆ, ನಿನ್ನ ಬಿಡುಗಡೆ ತಡೆದು ನಿಲ್ಲಿಸುವ ದುರಾತ್ಮನ ನಿನ್ನ ಕಾಲಿನ ಕೆಳಗಡೆ. ಯಾರಾದ್ರೂ ಸ್ವಲ್ಪ ಕಾಲನ್ನು ಶೇಕ್ ಮಾಡಿ ಸ್ತೋತ್ರ ಮಾಡ್ರಿ. ಯಾರಾದ್ರೂ ಸ್ವಲ್ಪ ಕಾಲನ್ನು ಶೇಕ್ ಮಾಡಿ ಸ್ತೋತ್ರ ಮಾಡ್ರಿ. ಐ ಆಮ್ ಗೋಯಿಂಗ್ ಟು ಡ್ಯಾನ್ಸ್. ನಾನು ಕುಣಿಯುತ್ತೇನೆ, ನಾನು ಕುಣಿಯುತ್ತೇನೆ, ನಾನು ಕುಣಿಯುತ್ತೇನೆ, ನಾನು ಕುಣಿಯುತ್ತೇನೆ, ನಾನು ಹಾಡುತ್ತೇನೆ, ನಾನು ಸ್ತೋತ್ರ ಮಾಡುತ್ತೇನೆ. ಯಾವ ಕಷ್ಟ ನನ್ನನ್ನು ಹಿಡಿದಿಡಕ್ಕಾಗಲ್ಲ, ಯಾವ ರೋಗ ನನ್ನನ್ನು ಹಿಡಿದಿಡಕ್ಕಾಗಲ್ಲ, ಯಾವ ಪ್ರತಿಕೂಲ ನನ್ನನ್ನು ಹಿಡಿದಕ್ಕಾಗಲ್ಲ. ನಾನು ಕುಣಿಯುವುದಕ್ಕಾಗಿ ಕರೆಯಲ್ಪಟ್ಟವನು, ನಾನು ಕುಣಿಯುವುದಕ್ಕಾಗಿ ಕರೆಯಲ್ಪಟ್ಟವನು. ಕಮ್ ಆನ್, ಯಾರಾದ್ರೂ ಕುಣಿದು ದೇವರಿಗೆ ಸ್ತೋತ್ರ. ಯಾರಾದ್ರೂ ನಂಬಿಕೆ ಕ್ರಿಯೆ ಮಾಡ್ರಿ. ಏನಾದ್ರೂ ಕುಣಿದು ತೋರಿಸ್ರಿ, ಏನಾದ್ರೂ ಕುಣಿದು ತೋರಿಸ್ರಿ. ನಿನ್ನ ಕಾಲನ್ನ ಯಾವ ಸೈತಾನನ ಕಟ್ಟಿಡಕ್ಕಾಗಲ್ಲ, ಇನ್ನು ಕುಣಿಯುವನ್ನ ಯಾವುದನ್ನು ತಡೆದು ನಿಲ್ಲಿಸಕ್ಕಾಗಲ್ಲ. ಕಮ್ ಆನ್ ಶೇಕ್, ಕಮ್ ಆನ್ ಶೇಕ್, ಕಮ್ ಆನ್ ಶೇಕ್, ಕಮ್ ಆನ್ ಶೇಕ್, ಕಮ್ ಆನ್ ಶೇಕ್. ಇವತ್ತು ನಿನ್ನ ಬಿಡುಗಡೆಗೂ ನಿನ್ನ ಸಮೃದ್ಧಿಗೆ ಅಡ್ಡಿ ಬರುವಂತ ಎಲ್ಲವನ್ನು ತೋರ್ದ ಬಿಡು. ಇದು ಕರು ಕುಣಿಯೋದಲ್ಲ, ಇದು ಕರು ಕುಣಿಯೋದಲ್ಲ ಅಂದೆ ನಾನು. ಕರು ಇರೋ ಸ್ಥಳದಲ್ಲೇ ಕುಣಿಯಲ್ಲ, ಒಂದು 3-4 ಕಡೆ ಹೋಗುತ್ತೆ. ನನಗೆ ಕರುಗಳು ಬೇಕು. ನಂದೆಲ್ಲ ಆಗೋಯ್ತು ಅಂತ ಹೇಳೋ ವಯಸ್ಸಾದ ಅಜ್ಜಿ ಹಸುಗಳು ಬೇಡ, ನನಗೆ ಎತ್ತುಗಳು ಬೇಡ. ಯಾರಾದ್ರೂ ಕರು ಇದ್ರೆ ಅವ್ರು ಮಾತ್ರ ಸಮಥಿಂಗ್ ಈ ಸ್ಥಳದಲ್ಲಿ ಕುಣಿದು ದೇವರಿಗೆ ಸ್ತೋತ್ರ ಮಾಡ್ರಿ. ಅತ್ತೈತ ತಿರುಗಾಡಿ ಸ್ತೋತ್ರ ಮಾಡ್ರಿ. ಯಾರು ಇರೋ ಸ್ಥಳದಲ್ಲಿ ಇರಬಾರ್ದು. ಕಮಾನ್, ಕಮಾನ್, ಕಮಾನ್. ಬಿಡ್ರಿ ಆ ಚೇರನ್ನು, ಬಿಡ್ರಿ ಆ ಸ್ಥಳವನ್ನು, ಬಿಡ್ರಿ. ತುಳಿರಿ, 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 ತುಳಿರಿ,
ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ. ಆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತ ದೇವರಿಗೆ ಸ್ತೋತ್ರ ಹೇಳ್ರಿ. ಗಟ್ಟಿಯಾಗಿ ತಟ್ಟುತ್ತ ದೇವರಿಗೆ ಸ್ತೋತ್ರ ಹೇಳ್ರಿ. ಒಂದು ಸೂರ್ಯನು ಉದಯಿಸಲಿ, ಸ್ವಾಸ್ಥ್ಯ ಉಂಟು ಮಾಡೋ ಸೂರ್ಯನು ಉದಯಿಸಲಿ, ಬಿಡುಗಡೆ ಉಂಟು ಮಾಡೋ ಸೂರ್ಯನು ಉದಯಿಸಲಿ. ಯೆಹೋವನು ಮಾರ್ಪಡಲಿಲ್ಲ, ಯೆಹೋವನು ಬದಲಾಗಲಿಲ್ಲ, ಆತನ ವಾಗ್ದಾನಗಳು ಬದಲಾಗಲಿಲ್ಲ, ಆತನ ಶಕ್ತಿ ಬದಲಾಗಲಿಲ್ಲ. ನಿನ್ನೆ ಇದ್ದಾಗೆ ಇವತ್ತು ನಿರಂತರವಾದ ದೇವರನ್ನ ಸ್ವತಂತ್ರವಾಗಿ ನಂಬಿಕೆಯಿಂದ, ಉತ್ಸಾಹದಿಂದ, ಪೂರ್ಣ ಬಲದಿಂದ ದೇವರ ಮಕ್ಕಳ ನಗರ ಹತ್ತ ಶಬ್ದಾನ ಬಲ ಹತ್ತರದಾದ ರೂಢನಾದ ಶಬ್ದಾನ ಬಲ ಮಂದನ ಬೆಕ್ಕಳ ರೂಢಗರಶೆ ಹತ್ತ ಶರಬಲ ಮಂದನದ ಹರಿಗಳ ನಮ್ದ ಶತ್ರುಲಿ ಅನ್ಮನ ಮಕ್ಕಳದಾದ ದಲ್ಮನ ಮಂದ ಶಬ್ದಾನಗನ ಹತ್ತರದಾದ ದೇವಾದ ಶಬ್ದಾನಗನ ಹತ್ತರದಾನಿಗ ರೂಢಗರಶರ ದಲ್ಮನ ಮಕ್ಕಳ ರೂಢಗರಂದ ಶತ್ರುಲಿ ಅನ್ಮನ ದರ್ಶನವಾದ. ನೀವು ಸ್ವತಂತ್ರರು, ನೀವು ಜಯಶಾಲಿಗಳು, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ದೇವರ ಮನವನ್ನು ಹೊಂದಿದವರು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ, ನಿನ್ನ ಜನರ ಮೇಲೆ ಜೀವವನ್ನು ನಾನು ನುಡಿಯುತ್ತಿದ್ದೇನೆ, ಬಿಡುಗಡೆಯನ್ನು ನಾನು ನುಡಿಯುತ್ತಿದ್ದೇನೆ, ಸಮೃದ್ಧಿಯನ್ನು ನಾನು ನುಡಿಯುತ್ತಿದ್ದೇನೆ. ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಕಾಣತಕ್ಕಂತೆ ಈ ಫೆಬ್ರವರಿ ತಿಂಗಳಿನಲ್ಲಿ, ಈ ಮೊದಲನೇ ಭಾನುವಾರದಲ್ಲಿ ಇಲ್ಲಿ ನುಡಿಯಲ್ಪಟ್ಟಂತ ದೈವೋಕ್ತಿಗಳ ಅನುಗುಣವಾಗಿ ನಿನ್ನ ಜನರು ಜಯವನ್ನ ಕಾಣಲಿ, ನಿನ್ನ ಜನರು ಸಮೃದ್ಧಿಯನ್ನ ಕಾಣಲಿ, ನಿನ್ನ ಜನರು ಉದ್ಧಾರವನ್ನ ಕಾಣಲಿ, ನಿನ್ನ ಜನರು ಬಲವನ್ನ ಕಾಣಲಿ. ಎಲ್ಲ ಚಿಂತೆಗಳು, ಎಲ್ಲ ಭಯಗಳು, ಎಲ್ಲ ಕಳವಳಗಳು, ಎಲ್ಲ ದುಃಖದ ಅನುಭವಗಳು, ಎಲ್ಲ ವೇದನೆಗಳು, ಎಲ್ಲ ಸಂಕಟಗಳು, ಎಲ್ಲ ಒತ್ತಡಗಳು, ಎಲ್ಲ ಬಲಹೀನತೆಗಳು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಲಯವಾಗಲಿ, ಲಯವಾಗಲಿ, ಜಯ ಉಂಟಾಗಲಿ. ಕೈಗಳನ್ನು ತಟ್ಟುತ್ತಾ ಆತ್ಮದಲ್ಲಿ ಆರಾಧಿಸೋಣ. ಕರ್ತನ ಆತ್ಮದಲ್ಲಿ ಬಿಡುಗಡೆ, ಕರ್ತನ ಆತ್ಮದಲ್ಲಿ ಬಿಡುಗಡೆ. ನಾಶವಾಗಲಿ, ನಷ್ಟಗಳು ನಿಲ್ಲಲಿ, ನೆನಲಿಲ್ಲದಂತೆ ಬಿದ್ದುವ ಅನುಭವಗಳು ಮಾರ್ಪಡಲಿ. ಅದು ಸಂಭವಿಸಲಿ.
ಕಡೆಗೆ ಎತ್ತಿ ಹಿಡಿಯೋಣ. ಆ ಎರಡು ಕೈಗಳನ್ನ ಪರಲೋಕ ರಾಜ್ಯದ ಕಡೆಗೆ ಎತ್ತಿ ಹಿಡಿಯೋಣ. ಒಂದು ಮೇಘ, ಒಂದು ಮೇಘ, ಮಹಿಮೆಯಿಂದ ತುಂಬಿರುವಂತ ಮೇಘ ಆಲಯವನ್ನ ತುಂಬಿದೆ. ಕರ್ತನು ನಿನ್ನ ಪಕ್ಷದಲ್ಲಿದ್ದಾನೆ. ಕರ್ತನು ನಿನಗಾಗಿ ಜೀವಿಸುತ್ತಾ ಇದ್ದಾನೆ. ಆತ ನಿನ್ನನ್ನು ಮರೆತಿಲ್ಲ. ಆತನು ನಿನ್ನನ್ನು ಮರೆತಿಲ್ಲ. ಆತ ನಿನ್ನನ್ನು ತೊರೆದಿಲ್ಲ. ಇವತ್ತು ಆ ಮೇಘ ಕೆಲವರ ಮೇಲೆ ಅದು ಇಳಿದು ಬರ್ತಾ ಇದೆ. ಆ ನೆಲೆ ನಿಲ್ಲುವಂತ ಮಹಿಮೆಯ ಸಾನ್ನಿಧ್ಯ ಕೆಲವರಿಗಾಗಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಯಾವತ್ತೋ ನೋಡಿದಲ್ಲ, ಯಾವತ್ತೋ ಕಂಡಿದ್ದಲ್ಲ, ಎಂದೋ ನಡೆದಂತ ಅನುಭವ ಅಲ್ಲ. ಓ, ಕೆಲವು ಕುಟುಂಬಗಳಲ್ಲಿ ಆ ನೆಲೆ ನಿಲ್ಲುವಂತ ಮೇಘ ಇಲ್ಲಿಂದ ನೀನು ಹೊರಟು ಹೋಗುವಾಗ ನಿನ್ನ ಮೇಲೆ ಅದು ಜೊತೆಯಲ್ಲೇ, ನಿನ್ನ ಜೊತೆಯಲ್ಲೇ ಅದು ಬಿಟ್ಟು ಹೋಗೋದಲ್ಲ, ಅದು ಬಿಟ್ಟು ಹೋಗೋದಲ್ಲ, ಅದು ಸ್ಥಿರವಾಗಿ ನಿನಗಾಗಿ ಕೆಲವೊಂದು ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ, ನಿನಗಾಗಿ ಮಾರ್ಗಗಳನ್ನು ತೆರೆಯೋದಕ್ಕಾಗಿ, ನಿನಗಾಗಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡೋದಕ್ಕಾಗಿ, ನಿನಗಾಗಿ ಉನ್ನತವಾದ ಮಹತ್ವಗಳನ್ನು ಉಂಟು ಮಾಡೋದಕ್ಕಾಗಿ, ಅದ್ಭುತಗಳನ್ನು ತೋರಿಸುವುದಕ್ಕಾಗಿ ಒಂದು ಮೇಘ ಅದು ನಿನ್ನ ಮೇಲೆ ಪ್ರಕಟವಾಗಿದೆ. ಅದನ್ನು ನಂಬುವವರು ಕೈಗಳನ್ನು ತಟ್ಟುತ್ತಾ ಸ್ತೋತ್ರದಿಂದ ಹೇಳೋಣ, ನಾನದನ್ನು ಹೊಂದಿಕೊಂಡಿದ್ದೇನೆ, ನಾನದನ್ನು ಹೊಂದಿಕೊಂಡಿದ್ದೇನೆ. ನನ್ನ ಸಂಗಡ ಕರ್ತನಿದ್ದಾನೆ. ನನ್ನ ಮೊರೆಯನ್ನ ಕೇಳಿದ ದೇವರು ನನಗಾಗಿ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಓ ಶಾಲರ ಹತುರಿಯಾದನ ಮಾಶಕರ ವಂದನೆ ಸ್ವಾಮಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ದೇವರೇ, ಈ ಮೊದಲನೇ ಆರಾಧನೆಯ ಆರಂಭದ ಸಮಯದಿಂದ ಕಡೆಯ ಕ್ಷಣದವರೆಗೂ ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಇದ್ದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆಯಲ್ಲಿ ನೀನು ಪ್ರಸನ್ನನಾದೆ. ನಮ್ಮ ಮೊರೆಯನ್ನ ನೀನು ಕೇಳಿದೆ. ನಮಗಾಗಿ ನೀನು ಮಾತನಾಡಿದೆ ಸ್ವಾಮಿ. ನಿನ್ನ ಶಬ್ದ ನಮಗೆ ಉತ್ತರವಾಗಿತ್ತು. ನಿನ್ನ ಶಬ್ದ ನಮಗೆ ಬಲವಾಗಿತ್ತು. ನಿನ್ನ ಶಬ್ದ ನಮಗೆ ಬಿಡುಗಡೆಯಾಗಿತ್ತು. ನಾವದನ್ನು ಹೊಂದಿಕೊಂಡಿದ್ದೇವೆ. ನಾವದನ್ನು ಹೊಂದಿದವರಾಗಿ ಇಲ್ಲಿಂದ ಹಿಂತಿರುಗುತ್ತೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ನಾವು ಕೇಳ್ತೇವೆ. ನಿಂತು ಸೇವೆ ಮಾಡುವುದಕ್ಕೆ ನಿನ್ನ ಅಭಿಷಕ್ತ ದಾಸರನ್ನ ಬಲವಾಗಿ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಇನ್ನೂ ಉನ್ನತವಾದ ರೀತಿಯಲ್ಲಿ ನಿನ್ನ ಕರ್ತನೆ ದಾಸನನ್ನ ಪಾಸ್ಟರ್ ಚಂದ್ರಮೌಳಿಯವರನ್ನ ನೀನು ಉಪಯೋಗಿಸಿ ಎಂದು ನಾವು ಪ್ರಾರ್ಥಿಸಿದ್ದೇವೆ. ಕರ್ತನೆ, ಕೇರಳದಲ್ಲಿ ಸೇವೆಯಲ್ಲಿರುವಂಥ ಕರ್ತನೆ ನಮ್ಮ ಹಿರಿಯ ಬೋಧಕರನ್ನ ನೆನಪು ಮಾಡಿ ಪ್ರಾರ್ಥಿಸ್ತಿದ್ದೇವೆ. ನಿನ್ನ ದಾಸನನ್ನ ಇನ್ನೂ ಉನ್ನತವಾಗಿ ಬಲವಾಗಿ ನಿನ್ನ ಸ್ಥಳದಲ್ಲಿ ಉಪಯೋಗಿಸು ಎಂದು ನಾವು ಪ್ರಾರ್ಥಿಸ್ತಿದ್ದೇವೆ. ಕಳೆದ ದಿವಸದಲ್ಲಿ ನೀನು ಉಪಯೋಗಿಸ್ತೆ, ಮಾಡಿಸ್ತೆ, ಉನ್ನತವಾಗಿ ನಡೆಸ್ತೆ. ಎಲ್ಲದಕ್ಕಾಗಿ ಸ್ತೋತ್ರ. ಈ ದಿನದಲ್ಲೂ, ಈ ಬೆಳಿಗ್ಗೆ ಸಂಜೆ ನಡೆಯುವಂಥ ಕೂಟದಲ್ಲೂ ಬಲವಾಗಿ ಉಪಯೋಗಿಸು. ನಿನ್ನ ದಾಸನ ಸೇವೆಯನ್ನು ಆಶೀರ್ವದಿಸು. ನಿನ್ನ ಜನರು ಕರ್ತನೆ ಪ್ರಾರ್ಥನೆಯೊಂದಿಗೆ ಹಿಂತಿರುಗುವಾಗ ನಿನ್ನ ಸಾನ್ನಿಧ್ಯ, ಆ ಮೇಘ ನಿನ್ನ ಜನರ ಸಂಗಡ ನಡೆಯಲಿ ಕರ್ತನೆ. ಆ ಮೇಘ ನಿನ್ನ ಜನರ ಮಾರ್ಗ ನಡೆಸಲಿ ಕರ್ತನೆ. ನಿನ್ನ ಜನರನ್ನ ಆಶೀರ್ವದಿಸು. ಈ ವಾರ ಪೂರ್ತಿಯಾಗಿ ನಿನ್ನ ಜನರಿಗೆ ಬೇಕಾದಂಥ ಸಕಲ ವಿಷಯಗಳಲ್ಲೂ ಬಿಡುಗಡೆಯನ್ನ, ಅದ್ಭುತಗಳನ್ನು ನೀನು ತೋರಿಸಿ ನೀನು ಆಶೀರ್ವದಿಸಿ ನಡೆಸು ಎಂದು ನಾವು ಪ್ರಾರ್ಥಿಸ್ತಿದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತದ ನಮ್ಮನ್ನೇ ನಾವು ತಗ್ಗಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆ ಎರಡು ಕೈಗಳನ್ನು ಎತ್ತಿ ಹೇಳೋಣ, ಆಮೆನ್. ಹಲ್ಲೆಲೂಯಾ. ದೇವರೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ಆಶೀರ್ವಾದದೊಂದಿಗೆ ಈ ಕೂಟವನ್ನು ಮುಗಿಸೋಣ. ನಮ್ಮ ಕೈಗಳನ್ನ ಹಾಗೆ ಪರಲೋಕ ರಾಜ್ಯದ ಕಡೆಗೆ ಎತ್ತಿ ಹಿಡಿದು ನಂಬಿಕೆಯಿಂದ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ನಡೆಸುವಿಕೆ ಈ ಮೊದಲನೇ ಆರಾಧನೆಯಲ್ಲಿ ಕೂಡಿ ಬಂದಂಥ ಪ್ರತಿಯೊಂದೊಂದು ದೇವ ಜನರ ಸಂಗಡವಾಗಿ, ಅಲ್ಲಿ ಕೇರಳದಲ್ಲಿ ಸೇವೆಯಲ್ಲಾಗಿರುವಂಥ ನಮ್ಮ ಹಿರಿಯ ಬೋಧಕರ ಸಂಗಡವಾಗಿ ಎಂದಿಗೂ ನಮ್ಮ ಕರ್ತನಾದ ಯೇಸುವಿನ ಎರಡನೇ ಬರೋಣದವರೆಗೂ ಅದು ಎಲ್ಲರ ಸಂಗಡ ಉಂಟಾಗಿರಲಿ. ಆಮೆನ್. ಜೈ ಕೊಟ್ಟ ದೇವರನ್ನ ಶಬ್ದದಿಂದ ನಾವು ಕೂಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.